Lucia is a very big turning point. ಸಿನಿಮಾ ಶೂಟ್ ಮಾಡಬೇಕಾದ್ರೆ ನನ್ನ ತಲೆಯಲ್ಲಿ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಮಿನಿಮಮ್ ಒಂದು 20 ಜನ ಅಲ್ಲ 100 ಜನ ಅಲ್ಲ ಸರಿ ಮಿನಿಮಮ್ 20 ಜನ ಅಂತೂ ಇದ್ದೇ ಇರ್ತಾರ. ನಮ್ಮ ಸೆಟ್ಟಲ್ಲಿ 5 ಜನ. Heroines are not paid as much as the heroes. It was all so random and ನಿಜವಾಗ್ಲೂ ನನಗೆ ಯಾವ ಐಡಿಯಾನೂ ಇರಲಿಲ್ಲ. ಏನಾಗ್ತಿದೆ, ಯಾವ ಥರ ಬರ್ತಿದೆ ಸಿನಿಮಾ ಏನೂ ಗೊತ್ತಿರಲಿಲ್ಲ. LIFF ಲಂಡನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಈ ಸಿನಿಮಾ ಪ್ರೀಮಿಯರ್ ಶೋ ಆಗ್ತಿತ್ತು. ವಿ ಹರ್ಡ್ ದ್ಯಾಟ್ ಇಟ್ ವಾಸ್ ಅ ಸ್ಟ್ಯಾಂಡಿಂಗ್ ಓವೇಷನ್ ಆ್ಯಂಡ್ ದ ಫಿಲ್ಮ್ ವಾಸ್ ಎಕ್ಸ್ಟ್ರೀಮ್ಲಿ ವೆಲ್ ರಿಸೀವ್ಡ್. ಬೆಂಗಳೂರಲ್ಲಿ ಪ್ರೀಮಿಯರ್ ಶೋ ಆ್ಯಂಡ್ ಅಗೇನ್ ಅ ಸ್ಟ್ಯಾಂಡಿಂಗ್ ಓವೇಷನ್ ಆ್ಯಂಡ್ ದ್ಯಾಟ್ ವಾಸ್ ವೆನ್ ಇಟ್ ಹಿಟ್. Today on Just Curious, yes, it's one and only ನಮ್ಮ Sruthi Hariharan ಅವರು. Hey Shruti, what's up? How are you? ವೆರಿ ಗುಡ್. ಶ್ರುತಿ ಹರಿಹರನ್ ಅವರು ಅಂತ ಎಲ್ಲ ಹೇಳಿದಾಗ ಸ್ವಲ್ಪ ಸೀನಿಯರ್ ಫೀಲ್ಸ್. Hey Shru ಅಂತ ಅದಕ್ಕೆ I immediately like changed it up. What's up? I think we are catching up after a long time. Many years. And firstly, welcome to Curious. Just Thank Curious. you. Curious. Thank you. ತುಂಬಾ ಸತಿ ನೋಡಿದ್ದೀನಿ ನಿಂದು ಎಲ್ಲ ಶೋಸು ನಾನು ಐ ವಾಚ್ಡ್ ಆ್ಯಂಡ್ ಆಸ್ ಯೂಶುವಲ್ ಫ್ಯಾಂಟಾಸ್ಟಿಕ್ ರಶ್ಮಿ. ವೆರಿ ಪ್ರೌಡ್ ಆಫ್ ಯು. Thanks. Yeah, because ನಾನು ರೇಡಿಯೋದಲ್ಲಿದ್ದಾಗ that is Rapid Rashmi. But here, this is Anchor Rashmi. ಅದು ಕಮೆಂಟ್ ನೋಡ್ತಾ ಇದ್ದೆ, ಅವರೇ ಹೇಳಿದ್ರು ರ್ಯಾಪಿಡ್ ರಶ್ಮಿನೇ ಬೇರೆ ಆ್ಯಂಕರ್. ಸೊ ಐ ವಾಸ್ ಲೈಕ್ ಜನಗಳೇ ನಮಗೆ ದಾರಿ ತೋರಿಸ್ತಾರಲ್ಲ, ಯಾವ್ಯಾವ ಥರ ಎಲ್ಲೆಲ್ಲಿ ಹೆಂಗೆ ಇರಬೇಕು, ಯಾವ್ಯಾವ ಥರ ಹೆಸರು ಇಟ್ಕೋಬೇಕು. ಬಿಕಾಸ್ ಐ ಥಿಂಕ್ ರ್ಯಾಪಿಡ್ ರಶ್ಮಿ ಸ್ಟಕ್ ಅಲ್ಲ, ಇಟ್ ಸ್ಟಕ್ ಟು ಯು ಅಲ್ಲ. ರ್ಯಾಪಿಡ್ ರಶ್ಮಿ ಎಷ್ಟು ಜನ ಇದ್ದಾರೆ, ಆದರೆ ರ್ಯಾಪಿಡ್ ರಶ್ಮಿ ಅಂತ ಒಬ್ಬರೇ ಇರೋದು. ಮೊನ್ನೆ ಯಾರೋ ಶೀಲಾ ಬಜಾಜ್ ಅಂತ, ಶೀ ಈಸ್ ಅ ನ್ಯೂಮರಾಲಜಿಸ್ಟ್. ಅಂದರೆ ಹೆಸರಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು. ಈಸ್ ಲೈಕ್ ರಶ್ಮಿ ಪವರ್ ಇಲ್ಲ, ರ್ಯಾಪಿಡ್ ರಶ್ಮಿ ಬಂದಮೇಲೆ ತಾನೆ ಅಂತ. ಅಂದರೆ ಇವತ್ತು ಬ್ಯಾಕ್ ಟ್ರ್ಯಾಕ್ ಮಾಡಿಕೊಂಡು ಐ ವಾಸ್ ಲೈಕ್ ಓಕೆ ಮೇಡಮ್ ಲೈಫಲ್ಲಿ ಇದೆಲ್ಲ ನಂದು ಬಿಡು. ಬಟ್ ಶೂ ಯು ಟೆಲ್, ಇಲ್ಲಿ ಶೋ ಬರೋಕ್ಕೂ ಮುಂಚೆ ಎಲ್ಲೆಲ್ಲೆಲ್ಲ ಹೋಗಿ ಬಂದೆ ಬಂದ್ರಿ ದಯವಿಟ್ಟು ಬಂದೆ. ಓಕೆ, ಎಲ್ಲೆಲ್ಲ ಕಾಂಟ್ ಡೂ ದಿಸ್ ಬಹುವಚನ ಥಿಂಗ್. ಪರ್ಸನಲ್ ಲೈಫಲ್ಲಿ ವಿ ನೋ ಈಚ್ ಅದರ್. ಮತ್ತು ಸ್ವಲ್ಪ ಕ್ಯಾಮ್ರಾ ಮುಂದೆ ಶೋಗೆ ಅಂತ ಇರೋದಲ್ಲ, ಸೊ ಓಕೆ ಪೀಪಲ್ ವಿ ನೋ ಈಚ್ ಅದರ್, ವಿ ಆರ್ ವೆರಿ ಕಂಫರ್ಟಬಲ್ ವಿತ್ ಹೋಗು ಬಾ. ಸೊ ಎಲ್ಲೆಲ್ಲಿಂದ ಹೋಗಿ ಬಂದೆ, ಏನು ಕತೆ? ಹಬ್ಬದ ದಿನ ಬೆಳಗ್ಗೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ಏರಿಯಾಗೆ ಬಂದೆ. ಈ ಕಡೆ ಏರಿಯಾಗೆ ಬರೋದೇ ಅಂದರೆ ನನ್ನ ಮನೆ ಇರೋದು ಇಂದಿರಾನಗರ್ ಕಡೆ. ಸೊ ಅಲ್ಲಿಂದ ನಿಮ್ಮ ಏರಿಯಾ ಕಡೆ ಸೌತ್ ಬೆಂಗಳೂರು ಈ ಕಡೆ ಬರೋದೇ ಒಂದು ಇಟ್ಸ್ ಅ ಟಾಸ್ಕ್. ಸೊ ದ್ಯಾಟ್ಸ್ ಹೌ ದ ಡೇ ವೆಂಟ್. ಬಟ್ yeah, in fact, Yugadi Dina, what is keeping me very entertained is my Instagram posts or others' Instagram posts. ಮಾವಿನಕಾಯಿ ಚಿತ್ರಾನ್ನ, ಬೇವು ಬೆಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ಸಿನಿಮಾದವರು ಪೋಸ್ಟರ್ಸ್ಗಳು, ಅದಕ್ಕಿಂತ ಜಾಸ್ತಿ ಬೇರೆ ಏನು ಬೇಕು. ನಾನು ಸಖತ್ತಾಗಿದೆ ಈ ಸಲ ಎಲ್ಲ ಪೋಸ್ಟರ್ಸು, ಪ್ರತಿಯೊಬ್ಬರು ಕೂಡ. ಇನ್ಫ್ಯಾಕ್ಟ್ ನಾನು ಪ್ರಜ್ವಲ್ ದೇವರಾಜ್ ಅವ್ರದ್ದು ಒಂದು ಹೊಸ ಸಿನಿಮಾ, ಅದು ಕರಾವಳಿ ಅಂತ ಒಂದು ಪೋಸ್ಟರ್ ನೋಡಿದೆ, ಗುರು ಡೈರೆಕ್ಟ್ ಮಾಡ್ತಿರೋವಂಥದ್ದು. ಆ್ಯಂಡ್ ಐ ವಾಸ್ ಲೈಕ್ ಮ್ಯಾನ್ ದಿಸ್ ಲುಕ್ಸ್ ಕಿಲ್ಲರ್. ಸೊ ತುಂಬ ಸಿನಿಮಾಗಳದ್ದು ಪೋಸ್ಟರ್ಸ್ ಇವತ್ತು ಬಿಡುಗಡೆ ಆಗ್ತಿದೆ, ಎಲ್ಲ ನೋಡಿರ್ತಾರೆ. ಸೊ ದಟ್ಸ್ ಹೌ ಯುಗಾದಿ ಕಣ್ಣಿಗೆ ಇಟ್ಸ್ ಫಿಲ್ಡ್ ವಿತ್ ಸಿನಿಮಾ ಪೋಸ್ಟರ್ಸ್. ಅಟ್ಲೀಸ್ಟ್ ನನ್ನ ಕಣ್ಣಿಗಂತೂ ಹೌದು. ಸೊ ದಿಸ್ ಇಸ್ ಹೌ ಯು ಸ್ಟಾರ್ಟೆಡ್ ಯುವರ್ ಡೇ ಆ್ಯಂಡ್ ನೌ ಹೌ ಇಸ್ ಈ ಪಾರ್ಟ್ ಆಫ್ ಲೈಫ್ ಟ್ರೀಟಿಂಗ್ ಯು? ಆ್ಯಕ್ಚುಲಿ ಫ್ಯಾಂಟಾಸ್ಟಿಕ್, ವೆರಿ ವೆರಿ ನೈಸ್. ನಾನು ಅವತ್ತೇನೋ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ವೆನ್ ಯು ಆರ್ ಇನ್ ಯೋರ್ 20s ಏನೋ ಒಂದು ಮಾಡ್ತಾ ಹೋಗ್ತಾ ಇರ್ತೀವಿ, ಗೊತ್ತಾ, ಹೆದರಿಕೆ ಇಲ್ಲ. ಯು ಮೋರ್ ಆಫ್ ಅ ರಿಸ್ಕ್ ಟೇಕರ್. ಬಂಡ ಧೈರ್ಯ ಅಂತಾರೆ ಕನ್ನಡದಲ್ಲಿ, ನುಗ್ತಾ ಇರ್ತೀವಿ. ಆದರೆ 30ಸಿಗೆ ಬಂದಮೇಲೆ ಆ್ಯಂಡ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್, ಫ್ಯಾಮ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಆದಮೇಲೆ ಯು ಆರ್ ಲೈಕ್, ಹೇ, ಕ್ಯಾನ್ ಐ ಟೇಕ್ ದಿಸ್ ಮಚ್ ರಿಸ್ಕ್? ಡೋಂಟ್ ಐ ರಿಯಲಿ ನೀಡ್ ಟು ಥಿಂಕ್ ಅಬೌಟ್ ಮೈ ಬ್ಯಾಂಕ್ ಬ್ಯಾಲೆನ್ಸ್, ಸೇವಿಂಗ್ಸ್? ಸೊ ಇಟ್ಸ್ ನೈಸ್ ಟು ಫೀಲ್ ಅ ಲಿಟಲ್ ಮೋರ್ ರೆಸ್ಪಾನ್ಸಿಬಲ್, ಯು ನೋ ವಾಟ್ ಐ ಮೀನ್? ಸೊ if you ask me, like truthfully, I do miss the freedom. 20sಲ್ಲಿ ಒಂದು ಫ್ರೀಡಮ್ ಇತ್ತಲ್ಲ, ಹಾಯ್ ಅಂತ ಹಾರ್ಕೊಂಡು ಹೋಗ್ಬೋದು, ಎಲ್ಲಿ ಬೇಕಾದರೂ ಹೋಗ್ಬೋದು. ಯು ಆರ್ ನಾಟ್ ಆನ್ಸರಬಲ್ ಟು ಆಲ್ಮೋಸ್ಟ್ ಎನಿಬಡಿ. ಆ್ಯಂಡ್ ನನ್ನ ತಾಯಿ ಕೂಡ ತುಂಬ ಇಂಡಿಪೆಂಡೆಂಟಾಗಿ ಬೆಳೆಸಿದ್ದು. ಸೊ ಹಾಗಾಗಿ ಅಟ್ ಅ ವೆರಿ ಯಂಗ್ ಏಜ್ ಐ ಹ್ಯಾವ್ ಆಲ್ವೇಸ್ ಬೀನ್ ಅ ವುಮನ್ ಹೂ ಲವ್ಸ್ ಟು ಸ್ಪ್ರೆಡ್ ಹರ್ ವಿಂಗ್ಸ್ ಆ್ಯಂಡ್ ಫ್ಲೈ, ಯು ನೋ. ಐ ಥಿಂಕ್ ಐ ಆಮ್ ಶೋರ್ ವೆನ್ ನಿನ್ನ ವಿಕಿಪೀಡಿಯಾ ನೋಡಿದ್ರು ಅಲ್ಲಿಂದಲೂ ಏನೋ ನಿನ್ನ ಜರ್ನಿ ತುಂಬ ನಾರ್ಮಲ್ ಅಲ್ಲ.
ಫಾರ್ ಎಕ್ಸಾಂಪಲ್ ಇಮ್ರಾನ್ ಸರ್ದಾರಿಯಾ ಜೊತೆಗೆ ಡಾನ್ಸ್ ಕೊರಿಯೋಗ್ರಾಫರ್ ಆಗಿ ಅಥವಾ ಡಾನ್ಸರ್ ಆಗಿ ದಟ್ಸ್ ವೇರ್ ಯು ಟ್ರೈಡ್ ಸ್ಪ್ರೆಡಿಂಗ್ ಯುವರ್ ವಿಂಗ್ಸ್ ಒಂದು ಅಂದ್ರೆ ಹೌ ಒನ್ ಥಿಂಗ್ ವಿಲ್ ಕನೆಕ್ಟ್ ಟು ಅನದರ್ ದೋ ಯು ಆರ್ ಫ್ರಮ್ ಕ್ರೈಸ್ಟ್ ಕಾಲೇಜ್ ಅಲ್ಲಿ ಅಕಾಡೆಮಿಕ್ಸು ಆ್ಯಂಡ್ ನನಗೆ ಆ್ಯಕ್ಚುಲಿ ಆನೆಸ್ಟ್ಲಿ ಸ್ಪೀಕಿಂಗ್ ಟಿಲ್ ದ ಟೈಮ್ ವಿ ಗಾಟ್ ಟು ನೋ ಈಚ್ ಅದರ್ ಥ್ರೂ ದ ರೇಡಿಯೋ ಸ್ಪೇಸ್ ಬಿಗ್ ಎಫ್ ಎಮ್ ಮೂಲಕ ಅಲ್ಲಿವರೆಗೂ ಶ್ರುತಿ ಹರಿನ್ ಇಟ್ಸ್ ಆಲ್ವೇಸ್ ಲೈಕ್ ದಟ್ ಅಲ್ಲ ಯುವರ್ ಐಡೆಂಟಿಟಿ ಬಿಕಮ್ಸ್ ಯುವರ್ ಫಿಲ್ಮ್ಸ್ ಅಂತ ಅದಾದ್ಮೇಲೆ ದೆನ್ ಯುವರ್ ಹಿಸ್ಟ್ರಿ ಕಮ್ಸ್ ಇವ್ರು ಇಲ್ಲಿ ಹಿಂಗೆ ಅಂತಲ್ಲ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ್ಲೂ ಯು ಆರ್ ಲೈಕ್ ಯು ಸ್ಟಿಲ್ ಆರ್ ಬಟ್ ದ ಫಸ್ಟ್ ಇಂಪ್ರೆಷನ್ ಇದೆಯಲ್ಲ that go bubbly like ಜಾಸ್ತಿ ಏನು ಯೋಚನೆ ಮಾಡಿದೆ that hey what's up tada this is me that energy that was so awesome to see then and then to a large extent you've still maintained the same I still have that energy but I think I'm calmer now adu I think see I'm 40 you're 35 with time ನೀವು ಹೇಳಿದ್ಯಲ್ಲ I think ಅದೇ ಒಂದು ಬಟ್ ನೀನು ಈಗ ಹೇಳಿದ್ಯಲ್ಲ that I think I've always made unconventional choices ವಿತ್ ಮೈ ಕೆರಿಯರ್. ಉದಾಹರಣೆಗೆ ಡಾನ್ಸರ್ ಆಗಿ ಶುರು ಮಾಡಿದ್ದು, ಆ ನಂತರ ಥಿಯೇಟರ್ ಮಾಡಿದ್ದು, ಆ ನಂತರ ಸಿನಿಮಾ ಸೇರಿಕೊಂಡು ಸಿನಿಮಾದಲ್ಲಿ ಯು ಕೀಪ್ ಟ್ರೈಯಿಂಗ್, ಯು ಕೀಪ್ ವರ್ಕಿಂಗ್ ಇನ್ ಫಿಲ್ಮ್ಸ್ and that itself is an unconventional choice, especially from the family background that I come from. What is your background? I come from a very orthodox family, very conservative. Tamil Brahmin. Academic. Exactly. ನಾನು I was like ಹೇಳ್ಬೇಕಾ ಹೇಳ್ಬೇಡ್ವಾ ಅಂತ to make it like not sound very casteist, but yes. See, I think facts are facts. Sure. Whether people start stereotyping ಅಥವಾ ಇದು that is people's choice. 100%. ನಾನು ಅದನ್ನು ಯಾವತ್ತೂ ನನ್ನ ಪ್ರಿವಿಲೇಜ್ ಆಗಿ ನಾನು ಅದನ್ನು ಯೂಸ್ ಮಾಡ್ಕೊಂಡಿಲ್ಲ. ಸೊ you're right. Yes. It is where I come from. And ಆ ಒಂದು ಕನ್ಸರ್ವೇಟಿವ್ ಅಕಾಡೆಮಿಕ್ ಓರಿಯೆಂಟೆಡ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಈ ಕಲೆ ಅನ್ನೋ ಒಂದು ಕೆರಿಯರ್ ಚಾಯ್ಸ್ ವಾಸ್ ಅನ್ಥಿಂಕಬಲ್. ಅಂದರೆ ಯು ಕಾಂಟ್ ಇವನ್ ಇಮ್ಯಾಜಿನ್ ಆರ್ಟಲ್ಲಿ ಹೌ ಡು ಯು ಮೇಕ್ ಮನಿ, ವಾಟ್ ಕೈಂಡ್ ಆಫ್ ಪ್ರೊಫೆಷನ್ ಇಸ್ ದ್ಯಾಟ್ ಅಂತಾನೆ ನನ್ನ ಫ್ಯಾಮ್ಲಿ ಅವತ್ತು ಕೇಳಿದ ಪ್ರಶ್ನೆ ಇವತ್ತು ಒಂಚೂರು ಕಮ್ಮಿ ಕೇಳ್ತಾರೆ. ಬಟ್ they at least know that they have no say in it, that this is what this girl is going to do forever types. But I think what was most important with these unconventional choices is being self-motivated. ಅದು ತುಂಬ ಕಷ್ಟ ಅಲ್ಲ ಕೆಲವೊಂದ್ಸತಿ. ದರ್ ಆರ್ ಡೇಸ್ ವೆನ್ ಯು ಜಸ್ಟ್ ಲೈಕ್ ಹೇ ಏನು ಮಾಡ್ತಿದ್ದೀನಿ ಜೀವನದಲ್ಲಿ ಅಂತ. ಅದು ನೀನು ತೊಗೊಂಡಿರೋ ಚಾಯ್ಸ್ಗೆ ನೀನೊಬ್ಬಳೇ ನಿಂತಿರ್ತೀಯ, ಖುಷಿ ಪಟ್ಟರು ನೀನು ಅವಾಗೆಲ್ಲ ಹೆಂಗೆ ಕ್ರೆಡಿಟ್ ತೊಗೊತೀಯೋ, ಏನು ಕೆಲಸದಿ ವರ್ಕೌಟ್ ಆದಾಗ ಯು ಆರ್ ಸ್ಟ್ಯಾಂಡಿಂಗ್ ದೇರ್ ಅಲೋನ್ ಟು ಫೇಸ್ ಯುವರ್ ಸೆಲ್ಫ್, ಫೇಸ್ ಪೀಪಲ್ ಅರೌಂಡ್ ಯು, ಫೇಸ್ ಸೊಸೈಟಿ, ಫೇಸ್ ಜಜ್ಮೆಂಟ್ಸ್. ಕರೆಕ್ಟ್. ಆ್ಯಂಡ್ ಐ ಲೈಕ್ ಹೌ ಯು ಸೆಡ್ ಯು ಸ್ಟ್ಯಾಂಡಿಂಗ್ ದೇರ್ ಅಲೋನ್. More often than not, we are always standing alone, alla? Always standing alone and always trying to figure it all out alone, yet with everybody. With all the tags that comes along. Yeah, it's such a so beautiful life is sometimes. ನಾನು ಅದೇ ಫೇಸಲ್ಲಿ ಇದ್ದೀನಿ. ನೀನು ಕೇಳಿದೆಯಲ್ಲ ಯಾವ ಫೇಸಲ್ಲಿ ಇದೆ, ಇದೇ ಫೇಸ್. I'm able to stay outside of that entire box and the system and start viewing it. And I think that takes a little bit of maturity. You know what I mean? Absolutely. Believe me, when you say this, I can so resonate with it. ಅಲ್ವಾ? ಯಾಕಂದ್ರೆ ಈ ಲೆವೆಲಲ್ಲಿ ಕುತ್ಕೊಂಡು ಇದನ್ನ ಪಕ್ಕ ಹಿಂಗೆ ನೋಡೋಕ್ಕೂ, ನಾವು ಇದನ್ನು ಝೂಮ್ ಔಟ್ ಮಾಡಿ ನೋಡೋಕ್ಕೂ ಅದು ತುಂಬ ಸಿಂಪಲ್ ಆಗಿ ಕಾಣುತ್ತೆ. ಇದು ಇಷ್ಟೇನಾ, ಇದಕ್ಕೆ ನಾವು ಇದನ್ನ ಹತ್ರ ನೋಡ್ಕೊಂಡು ದೊಡ್ಡ ವಿಷಯ ನಮ್ಮ ತಲೆನಲ್ಲಿ ಹಾಕ್ಕೊಂಡು ಅಯ್ಯಯ್ಯೋ ಅಂತ ಒದ್ದಾಡ್ಕೊಂಡು ಅದಕ್ಕಿಂತ ಜಾಸ್ತಿ ಜಸ್ಟ್ ಟೇಕ್ ಅ ಸ್ಟೆಪ್ ಬ್ಯಾಕ್ ಅಂಡ್ ವೆನ್ ಯು ಆರ್ ವ್ಯೂವಿಂಗ್ ಇಟ್ ಇಟ್ ಜಸ್ಟ್ ಸೀಮ್ಸ್ ಸೋ ಮಚ್ ಮೋರ್ ಸಿಂಪ್ಲರ್. Absolutely. Bird eye view is magic. Yeah. But unfortunately, don't you think 20s ಅಲ್ಲಿ ಬರ್ಡ್ ಐ ವ್ಯೂನ ನೀನೇ ಒಂದು ಬರ್ಡ್ ಆಗಿ ಎಲ್ಲೆಲ್ಲೋ ಪಚ ಅಂತ ಪರ್ಚ್ಕೋತಾ ನಾವು ಏನೇನೋ ಮಾಡ್ತಾ ಇರ್ತೀವಿ ಅಲ್ವಾ? ಇವತ್ತು ಮಾತಾಡೋದಕ್ಕೆ ಈಸಿ ನನ್ಗನ್ಸತ್ತಪ್ಪ. ಹೌದು, 100% ಐ ಅಗ್ರಿ ವಿತ್ ಯು. ಬಟ್ ದೆನ್ ನಾವು ಆ 20s ಅಲ್ಲಿ ಅದೆಲ್ಲ ಮಾಡಿರ್ಲಿಲ್ಲ ಅಂದರೆ 30s ಅಲ್ಲಿ ಈ ಎಕ್ಸ್ಪೀರಿಯನ್ಸಸ್ ಆಗ್ತಿಲ್ವೇನೋ. ಯು ನೋ ವಾಟ್ ಐ ಮೀನ್? ಓನ್ಲಿ ವೆನ್ ಯು ವಾಕ್ ಯು ನೋ ಹೌ ಟು ರನ್. ಕರೆಕ್ಟ್. ಸೊ ಓನ್ಲಿ ವೆನ್ ಯು ರನ್ ಇಸ್ ವೆನ್ ಯು ನೋ ಹೌ ಟು ಫ್ಲೈ. ಸೊ ಇಟ್ ಇಸ್ ಅ ಪ್ರೋಗ್ರೆಷನ್ ಆಫ್ ಲೈಫ್ ಹಂಗಿದ್ರೆ. ಹೌದು. ಇಂಟ್ರೆಸ್ಟಿಂಗ್. ಸೊ ಈಗ ತುಂಬಾ ನಾವು ಇಬ್ರು ತುಂಬಾ ಎಲ್ಲೆಲ್ಲೋ ಹೋಗ್ತಾ ಇದೀವಲ್ಲ. No, it's fine. I think next week it's our experiences talking, right? Your 35 years of experience versus 40 of mine across various things like ನಿಮ್ಮ ಎಕ್ಸ್ಪೀರಿಯನ್ಸ್ ನಿಂದು. You don't look 40 at all. You know that, right? ತುಂಬಾ ಜನ ಹೇಳಿರ್ತಾರೆ. ಬಟ್ ಐ ಡೋಂಟ್ ನೋ ಡು. ನನ್ಗನ್ಸತ್ತೆ ಅಮ್ಮಯಿಂದ ಪಡೆದಿರೋದು ಜೀನ್ಸ್. ತಲೆನಲ್ಲಿ ನಿನ್ಗೆ ಎಷ್ಟು ವಯಸ್ಸು ಅದು ಹೇಳು. ನೀನು ನಂಬಲ್ಲ, ಒಂದೇ ಒಂದು ವರ್ಷದ ಮುಂಚೆನೂ ಐ ಹ್ಯಾಡ್ ಲಾಟ್ ಆಫ್ ಇನ್ಸೆಕ್ಯೂರಿಟೀಸು. ಐ ಹ್ಯಾಡ್ ಲಾಟ್ ಆಫ್ ಅಫ್ಕೋರ್ಸ್ ಐ ಡಿಡ್. ಎಸ್ ಅಫ್ಕೋರ್ಸ್. ಸಿ ಆಚೆ ಏನೇ ಬಂದ್ರೂ ಯು ವಿಲ್ ಆಲ್ವೇಸ್ ಫೀಲ್ ಲೈಕ್ ನಾನು ಇನ್ನೂ ಅದು ಮಾಡಬೇಕು, ನಾನು ಇದು ಮಾಡಬೇಕು. ಆಲ್ವೇಸ್ ಮೋರ್ ಇಸ್ ಹಂಗೆ ಅನ್ಕೊಂಡಿದ್ದೆ, ಎಸ್ಪೆಷಲಿ ಇನ್ ದ ಇಂಡಸ್ಟ್ರಿ ದಟ್ ಯು ಆರ್ ಅಟ್. ಹಾಂ.
ಬಿಕಾಸ್ ಈ ರೇಡಿಯೋ ಅಂತ ಬಂದಾಗ 18th ಇಯರ್ ಇನ್ ರೇಡಿಯೋ. ಈಗ 10 ವರ್ಷದ ಮುಂಚೆ ರೇಡಿಯೋಗೆ ಇದ್ದಿದ್ದು ರಿಲೆವೆನ್ಸ್ ಇವತ್ತಿಗಿರಲ್ಲ. ಎಷ್ಟೊಂದು ಜನ ನನ್ನನ್ನು ಕೇಳ್ತಾರೆ, ನೀವಿನ್ನೂ ರೇಡಿಯೋದಲ್ಲಿದ್ದೀರಾ ಅಂತ. ನಾನು ಅವಾಗ ಏನು ಹೇಳ್ತೀನಿ, ಹಂಗಾರೆ ನೀವು ಹಿಂಗೆ ರೇಡಿಯೋ ಕೇಳೋದು, ನಾನು ರೇಡಿಯೋ ಬಿಟ್ಟಿಲ್ಲ, ನೀವು ರೇಡಿಯೋ ಕೇಳೋದು ಬಿಟ್ಟಿದ್ದೀರಾ ಅಂತ ಕೆಲವ್ರಿಗೆ ಹೇಳ್ತೀನಿ. ಸೊ ಅದೊಂದು ಆಗಿರ್ಬೋದು. ಆ್ಯಂಡ್ ಎರಡನೇದು, ನನ್ನ ಚಾಯ್ಸಸ್ ಆ ಲಿಟಲ್ ಅನ್ಕನ್ವೆನ್ಷನಲ್. ಯಾಕೆಂದರೆ ಈಗ ನಾನು 40 ಆದ್ರೂ ಐ ಸ್ಟಿಲ್ ಡೋಂಟ್ ಹ್ಯಾವ್ ಅ ಕಿಡ್. ನನ್ನ ಹತ್ರ 4 ನಾಯಿ ಇದೆ ಮನೆಯಲ್ಲಿ. ನಾನು ಯಾವಾಗ್ಲೂ ಡಾಗ್ ಪೇರೆಂಟ್ ಹಾಂ, ಡಾಗ್ ಮಾಮ್. ಸೊ ಈ ಥರ ಎಕ್ಸ್ಪೀರಿಯನ್ಸಸ್ಗಳಾದಾಗ ಏನಾಗುತ್ತೆ, ಅಟ್ ಟೈಮ್ಸ್ ಆ ಜೋಶ್ ಇರುತ್ತಲ್ಲ 30 to 40 experiences that you go through, ಕೆಲವು ಸತಿ it will make you rebel, it will make you violent, it can make you confuse your choices. At times you ಆಚೆ ಕಡೆ ಏನೇ ಇದ್ರೂ ಒಳಗೊಂದಷ್ಟೆಲ್ಲ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ನಡೀತಾ ಇರುತ್ತೆ. ಆ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ಗಳೆಲ್ಲ ಅದ್ರ ಮಧ್ಯೆ ಕೆಲವು ಸತಿ ಗಂಟಾಗ್ಬಿಡಿರುತ್ತೆ. ಬೈ ದ ಟೈಮ್ ಯು ಫಿಗರ್ ಓಕೆ, ಯು ರಿಯಲೈಸ್ ದಟ್ ಇಸ್ ಅ ಗಂಟ್, ಸ್ವಲ್ಪ ಟೈಮ್ ಆಗುತ್ತೆ. ಆಮೇಲೆ ಅದನ್ನ ಆಚೆಯಿಂದ ನೋಡಿದಾಗ ನಿಧಾನ ಕೆಲವು ಸತಿ ನಾವೇ ಗಂಟುಗಳು ಹಾಕೋತೀವಿ. ಇವಾಗ ಎಕ್ಸ್ಪೆಕ್ಟೇಷನ್ನು, ಪಿಯರ್ ಪ್ರೆಷರು, ಅದಿಲ್ಲ ಅಂದರೆ ಏನು ಲೈಫ್ ನಡೆಯಲ್ವಾ ಅನ್ನೋದು ಒಂದಷ್ಟು ಆಲೋಚನೆಗಳು ಬಂದು. ಬಟ್ ಎನಿವೇ, ದೀಸ್ ಆರ್ ನನ್ನ ಆಲೋಚನೆಗಳು ಕೆಲವುದು. ಬಟ್ ಆನೆಸ್ಟ್ಲಿ ನಾನು ಕೇಳಿದ ಪ್ರಶ್ನೆಗೆ ನೀನು ಇನ್ನೂ ಉತ್ತರ ಕೊಟ್ಟಿಲ್ಲ. ಏನು ಉತ್ತರ ಹೇಳು, ಏನು ಪ್ರಶ್ನೆ ಹೇಳು? ಹೌ ಓಲ್ಡ್ ಆರ್ ಯು ಇನ್ ಯೋರ್ ಹೆಡ್? ನೋಡು, ಇದೇ ಆಗೋದು. ಹೌ ಯು ಗೈಸ್ ಫೀಲ್. ಕೆಲವು ಸತಿ ಐ ಆಲ್ಸೋ ಥಿಂಕ್ ಏನೋ ಮಾತಾಡ್ಕೊಂಡು ಹೋದಾಗ ಏನೋ ಪ್ರಶ್ನೆ ಕೇಳಿದೆ, ಅದಕ್ಕೆ ಬೇರೆನೋ ಉತ್ತರ ಬಂತಲ್ಲ ಅಂತ ಕೆಲವೊಂದು ಸತಿ ನಿನ್ಗೆ ಅನ್ಸಲ್ಲ. ಇಲ್ಲಿ ಕೂತಿರೋ ಗೆಸ್ಟ್ಗಳಿಂದಲೂ ಐ ಫೆಲ್ಟ್ ದ್ಯಾಟ್. ಬಟ್ ಎನಿವೇ, ಹೌ ಓಲ್ಡ್ ಡು ಐ ಫೀಲ್ ಇನ್ ಮೈ ಹೆಡ್ ಇವತ್ತಿಗೆ, the way I think, the way I behave, honestly, I think I am 40. Oh, ಹೌದಾ? I don't think ನನಗೆ ಇವತ್ತು ಹುಚ್ಚುಚ್ಚಾಗಿರೋ. ಈಗ ಫಾರ್ ಎಕ್ಸಾಂಪಲ್, ನನಗೆ ಯಾರೋ ಇದೇ ಥರ ಒಂದು 8 ವರ್ಷದ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬರು ನೋಡೋಕೆ ಹಿಂಗಿಂಗೋ ಇದೆಯಾ ಅಂತ ಕೆಡ್ದ ಒಂದು ಕಮೆಂಟ್ ಹಾಕಿದಾಗ ಅವತ್ತು ತಿರುಗಿಸ್ಕೊಟ್ಟಿದ್ದೆ, ನೀನು ನನಗೆ ಅಮ್ಮ ಅಕ್ಕ ಅನ್ನಕ್ಕೆ ನನಗೂ ಬರುತ್ತೆ, ಆದರೆ ನಾನು ಅನ್ನಲ್ಲ ಅಂತ. ದ್ಯಾಟ್ ವಾಸ್ ರಶ್ಮಿ ದೆನ್. ಲೈಕ್ ಹೌ ಫೋನ್ಸ್ಗಳು ಪ್ರತಿ ವರ್ಷ ಅಪ್ಗ್ರೇಡ್ ಆಗಲ್ವಾ, ಸಾಫ್ಟ್ವೇರ್ ಅಪ್ಗ್ರೇಡ್ ಆಗಲ್ವಾ? ಐ ಥಿಂಕ್ ಹ್ಯೂಮನ್ಸ್ ಆಲ್ಸೋ ಅಪ್ಗ್ರೇಡ್. ಯು ಲುಕ್ ಅಟ್ ಎಕ್ಸ್ಪೀರಿಯನ್ಸಸ್. ದ ವೇ ಯು ಫೀಲ್ ಅಬೌಟ್ somebody 2 years ago will change. The way you feel about yourself also changes. So today if you personally ask me, ಆ ಥರ ಕಮೆಂಟ್ಸ್ಗಳೆಲ್ಲ ಬಂದಾಗ ಐ ವಿಲ್ ಬಿ ಲೈಕ್, ಡೂಡ್, ಇಟ್ಸ್ ವೇಸ್ಟ್ ಆಫ್ ಮೈ ಟೈಮ್. ಅಥವಾ ನಾನು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತೀನಿ, ಅವ್ನಿಗೆ ಏನೋ ಅವ್ನ ಥಿಂಕಿಂಗ್ ಅಷ್ಟೇ, ಅವ್ನ ಲೆವೆಲ್ ಅಷ್ಟೇ, ಅವ್ನು ಅಷ್ಟೇ ಪ್ರಪಂಚ ನೋಡೋದು, ಅವ್ನಿಗೆ ನಾನು ಯಾಕೆ ರಿಯಾಕ್ಟ್ ಮಾಡಬೇಕು? ಸೊ ದಿಸ್ ಇಸ್ ಮೀ ಟುಡೇ. ಬಟ್ ಐ ಡೋಂಟ್ ನೋ ಹೌ ಐ ಆಮ್ ಗೋನ್ ಬಿ 5 years down the line. But I'm damn sure I'll definitely change. ನೀನು ಆ್ಯಕ್ಚುಲಿ you'll forgive him. You'll be like, ಅಯ್ಯೋ ಚಿನ್ನ, ನಾನು ಇವತ್ತೇ ಬಿಟ್ಬಿಟ್ಟಿದ್ದೀನಿ. ಡೂಡ್, ನನ್ಗೇನು ಅನ್ಸುತ್ತೆ ಗೊತ್ತಾ, ನಮ್ಮ ಎನರ್ಜಿ ಅಲ್ವಾ. ಈಗ ನಾನು ಹಿಡ್ಕೊಂಡಿದ್ರು, ಅವ್ನು ಹಂಗೆ ಮಾಡ್ಬಿಟ್ಟ ಹಿಂಗೆ ಮಾಡ್ಬಿಟ್ಟ, ನಂದೇ ಎನರ್ಜಿ ವೇಸ್ಟು. ಅದು ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾನಲ್ಲಿ ಬರುವಂಥದ್ದು ಕಮೆಂಟ್ಸು, ಅವ್ರ ಆ ಧೈರ್ಯದಿಂದ ಅಂಥ ಕಮೆಂಟ್ಸ್ ಮಾಡೋದು ಆ ಇನ್ವಿಸಿಬಿಲಿಟಿ ಕ್ಲೋಕಿಂದ. ನಮ್ಮ ಎದುರುಗಡೆ ಬಂದು ಇದನ್ನು ಹೇಳಕ್ಕೆ ಯಾರಿಗಾದ್ರೂ ಧೈರ್ಯ ಇದೆಯಾ? ಒಬ್ಬನಿಗೆ ಅಲ್ಲ, ಒಬ್ಬಳಿಗೆ ಇಲ್ಲ ತಾನೆ. ಇಟ್ ಈಸ್ ಜಸ್ಟ್ ದಟ್ ಇನ್ವಿಸಿಬಿಲಿಟಿ ದಟ್ ಸೋಷಿಯಲ್ ಮೀಡಿಯಾ ಪ್ರೊವೈಡ್ಸ್ ಯು, ದಟ್ ದೇ ಹ್ಯಾವ್ ದ ಗಟ್ಸ್ ಟು ಕಮೆಂಟ್ ವಾಟ್ ದೇ ಡು. ದಟ್ ಈಸ್ ಒಂದಾದರೆ ನನಗೇನು ಅನ್ಸುತ್ತೆ ಗೊತ್ತಾ, ಡೂಡ್, ಮೆಂಟಲಿ ಎಲ್ಲರ ಹೆಲ್ತು ಎಷ್ಟು ಚೆನ್ನಾಗಿದೆ ಅನ್ನೋದು ಆಲ್ಸೋ ಇಸ್ ಅ ರಿಫ್ಲೆಕ್ಷನ್ ದೇರ್. ಅಂದರೆ ಇವತ್ತು ವಿ ಆಲ್ ನೋ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ ಅಂಥವ್ರನ್ನೂ ಜನ ಬಿಡಲ್ಲ ಅಂದರೆ ಇಟ್ ಈಸ್ ನಾಟ್ ಅ ಸಿನಿಮಾ ಹೀರೋಯಿನ್, ಇಟ್ ಈಸ್ ನಾಟ್ ಅನ್ RJ, ಅಥವಾ ಇಟ್ ಈಸ್ ನಾಟ್ ಇವನ್ ಅ ಪರ್ಸನ್ ಹೂ ಈಸ್ ವರ್ಕಿಂಗ್ ಇನ್ ಅ ಬ್ಯಾಂಕ್. ಇಟ್ ಈಸ್ ಓವರ್ ಆಲ್ ಸೈಕಿ ಆಫ್ ಸಂಬಡಿ ಸಿಟ್ಟಿಂಗ್ ದೇರ್ ಹೂ ಕ್ಯಾನ್ ಸ್ಟೂಪ್ ಡೌನ್ ಟು ಎನಿ ಎಕ್ಸ್ಟೆಂಟ್. ಬಟ್ ನನಗೇನು ಅನ್ಸುತ್ತೆ ಗೊತ್ತಾ, ಅವ್ನ ಕಮೆಂಟ್ಸು ಅವನ ವ್ಯಕ್ತಿತ್ವನ ತೋರಿಸುತ್ತೆ ಹೊರತು ನನ್ನ ಚಾರಿತ್ರ್ಯ ಆಗಿರಲಿ ಏನು ಒಂಚೂರು ಆಗಲ್ಲ. 100%. So that's what this whole social media trolling ಬಗ್ಗೆ, you're absolutely right. ನನಗೆ ಅದೇ ಅನ್ಸೋದು. It just reflects on that person or like society in general rather than us. I think ಇದು ನೋಡಿ, ಇಲ್ಲಿ ಬರೋದಕ್ಕೆ I'm not saying ನಾನು 18 ವರ್ಷದಿಂದ ಹಿಂಗೆ ಇದನ್ನ ಇಲ್ಲ. ಅವತ್ತು ಯಾರೋ ಚುಚ್ಚಿದ್ರೆ ಹೌದು ನನಗೂ ನೋವಾಗೋದು, ನೀನು ಚುಚ್ಚಿದೆ, ನಾನು 2 ಸತಿ ಚುಚ್ಚಕ್ಕೆ ವಾಪಸ್ ಹೋಗ್ತಾ ಇದೆ. ಬಟ್ ಟುಡೇ ಎಲ್ಲ ಚುಚ್ಚಿಸ್ಕೊಂಡು ನಂಗೆ ಗೊತ್ತಲ್ಲ, ಇದನ್ನು ಹಿಂಗೆ ಗಾಯ ಆದರೆ ಹಿಂಗೆ ಹ್ಯಾಂಡಲ್ ಮಾಡಬೇಕು. ಐ ಥಿಂಕ್ ವಿ ಆಲ್ ಚೇಂಜ್. ಬಟ್ ಎನಿವೇ, ಡೂಡ್, ಇಟ್ ಈಸ್ ಯು. ಸಡನ್ಲಿ ಇಟ್ ಫೀಲ್ಸ್ ಲೈಕ್ ಜಸ್ಟ್ ಕ್ಯೂರಿಯಸ್. Hosted by Sruthi Hariharan. Today the guest is Rapid Rashmi. No, dude, now coming back, ನನಗೆ ನಿನ್ನ ಜರ್ನಿನಲ್ಲಿ ಸಮಥಿಂಗ್ಸ್ ವಿಚ್ ಹ್ಯಾಸ್ ಆಲ್ವೇಸ್ ಇನ್ಸ್ಪೈರ್ಡ್. ಅಂದರೆ ನೀನು ಮಾಡಿರೋ ಚಾಯ್ಸಸ್ಗಳು ನಿನ್ನನ್ನು ಹೆಂಗೆ ಬೆಳೆಸ್ತಾ ಹೋಯಿತು, ನಿನ್ನನ್ನು ಯಾವ ಒಂದು ಪೀಕಿಗೂ ಕರ್ಕೊಂಡು ಹೋಗಿದೆ, ಆ್ಯಂಡ್ ಅದನ್ನೆಲ್ಲನ ಹ್ಯಾಂಡಲ್ ಮಾಡ್ಕೊಂಡು ಬಂದಿರೋ ರೀತಿ ಸ್ವಲ್ಪ ಎಳೆಯಾಗಿ ಬಿಡ್ಸೋಣ. ಕ್ಲಾರಿಟಿ ಇತ್ತಾ ನಿನಗೆ ಮೊದಲಿಂದಲೂ ಯುನೋ ಸಿನಿಮಾಗೆ ಬರಬೇಕು ಅಥವಾ ಈ ಥರ ಟರ್ನ್ಸ್ಗಳೆಲ್ಲ ಸಿಗುತ್ತೆ ಅಂತ ಏನಾದ್ರು ಐಡಿಯಾ ಇತ್ತಾ ನಿಮಗೆ? ಒಂಚೂರು ಇರಲಿಲ್ಲ. ಐ ಆಮ್ ಅ ಕಲಾವಿದೆ ಅಟ್ ಹಾರ್ಟ್. ಅದು ನಾನು ಹೇಳ್ತಾ ಹೋಗ್ತಾ ಇರ್ತೀನಿ. ಆರ್ಟಿಸ್ಟ್ಗಳು ನಾವೆಲ್ಲ ಯೂಶ್ವಲಿ ನಮ್ಮ ಹೃದಯದಿಂದ ಯೋಚನೆ ಮಾಡ್ತೀವಿ. ವಿ ಸೆಲ್ಡಮ್ ಯೂಸ್ ಅವರ್ ಹೆಡ್ ಅಂತ ನಾನು ನಂಬ್ತೀನಿ. ಅಟ್ಲೀಸ್ಟ್ ಐ ಡೋಂಟ್ ಯೂಸ್ ಮೈ ಹೆಡ್ ಮಚ್. ಆ್ಯಂಡ್ ಇನ್ನೊಂದು ಕಲ್ಲನ್ನು ನಾವು ಒಂದು ಡಾರ್ಕ್ ಸ್ಪೇಸಲ್ಲಿ ಎಸೆದ್ರೆ ಅದು ಎಲ್ಲಿ ಹೋಗಿ ಬೀಳುತ್ತೆ ಅನ್ನೋ ಒಂದು ಐಡಿಯಾ ಇಲ್ಲ. ಎಲ್ಲೋ ಹೋಗಿ ಬೀಳ್ತಾ ಇದೆ, ಮತ್ತೆ ಕಲ್ಲನ್ನು ಎಸಿತಾ ಇರ್ತೀವಿ. ಆ್ಯಂಡ್ ದ್ಯಾಟ್ಸ್ ದ ಪರ್ಸಿವಿಯರೆನ್ಸ್ ದಟ್ ಐ ಆಮ್ ಟಾಕಿಂಗ್ ಅಬೌಟ್, ಆ್ಯಂಡ್ ದ್ಯಾಟ್ಸ್ ಸಮಥಿಂಗ್ ದಟ್ ಐ ಹ್ಯಾವ್ ಆಲ್ವೇಸ್ ಡನ್.
ಕಲ್ಲು ಹೊಡಿಯೋದು ಬಿಡಬಾರ್ದು, ಕಲ್ಲು ಹೊಡೆಯೋದು ಬಿಡಬಾರ್ದು. ಅದು ಎಲ್ಲಿ ಬೇಕಾದರೂ ಹೋಗಿ ಬೀಳ್ ಪ್ರಯತ್ನ. ಸೊ ಹಾಗಾಗಿ ನನಗೆ ಐ ಫೀಲ್ ದ್ಯಾಟ್ ನನಗೆ ಯಾವತ್ತೂ ನನ್ನ ಕೆರಿಯರ್, ನನ್ನ ಜೀವನನ ಹ್ಯಾಂಡಲ್ ಮಾಡಿದ್ದು ಒಂದು ನಶೆಯಿಂದಾನೆ, ನಕಾಶೆಯಿಂದ ಅಲ್ಲ. ಓ ವಾವ್, ಗೂಸ್ ಬಂಪ್ಸ್. ನಶೆಯಿಂದ ನಕಾಶೆಯಿಂದ ಅಲ್ಲ ಅಂತ. ಅದು ಆ್ಯಕ್ಚುಲಿ ಒಂದು ಹಾಡು. ಈಗ ರೀಸೆಂಟಾಗಿ ಸಾರಾಂಶ ಅಂತ ಒಂದು ಸಿನಿಮಾ ನಾನು ಮಾಡಿದ್ದು ಒಂದು ರಿಲೀಸ್ ಆಯಿತು. ಸೊ ಅದರಲ್ಲಿ ಒಂದು ಹಾಡಿದೆ, ನಶೆಯೋ ನಕಾಶೆಯೋ ಅಂತ. ಆ್ಯಂಡ್ ಇಟ್ ಟಾಕ್ಸ್ ಅಬೌಟ್ ದಿಸ್. ನಾವೆಲ್ಲ ಕನ್ಸು ನೋಡಬೇಕಾದ್ರೆ ನಶೆಯಿಂದ ನೋಡ್ತೀವೋ, ಅಲ್ಲ ನಶೆಯಿಂದ ಆ ಕನ್ಸು ಹಿಂದೆ ಹೋಗ್ತೀವೋ, ಅಲ್ಲ ನಕಾಶೆ ಹಾಕ್ಕೊಂಡು ಹೋಗ್ತೀವೋ ಅಂತ. ಮೋರ್ ಆಫನ್ ದನ್ ನಾಟ್ ನಶೆಯಿಂದ ತಾನೆ. ಮ್ಯಾಪ್ ಇವತ್ತು ಗೂಗಲ್ ಮ್ಯಾಪ್ಸ್ ಬಂದಿರ್ಬೋದು, ನಕಾಶೆ ನೋಡಿ. ಐ ಥಿಂಕ್ ಮ್ಯಾಪ್ ಇದ್ಬಿಟ್ರೆ ಅದು ಮಜಾನೇ ಇರಲ್ಲೇನೋ. ಹೌದಾ? ಓನ್ಲಿ ವೆನ್ ಯು ಇವಾಗ ನೀನು ಯಾವುದೋ ಒಂದು ಜಾಗಕ್ಕೆ ಹೋಗ್ತೀಯ ವಿತೌಟ್ ಎನಿ ಗೈಡೆನ್ಸ್, ಅಲ್ಲಿಗೆ ಹೋಗಿ ರೀಚ್ ಆದಾಗ ನಿನಗೆ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ಗೂ, ನಿನಗೆ ಸ್ಟಾರ್ಟಿಂಗಲ್ಲೇ ನಿನಗೆ ಹಿಂಗೆ ಹೋಗ್ಬೇಕು ಲೆಫ್ಟ್ ಮಾಡೋ, ಯು ಓನ್ಲಿ ಎಕ್ಸಿಕ್ಯೂಟಿಂಗ್, ಯು ಆರ್ ನಾಟ್ ಅನ್ ಎಕ್ಸ್ಪ್ಲೋರರ್ ದೇರ್. 100% ಐ ಅಗ್ರಿ ವಿತ್ ಯು. ಬಟ್ ದೆನ್ ಕೆಲವೊಂದು ಸತಿ ಜೀವನದಲ್ಲಿ, ಅಟ್ಲೀಸ್ಟ್ ನಾನು ಈಗಂತೂ ಆ ಫೇಸಲ್ಲಿದ್ದೀನಿ, ವೇರ್ ಐಮ್ ಲೈಕ್ ಸ್ವಲ್ಪ ಸ್ಟ್ರಾಟಜಿಕ್ ಆಗಿ ಯೋಚನೆ ಮಾಡೋಣ ಶ್ರುತಿ, ಯು ನೋ ವಾಟ್ ಐ ಮೀನ್, ಸ್ವಲ್ಪ ಒಂಚೂರು. ಸೊ ದ ಸ್ಟೋನ್ ಕ್ಯಾನ್ ಬಿ ಥ್ರೋನ್ ಇನ್ ಟು ಅ ಡಾರ್ಕ್ ಸ್ಪೇಸ್, ಬಟ್ ಒಂಚೂರು ಟಾರ್ಚ್ ಲೈಟ್ ಹಾಕ್ಕೊಂಡು ಎಲ್ಲಿ ಯಾವ ಕಡೆ ಎಸಿತಾ ಇದೆಯಾ ಅಂತ ನೋಡೋಕ್ಕೆ ಸಾಧ್ಯ ಇದೆಯಾ ಅನ್ನೋ ಒಂದು ಪ್ರಯತ್ನನೂ ನಡೀತಾ ಇದೆ ರೈಟ್ ನಾವು. ಇಟ್ಸ್ ಅಂದರೆ ಸಿಕ್ಕಿದ ಕಡೆ ಕತ್ಲಲ್ಲಿ ಒಂದು ಕಲ್ಲು ಹೊಡೆಯೋ ಒಂದು ಜರ್ನಿಯಿಂದ ಹಿಡಿದು ಈಗ ಒಂದು ಸ್ವಲ್ಪ ಸ್ಟ್ರಾಟಜಿಕ್ ಆಗಿ ಅದಕ್ಕೆ ಬರ್ತೀನಿ. ಎಸ್, ಲೂಸಿಯಾ ಅಂತ ಬಂದಾಗ ಇಟ್ಸ್ ಅ ಬಿಗ್ ಮೂವಿ ಇನ್ ಟರ್ಮ್ಸ್ ಆಫ್ ಒಂದು ಪ್ಯಾರಡೈಮ್ ಶಿಫ್ಟ್ ಅಂತಲ್ಲ. ಅಲ್ಲಿವರೆಗೂ ಬರ್ತಾ ಇದ್ದಿದ್ದು ಸಿನಿಮಾಗಳು ಒಂದಾದರೆ ಈ ಥರ ಒಂದು ಸೈನ್ಸ್ ಫಿಕ್ಷನ್ನು, ಈ ಎಕ್ಸ್ಪೆರಿಮೆಂಟ್ಸು, ಅಪ್ರೋಚು, ವೆನ್ ಯು ಲುಕ್ ಬ್ಯಾಕ್ ಟುಡೇ, ಫಸ್ಟ್ ಡೇ ಅಥವಾ ಫಸ್ಟ್ ಇದು ಹೆಂಗೆ ನಿನಗೆ ಅದು ಬಂತು, ಅದೆಲ್ಲ ಮಾಪಿಸ್ಕೋತೀಯಾ? ಲೂಸಿಯಾ ನಾನು ಆ್ಯಕ್ಚುಲಿ ಒಂದು ಇಂಡಿಪೆಂಡೆಂಟ್ ಸಿನಿಮಾ ಮಾಡ್ತಿದ್ದೆ, ಸಾಫ್ಟ್ವೇರ್ ಹಾರ್ಡ್ವೇರ್ ಕ್ಯಾಯಾರೋ ಅಂತ. ಅದರಲ್ಲಿ ನಾನು ರಿಷಿ ಅಂತ ನಮ್ಮ ಆ್ಯಕ್ಟರ್ ಇದ್ದಾರಲ್ಲ, ರಿಷಿ ಎದುರುಗಡೆ ನಾನು ಒಂದು ಎಕ್ಸ್ಟ್ರಾ ಆಗಿದ್ದೆ. ಐ ವಾಸ್ ಜಸ್ಟ್ ಅ ರ್ಯಾಂಡಮ್ ಗರ್ಲ್ ಹೂ ದೇ ಹ್ಯಾಡ್ ಕಾಲ್ಡ್ ಮೀ ಟು ಸಿಟ್ ಆಪೋಸಿಟ್ ಹಿಮ್, ಲೈಕ್ ಐ ವಾಸ್ ಸಪೋಸ್ ಬಿ ಅ ಡೇಟ್. ಆ್ಯಂಡ್ ಆ ಸಿನಿಮಾ ಕಥೆ ಪ್ರಕಾರ ಅದಿತಿ ಅಂತ ಇನ್ನೊಬ್ಬರು ಆ್ಯಕ್ಟರ್, ಹೀ ಸೈಟೋಡ್ಗಿಫೈಂಗ್ ಹರ್ ಆ್ಯಕ್ಚುಲಿ. ಸೊ ನಾನು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಏನೋ ಮಾಡ್ತಾಯಿದ್ದೀನಿ. ಅಲ್ಲಿ ಸಿಕ್ಕಿದ್ರು ನನಗೆ ಸಿದ್ಧಾರ್ಥ್ ನೂನಿ, ದ ಸಿನಿಮಾಟೋಗ್ರಫರ್ ಆಫ್ ಲೂಸಿಯಾ. ಆ್ಯಂಡ್ ಆಗ ಸಿದ್ಧಾರ್ಥ್ ನೂನಿ ಹೇಳ್ತಿದ್ರು, ನೀವು ಪವನ್ ಕುಮಾರ್ ಬಗ್ಗೆ ಕೇಳಿದ್ಯಾ, ಲೈಫು ಇಷ್ಟೇನೆ ಅಂತ ಸಿನಿಮಾ ಮಾಡಿದ್ರು, ಅವರು ಆಡಿಷನ್ಸ್ ಮಾಡ್ತಾ ಇದ್ದಾರೆ ಹೊಸ ಸಿನಿಮಾಗೆ, ವೈ ಡೋಂಟ್ ಯು ಟ್ರೈ ಅಂದರು. ಐ ವಾಸ್ ಲೈಕ್ ಯಾ ಶೋರ್ ಐ ಟ್ರೈ. ಕಟ್ ಮಾಡಿದ್ರೆ ಆಡಿಷನ್ಗೆ ನಾನು ಸ್ಕೂಟರಲ್ಲಿ ಹೋಗ್ತಾಯಿದ್ದೀನಿ. ಹೋಗಿದ ತಕ್ಷಣ ಈಗ ನನಗೆ ಅದು ಆಮೇಲೆ ಯಾರೋ ಹೇಳಿದ್ರು, ಬಟ್ ಅಸೋಸಿಯೇಟ್ ಡೈರೆಕ್ಟ್ರು ಮಹೇಶ್ ಅಂತ, ಅವ್ರ ಜೊತೆನೂ ಇನ್ನೊಂದು ಸಿನಿಮಾ ಮಾಡಿದೆ. ಮಹೇಶ್ ಹಿಂಗೆ ನೋಡಿ, ಇದೇನು ಹೀರೋಯಿನ್ ಸ್ಕೂಟ್ರಲ್ಲಿ ಬರ್ತಿದ್ದಾಳೆ ಅಂತ. ಆ್ಯಂಡ್ ಅದು ನನಗೆ ಆಗ ಗೊತ್ತಿರಲಿಲ್ಲ. ಸೊ ಸ್ಕೂಟ್ರೆಲ್ಲ ಪಾರ್ಕ್ ಮಾಡಿಕೊಂಡು ಆಗ ಏನೇನೋ ಮೇಕಪ್ಪು ಸಿಕ್ಕಿದ್ದು, ಯಾವುದೋ ಒಂದು ಬ್ರ್ಯಾಂಡ್ ಹಾಕ್ಕೊಂಡು ನಾನೇ ಏನೋ ಮಾಡಿಕೊಂಡು ಹೋಗಿದ ತಕ್ಷಣ ಐ ಹ್ಯಾಡ್ ಟು ರೀಡ್ ಸಂಯುಕ್ತ ಹೊರನಾಡ್ ಅವ್ರದ್ದು ಒಂದು ಸೀನ್ ಇತ್ತು. ಆ ಸೀನ್ ಪೇಪರ್ ಕಳಿಸಿದ್ರು ನನಗೆ ಪವನ್ ಕುಮಾರ್. ಸೊ ಆ ಸೀನ್ ಪೇಪರ್ ನಾನು ಬೈಹಾಟ್ ಮಾಡಿಕೊಂಡು ನನಗೆ ಗೊತ್ತಿರೋ ಅಷ್ಟು ಕನ್ನಡದಲ್ಲಿ ನಾನು ಏನೋ ಹೇಳಬೇಕಾಗಿತ್ತು. ನಾನು ಅದೃಷ್ಟಕ್ಕ ಏನೂ ನನಗೆ ಗೊತ್ತಿಲ್ಲ. ನಾನು ಮೇಲೆ ಆ ಟೆರೆಸ್ಸಲ್ಲಿ ಆಡಿಷನ್ ಇತ್ತು. ಪವನ್ ಸ್ಟಾರ್ಟೆಡ್ ರೋಲಿಂಗ್ ಹಿಸ್ ಕ್ಯಾಮ್ರಾ ಆ್ಯಂಡ್ ಹಿ ಸೆಟ್ ಸ್ಟಾರ್ಟ್ ಆ್ಯಕ್ಷನ್ ಅಂದರು. ಎಲ್ಲ ಮರ್ತೋಗ್ಬಿಟ್ಟೆ. ನಾನು ಅಬ್ಬಬ್ಬಬ್ಬಬ್ಬ ಅಂತ ಏನೇನೋ ಹೇಳ್ತಾ ಇದ್ದೀನಿ. ಪವನ್ ಕಟ್ ದ ಕ್ಯಾಮ್ರಾ ಸೆಟ್, ಯು ರಿಲ್ಯಾಕ್ಸ್, ಬೇಕಾದರೆ ಇಂಗ್ಲೀಷಲ್ಲೇ ಮಾಡು, ಪರವಾಗಿಲ್ಲ, ಕನ್ನಡದಲ್ಲಿ ಮಾತಾಡೋದು ಬೇಡ ಅಂತ. ಅಸ್ ಲೈಕ್ ಸರಿ ಓಕೆ ಇಂಗ್ಲೀಷಲ್ಲಿ ಮಾಡ್ತೀನಿ ಅಂತ ಏನೋ ಒಂದು ಸಮ್ಮರಿ ಗೊತ್ತಿತ್ತಲ್ಲ ನನ್ನ ತಲೆಯಲ್ಲಿ, ಏನೋ ಒಂದು ಮಾಡಿ. ಇಟ್ ವಾಸ್ ಒನ್ ಆಫ್ ದ ವರ್ಸ್ಟ್ ಆಡಿಷನ್ಸ್ ಆಫ್ ಮೈ ಲೈಫ್. ನಾನು ಕಾಲು ಎಕ್ಸ್ಪೆಕ್ಟ್ ಮಾಡಿಲ್ಲ, ಏನೂ ಇಲ್ಲ, ಸ್ಟ್ರೇಟ್ ಮನೆಗೆ ವಾಪಸ್ ಹೋದೆ. ಸರಿ ಓಕೆ ಅಮ್ಮ, ಮುಗೀತು ನಿಂದು, ಯು ಡೋಂಟ್ ಇವನ್ ಕನ್ಸಿಡರ್ ದಿಸ್ ಆ್ಯಸ್ ಸಮಥಿಂಗ್ ಯು ಗಾಟ್. ನೆಕ್ಸ್ಟ್ ಡೇ ಕಾಲ್ ಬಂತು ಆ್ಯಂಡ್ ಪವನ್ ಇಸ್ ಲೈಕ್, ಒಂದು ಕೆಲಸ ಮಾಡ್ತೀಯಾ, ಕ್ಯಾನ್ ಯು ಗೆಟ್ ಅ ಫ್ಯೂ ಫೋಟೋಸ್ ಕ್ಲಿಕ್ಡ್ ಆಫ್ ಯೋರ್ಸ್ ಅಂದರು. ಬಟ್ ನ್ಯಾಚುರಲ್ ಆಗಿರಲಿ ಫೋಟೋಸ್, ಆ್ಯಂಡ್ ಮೇಕ್ ಶ್ಯೂರ್ ಸಂಬಡಿ ಹೂ ಲವ್ಸ್ ಯು ಕ್ಲಿಕ್ಸ್ ಯೋರ್ ಪಿಕ್ಚರ್ಸ್ ಅಂದರು. I was like, you will get to know about Pawan. Pawan is a man like that. Somebody who loves you, get somebody who loves you to click your pictures andru. I was like, yeah, okay. Anta ನನ್ನ ಫ್ರೆಂಡ್ ದೀಪ್ತಿ ಮರ್ತೋಲೆ ಅಂತ ಐ ಕಾಲ್ಡ್ ಹರ್. ಐ ಲೈಕ್, will you click a few pictures of mine? ಸರಿ. ಅವಳ ಹತ್ರನೂ ಆಗ ಫೋನ್ ಕ್ಯಾಮ್ರಾ ಏನೂ ಇರಲಿಲ್ಲ. We are talking about what, 2010. Okay. 2010 we are talking about. ಫೋನ್ ಕ್ಯಾಮ್ರಾ ಏನೂ ಇರಲಿಲ್ಲ. ಅವಳ ಹತ್ರ ಯಾವುದೋ ಒಂದು ನಾರ್ಮಲ್ ಫೋಟೋಶೂಟ್ ಮಾಡೋವಂಥದ್ದು ಒಂದು ನಿಕಾನ್ ಕ್ಯಾಮ್ರಾ ಇತ್ತು. ಆ್ಯಂಡ್ ವಿ ಶಾರ್ಟ್ ಅ ಫ್ಯೂ ಪಿಕ್ಚರ್ಸ್ ಕಳಿಸ್ದೆ. ಅಗೇನ್ ನೆಕ್ಸ್ಟ್ ಡೇ ಪವನ್ ಕಾಲ್ಸ್ ಮಿ ಅಪ್ ಇಸ್ ಲೈಕ್, ಸತೀಶ್ ನೀನಾಸಮ್ ಅವರು, ಹೀ ಈಸ್ ಪ್ಲೇಯಿಂಗ್ ದ ಲೀಡ್ ಇನ್ ದಿಸ್ ಫಿಲಮ್, ಅವ್ರ ಜೊತೆ ಇನ್ನೊಂದು ಆಡಿಷನ್ಗೆ ಬರ್ತೀಯಾ ಅಂತ. ವಾಸ್ ಲೈಕ್ ಡನ್ ಅಂತ ಹೋದೆ ಸ್ಕೂಟರಲ್ಲಿ. ಹೋಗಿ ಆಡಿಷನ್ ಶುರು ಮಾಡಿದೆ. ಆ್ಯಂಡ್ ದ್ಯಾಟ್ ವಾಸ್ ವೆನ್ ಪವನ್ ಟೋಲ್ ಮಿ, ಓಕೆ ಯೂರ್ ಇನ್. ಐ ವಾಸ್ ಲೈಕ್ ಓಕೆ ಐ ಮೀನ್ ಡನ್. ಆಗಲೂ ನನಗೇನು ಅನಿಸ್ಲಿಲ್ಲ. ಮತ್ತು 2 ವರ್ಷ ಸಿನಿಮಾ ಮಾಡಿದ್ವಿ.
2 ವರ್ಷ ಸಿನಿಮಾ ಶೂಟ್ ಮಾಡಿದ್ವಿ. ಸಿನಿಮಾ ಶೂಟ್ ಮಾಡಬೇಕಾದ್ರೆ ನನ್ನ ತಲೆಯಲ್ಲಿ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಮಿನಿಮಮ್ ಒಂದು 20 ಜನ ಅಲ್ಲ 100 ಜನ ಅಲ್ಲ ಸರಿ ಮಿನಿಮಮ್ 20 ಜನ ಅಂತೂ ಇದ್ದೇ ಇರ್ತಾರ. ನಮ್ಮ ಸೆಟ್ಟಲ್ಲಿ 5 ಜನ, DOP ಪವನ್, ನಾನು, ಸತೀಶ್, ಮ್ಯಾಕ್ಸಿಮಮ್ ನನ್ನ ಜೊತೆ ವೈಡೂರ್ಯ ಅಂತ ಬೋತ್ ಆರ್ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ನಾವು ಅ ವೆರಿ ವೆರಿ ಗುಡ್ ಫ್ರೆಂಡ್. ನಾವೆಲ್ಲರೂ ಸ್ಪಾಟಲ್ಲಿ ಅಷ್ಟೇ ಜನ ಆಯಿತಾ. 2 ವರ್ಷ ಹೀಗೆ ಸಿನಿಮಾ ಮಾಡಿದ್ವಿ. And because it was a crowd-funded film and one of the first crowd-funded films, money slowly trickled in. So every time ದುಡ್ಡು ಬಂದಾಗ ಹೋಗಿ ಶೂಟ್ ಮಾಡ್ತಿದ್ವಿ. ಅಲ್ಲ ಲೊಕೇಶನ್ ಪರ್ಮಿಷನ್ಸ್ಗೆ ಯಾವುದಕ್ಕೂ ದುಡ್ಡು ಕೊಡೋಕ್ಕೆ ದುಡ್ಡು ಇರಲಿಲ್ಲ. ಸೊ ಹಾಗಾಗಿ ಫ್ರೀಯಾಗಿ ಯಾವುದಾದ್ರೂ ಒಂದು ಲೊಕೇಶನ್ ಸಿಕ್ಕರೆ ಹೋಗಿ ಶೂಟ್ ಮಾಡೋಣ. ಸೊ ಇಟ್ ವಾಸ್ ಆಲ್ ಸೋ ರ್ಯಾಂಡಮ್ ಆ್ಯಂಡ್ ನಿಜವಾಗ್ಲೂ ನನಗೆ ಯಾವ ಐಡಿಯಾನೂ ಇರಲಿಲ್ಲ. ಏನಾಗ್ತಿದೆ, ಯಾವ ಥರ ಬರ್ತಿದೆ ಸಿನಿಮಾ ಏನೂ ಗೊತ್ತಿರಲಿಲ್ಲ. ಆಮೇಲೆ ಡಬ್ಬಿಂಗ್ ಸ್ಟೇಜಿಗೆ ಬಂತು. ಡಬ್ಬಿಂಗ್ ಸ್ಟೇಜಲ್ಲೂ ಪವನ್ ಇನ್ನೂ ಪವನ್ ಇನ್ನೂ ಹಿ ವಾಸ್ ನಾಟ್ ಶ್ಯೂರ್ ವೆದರ್ ಐ ಶುಡ್ ಡಬ್ ಆರ್ ಸಂಬಡಿ ಎಲ್ ಶುಡ್ ಡಬ್, ಬಿಕಾಸ್ ನನಗೆ ಆಗ ಕನ್ನಡ ಅಷ್ಟು ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಫೈನಲಿ ಪವನ್ಸ್ ಲೈಕ್ ಸರಿ ಹೆಂಗೋ ಮಾಡಿ ಇವಳನ್ನೇ ಡಬ್ ಮಾಡಿಸೋಣ, ಇವಳ ವಾಯ್ಸ್ ಏನೋ ಒಂದು ಚೂರು ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ತುಂಬ ಕಷ್ಟಪಟ್ಟು 2 ವಾರ ಡಬ್ಬಿಂಗ್ ಮಾಡಿದೆ ನಾನು ಒಂದು ಸಿನಿಮಾಗೆ. 2 ವಾರ 2 ವರ್ಷ ಶೂಟಿಂಗು, 2 ವಾರ ಡಬ್ಬಿಂಗು ಮುಗಿಸಿದ್ನಾ. ಸಿನಿಮಾ ರೆಡಿ ಆಯಿತು. LIFF ಲಂಡನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಈ ಸಿನಿಮಾ ಪ್ರೀಮಿಯರ್ ಶೋ ಆಗ್ತಿತ್ತು. ಇದೆಲ್ಲ ನಮಗೆ ಗೊತ್ತಿತ್ತು. ಆ್ಯಂಡ್ ಪವನ್ ಇಸ್ ಯೂಶ್ವಲಿ ಅ ವೆರಿ ಏನು ಹೇಳೋದು, ಹಿ ಈಸ್ ಎಕ್ಸಲೆಂಟ್ ಎಟ್ ಮಾರ್ಕೆಟಿಂಗ್ ಆ್ಯಂಡ್ ಹಿ ಪುಟ್ ದ ಫಿಲ್ಮ್ ದೇರ್. ಆ್ಯಂಡ್ ಆ ಪ್ರೀಮಿಯರ್ ಶೋನಲ್ಲಿ we heard that it was a standing ovation and the film was extremely well received. ಆಗ ಒಂಚೂರು ಚಿಕ್ಕದಾಗಿ ಸಣ್ಣದಾಗಿ ಎಲ್ಲೋ ಒಂದು ಕಡೆ ಒಂದು ಹೋಪ್ ಅಥವಾ ಒಂದು ಲೈಕ್ ದಿಸ್ ಲೈಟ್ ಆಫ್ ray of hope suddenly came in and I was like maybe this film might do well anta. Cut ಮಾಡಿದ್ರೆ ಬೆಂಗಳೂರಲ್ಲಿ ಪ್ರೀಮಿಯರ್ ಶೋ and again a standing ovation, and that was when it hit me. I was like, man, now things are going to change. Maybe it's changed, ಇಷ್ಟು ವರ್ಷ ಏನೋ ಒಂದು ನಶೆಯಿಂದ ಯಾವುದ್ರದೋ ಹಿಂದೆ ಹೋಗಿ ಆಡಿಷನ್ಸ್ ಕೊಟ್ಟು ರಿಜೆಕ್ಷನ್ ಆಡಿಷನ್ಗೆ ಹೋಗಿದ್ದೆ. ಒಂದು 10 ಅಟ್ಲೀಸ್ಟ್ 10 ಆಡಿಷನ್ಸ್ ಕೊಟ್ಟಿರ್ತೀನಿ. ತುಂಬ ಚಿಕ್ಕ ಸಿನಿಮಾಗಳು ಆ ಟೈಮಲ್ಲಿ ತುಂಬ ಇಂಡಿಪೆಂಡೆಂಟ್ ಸಿನಿಮಾಗಳು ಮಾಡೋಕ್ಕೆ ಶುರು ಮಾಡಿದ್ರು. ವಾಟ್ ಐ ಮೀನ್, ಬಿಕಾಸ್ ಯಾಕೆಂದರೆ ಮುಂಗಾರು ಮಳೆ ಮತ್ತು ದುನಿಯಾ ಎಲ್ಲ ಬಂದಮೇಲೆ ಇಂಡಸ್ಟ್ರಿನಲ್ಲಿ ಒಂದು ಮಾತಿದೆ, ಯಾರು ಬೇಕಾದ್ರೆ ಸಿನಿಮಾ ಮಾಡ್ಬೋದು, ಎಲ್ಲರಿಗೂ ಸಿನಿಮಾಗೊಂದು the doors are open. It was also because of the digitalization of filmmaking. As a process of filmmaking, reel alla. As a process, 5D cameras and all of this started coming in and becoming more affordable for filmmakers. Correct. So hagagi it became easier to make smaller films and independent films, independent of a production house. So I did quite a few of those small films, short films. ಏನೇನೋ ಮಾಡಿದೆ ರಶ್ಮಿ, ಕೇಳಕ್ಕೆ ಹೋಗ್ಬೇಡ ನೀನು. But finally that day I was like, welcome Shruthi. It was good. So before you got a standing ovation, ಮೊದಲು ಅದೇ ಸ್ಟಾರ್ಟೆಡ್ ವಿತ್ ಒಂದು 5 ಜನ ಪ್ರೊಡಕ್ಷನಲ್ಲಿ ಇರ್ತಾ ಇದ್ದಿದ್ದು. ಪವನ್ ಆಲ್ವೇಸ್ ಒಂಥರ ಯಾವತ್ತಿಗೆ ಪವನ್ ಅಂದರೆ ಆ್ಯಸ್ ಅ ಡೈರೆಕ್ಟರ್ 100 ಜನ ಒಂದು ದಾರಿ ಆದರೆ ಪವನ್ ಯೂಶಲಿ ದಾರಿಗಳು ಬೇರೆ. ಹೌದು. ಫ್ರಮ್ ಪ್ರೊಡ್ಯೂಸರ್ನ ಕ್ರೌಡ್ ಫಂಡಿಂಗ್ ಇದಾಗಿರಲಿ, ದ ವೇ ಹಿ ಥಿಂಕ್ಸ್, ದ ವೇ ಹಿ ಎಕ್ಸಿಕ್ಯೂಟ್ಸ್ ಅಲ್ವಾ. ಅವ್ರು ಮಾಡಿದ ಸಿನಿಮಾಗಳು ಲೂಸಿಯಾದ ನಂತರ ಕೂಡ ಲೈಕ್ ಯು ಟರ್ನ್ ಫಾರ್ ಎಕ್ಸಾಂಪಲ್ ಅಲ್ಲ, ಧೂಮಮ್ ಫಾರ್ ಎಕ್ಸಾಂಪಲ್, ಅವ್ರು ಯೋಚನೆ ಮಾಡೋ ರೀತಿನೇ ಬೇರೆ ಅಲ್ಲ. ಲೈಕ್ ಯು ಗೆಟ್ ಇನ್ ಟು ಹಿಸ್ ಮೈಂಡ್ ಆ್ಯಂಡ್ ಸ್ಟಾರ್ಟ್ ಫಿಗರಿಂಗ್ ಇಟ್ ಔಟ್. ಯು ಲೈಕ್, no, I can't figure this out. He's too complex a being. Yeah. By Pawan. Yeah. Pawan's a very complex being. ಸೊ ಹೌ ವಾಸ್ ಹಿ ಆಸ್ ಅ ಡೈರೆಕ್ಟರ್ ಲೂಸಿಯಾ ಟೈಮಲ್ಲಿ? ಲೂಸಿಯಾ ಅಂದರೆ ಇವತ್ತು ಟು ದಿ ಎಕ್ಸ್ಟೆಂಟ್ಗೆ ಅವ್ರ ಮಗಳ ಹೆಸರು ಸಕ್ಸಸ್ ಲೂಸಿಯಾ ಅಂತಾನೆ ಇಟ್ರು. ಅಲ್ಲ, ಸಕ್ಸಸ್ಗೋಸ್ಕರ ಅಲ್ಲ, ಲೂಸಿ ಸೌಮ್ಯ ದೇ ವರ್ ಪ್ರೆಗ್ನೆಂಟ್ ಡ್ಯೂರಿಂಗ್ ದ ರಿಲೀಸ್. ಸಕ್ಸಸ್ಗೋಸ್ಕರ ಅಲ್ಲ, ಇಟ್ ವಾಸ್ ಬೇಸಿಕ್ಲಿ ಆ ಟೈಮಲ್ಲಿ both the productions got both of them were produced together or released together. They were both released together. I always thought maybe success ಗೆ ಒಂದು ತಿಂಗಳು ಡಿಫರೆನ್ಸ್ ಅಷ್ಟೇ ರಿಲೀಸ್ ಟೈಮ್ಗೆ, ಬೇಬಿ ರಿಲೀಸ್ ಅಂಡ್ ಫಿಲ್ಮ್ ರಿಲೀಸ್. ಇವಾಗ ಅರ್ಥ ಆಯ್ತು. ಓಕೆ. ಸೊ ಹೆಂಗೆ ಫಸ್ಟ್ ಡೇ ಫಸ್ಟ್ ಶಾಟ್ ಯಾವುದು ಜ್ಞಾಪಕ ಇದೆಯಾ? ಫಸ್ಟ್ ಡೇ ಫಸ್ಟ್ ಶಾಟ್ ಜ್ಞಾಪಕ ಇಲ್ಲ, ಬಟ್ ನನಗೆ ಒಂದು ಇನ್ಸಿಡೆಂಟ್ ಪವನ್ ಜೊತೆ ಜ್ಞಾಪಕ ಇದೆ. ಇದು ನಾನು ತುಂಬ ಸತಿ ಹೇಳಿದ್ದೀನಿ ಕೂಡ. ಶೂಟ್ ಮಾಡ್ತಿದ್ವಿ ಮತ್ತೆ 5 ಜನ ಸೆಟ್ಟಲ್ಲಿ, ಆ್ಯಂಡ್ ಎಲ್ಲರೂ ಲಂಚಿಗೆ ಕಾಯ್ತಿದ್ವೋ ಏನಕ್ಕೋ ನಾವು ಕಾಯ್ತಾ ಇದ್ವಿ, ಕೂತಿದ್ದೀವಿ. ಆ್ಯಂಡ್ ಆ ಟೈಮ್ಗೆ ಪವನ್ ತಲೆನಲ್ಲಿ ದ ಪ್ಲಾನ್ ಟು ರಿಲೀಸ್ ಲೂಸಿಯಾ ವಾಸ್ ಥ್ರೂ DVDs. ಓಕೆ, ಜಸ್ಟ್ ರಿಮೆಂಬರ್ ದ DVD ಕಾಲ, ಫ್ಲಾಪಿ ಡಿಸ್ಕ್ ಕಾಲ. ಸೊ DVDs ಅಲ್ಲಿ ರಿಲೀಸ್ ಮಾಡೋಣ ಅಂತ ಐಡಿಯಾ ಇತ್ತು. ಆ್ಯಂಡ್ he was sitting there
ಆ್ಯಂಡ್ ಏನೋ ಒಂದು ಸಡನ್ನಾಗಿ ಹಿ ಕಮೆಂಟೆಡ್ ಸೇಯಿಂಗ್ ಐ ಡೋಂಟ್ ನೋ ವಾಟ್ ಐ ಆಮ್ ಡೂಯಿಂಗ್, ಈ ಸಿನಿಮಾ ಏನು ಮಾಡ್ತಿದ್ದೀನಿ, ಸಿನಿಮಾಯಿಂದ ಏನಾಗುತ್ತೋ ಏನೋ, ಐ ಹ್ಯಾವ್ ನೋ ಕ್ಲೂ ವಾಟ್ ಐ ಆಮ್ ಡೂಯಿಂಗ್ ಅಂದರು. ಒಂದು ಸ್ಲೋ ಮೋಷನಲ್ಲಿ ಎಲ್ಲರೂ ತಿರುಗಿ ಅವನ್ನ ನೋಡಿದ್ವಿ. ಲೈಕ್ ಲೇ ಏನೋ ಹೇಳ್ತಿದ್ಯಾ, 2 ವರ್ಷದಿಂದ ನಿನ್ನ ನಂಬ್ಕೊಂಡು ಹೊತ್ಕೊಂಡು ನಾವೆಲ್ಲ ಬರ್ತಾ ಇದ್ದೀವಿ. ಆ್ಯಂಡ್ ಇಟ್ ವಾಸ್ ವೆರಿ ಸ್ಮಾಲ್ ಪೇಮೆಂಟ್ ಆಲ್ಸೋ, ದಟ್ಸ್ ಆಲ್ ಪವನ್ ಕುಡ್ ಆಲ್ಸೋ ಅಫೋರ್ಡ್. ಇನ್ ಫ್ಯಾಕ್ಟ್ ಪವನ್ ಆ್ಯಕ್ಚುಲಿ ಡಿಡ್ ನಾಟ್ ಪೇ ಅಸ್. ಓಕೆ, ಸೊ ಐ ಥಿಂಕ್ ದ ರಿಸಲ್ಟ್ ಪೇಡ್ ಆಫ್ ಲೇಟರ್. ಗುಡ್ ಒನ್, ಪ್ಲೀಸ್ ಅದನ್ನು ಹಾಕು ಆಯಿತಾ, ಈ ಕಮೆಂಟು ಹಾಕು. ಎನಿವೆ, ದ ರಿಸಲ್ಟ್ ಡಿಡ್ ಪೇ ಆಫ್ ಆ್ಯಂಡ್ ಹಿ ಡಿಡ್ ಪೇ ಅಸ್ ಮಚ್ ಲೇಟರ್ ಒನ್ಸ್ ದ ಫಿಲ್ಮ್ ಸ್ಟಾರ್ಟೆಡ್ ಮೇಕಿಂಗ್ ಮನಿ, ಬಟ್ ದ್ಯಾಟ್ ವಾಸ್ ದ ಡೀಲ್, right? That we would all have a share in the profits. And hanga. Yeah. And Pawan was 100% meticulous about that. ಪ್ರತಿ ಒಬ್ರಿಗೂ ಕೂಡ who invested like 110 producers-ಗೆ ಎಲ್ರಿಗೂ ದುಡ್ಡು Pawan made sure he returned. And that is because the film also made money. You know, so there are like his integrity is something that I have always appreciated. So ಹಂಗೆ ಹೇಳಿದ್ರು, ನಾವೆಲ್ಲ ತಿರುಗಿ ನೋಡಿದ್ವಿ, ಲೈಕ್ ಹಲೋ ವಾಟ್ ಆರ್ ಯು ಸೇಯಿಂಗ್ ಅಂತ. ಬಟ್ ಫೈನಲಿ the rest, you know, that was an interesting moment ಅಲ್ಲಿಗೆ. ಯಾಕೆ ಹಂಗಂದ್ರು, ಅಷ್ಟೊಂದು ಹೊತ್ಕೊಂಡಿದ್ರ ಆಸ್ ಅ ಡೈರೆಕ್ಟರ್, ಪ್ರೊಡ್ಯೂಸರ್ಸು. We all have our moments ಅಲ್ವಾ. I'm sure he had his. We all have our moments. In fact, ನಾನು one of the most amazing directors that I have worked with is Hemant M. Rao and Godhi Banna Sadharana Maikattu. And allu kuda nanige, I know Hemant is by nature a very collaborative director. Elru ಹೇಳ್ತಾರೆ ನಿಮಗೆ. But I'm sure Hemant also went through phases where he's like, ಇದು ವರ್ಕ್ ಆಗುತ್ತಾ ಆಗಲ್ವಾ, ಗೊಂದಲ ಮಾತ್ರ ಅಲ್ಲ, ಕಲೆ, when you're creating something like art, you're always going to want an opinion. You know, it's always better to have an opinion, especially ಅದು ಒಂದು ಟೀಮ್ ವರ್ಕ್ ಕೂಡ. ಒಬ್ರು ಮಾತ್ರ ಸರಿ, okay, there is one man who finally calls the shots, but it's nice to get opinions from others. So I think that's where Pawan, Hemant, I don't know, even Mani sir, Mani Ratnam thara ಒಂದು ದೊಡ್ಡ ಡೈರೆಕ್ಟರ್ ಕೂಡ I'm sure would like feedback from his team, you know. So I think that was the space that Pawan was at. There is a saying, I don't know if you've heard, criticism is champion's breakfast anta. But ನಾನು ಇದನ್ನ criticism ಕಿನ್ನ ಜಾಸ್ತಿ, criticism ಅಂದ್ರೆ there's nothing but constructive criticism. ಹೌದು. So I guess that's why, you know, Pawan was in that phase and ಹಾಗೆ ಕಮೆಂಟ್ ಮಾಡಿದ್ರು. It was just one of his moments that he was having. Yeah, maybe he was PMSing. We always because end of the day he's also a human, no? Exactly. ಎಷ್ಟೇ ಡೈರೆಕ್ಟರ್ ಆದ್ರೂ, ಏನೇ ಡೈರೆಕ್ಷನ್ ಗೊತ್ತಿದ್ರು at times ಕೆಲವು ಸತಿ ಅನ್ಸ್ಬೋದೇನೋ, are we doing it right, self doubt. ಬಹುಶಃ ಕ್ರಿಸ್ಟೋಫರ್ ನೋಲನ್ಗೆನೆ ಅನ್ಸ್ಬಹುದೇನೋ, ಗೊತ್ತಿಲ್ಲ. You know, there's no way. We all go through our phases. That's a human way. Yeah. That is a human way. Yeah. So yes, so hanga aitu. Then that is one moment that you remember. Oh, with Pawan, yes, 100%. And ಅದಾದ್ಮೇಲೆ ಸ್ಟೇಜ್ ಅಲ್ಲಿ ಸಿನಿಮಾ ರಿಲೀಸ್ ಆಯ್ತು, ಸ್ಟ್ಯಾಂಡಿಂಗ್ ಓವೇಷನ್ ಆಗ್ತಿತ್ತು. ನಾನು ಮತ್ತೆ ಸಿದ್ಧಾರ್ಥ್ ನೋನಿ DOP ಸ್ಟೇಜ್ ಮೇಲೆ ನಿಂತ್ಕೊಂಡು ಅಳ್ತಾ ಇದ್ದೀವಿ. Pawan is looking at us and he's like, weirdos ಅಂತ ನೋಡಿ. Pawan is standing there all confident, but you know, there is this, it's very nice how Pawan handles success and fame. I've seen him handle it with a lot of maturity and elegance. How different is he? Very, very elegant. I like people who handle fame and success with elegance. So hangagi it's interesting that, you know, one learning ivattige, because everybody loves their starting point, and especially starting point turning point agide ninge. ಹೌದು ಅಲ್ವಾ? ಹಂಗಾದಾಗ ನಿನ್ನದು ಹೇಗೆ ಮೋಲ್ಡ್ ಮಾಡ್ತು? ಲೂಸಿಯಾ ಆದಮೇಲೆ ನನಗೆ ರಾಟೆ ಅಂತ ಒಂದು ಸಿನಿಮಾ ಮಾಡಿದೆ ನಾನು, ಜೊತೆಯಲ್ಲಿ ಧನಂಜಯ ಅವ್ರ ಜೊತೆ. ದ್ಯಾವ್ರೆ ಸಣ್ಣ ಪುಟ್ಟ ಸಿನಿಮಾಗಳು ಹಾಗೆ ಮಾಡ್ಕೊಂಡು ಹೋದೆ ಸೈಡಲ್ಲಿ. ಬಟ್ ಓಹೋ ಅಂತ ಹೇಳೋಕ್ಕೆ ನನಗೆ ಒಂದಿಷ್ಟು ಆಪರ್ಚುನಿಟೀಸ್ ಏನೂ ಬರಲಿಲ್ಲ. ತಮಿಳ್ ಆರ್ ಮಲಯಾಳಂ, ಇಟ್ ವಾಸಂಟ್ ಸೋ ಇಟ್ಸ್ ವೆರಿ ಡಿಫ್ರೆಂಟ್ ಟುಡೇ. ಆಗಿನ ಕಾಲನೂ ತುಂಬ ಡಿಫ್ರೆಂಟ್ ಆಗಿತ್ತು. ಇವತ್ತಿನ ಕಾಲದಲ್ಲಿ OTT ಇಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲ. ಒಂದು ಸಿನಿಮಾ ಸಕ್ಸಸ್ ಆಗಿದೆ, ದಿಸ್ ಇಸ್ ಹೂ ಐ ಆ್ಯಮ್ ಆ್ಯಂಡ್ ಐ ಪ್ಲೇ ಅ ಪಾರ್ಟ್ ಇನ್ ದಿಸ್ ಫಿಲ್ಮ್ ಅಂತ ನಾನು ತೋರಿಸ್ಕೊಳ್ಳೋಕ್ಕೆ ಬರೀ ಐ ಥಿಂಕ್ ಆರ್ಕುಟೋ ಫೇಸ್ಬುಕ್ ಏನೋ ಒಂದಿತ್ತು. ಬಟ್ ಐ ವಾಸ್ ಆಲ್ಸೋ ವೆರಿ ಸೋಷಿಯಲ್ ಮೀಡಿಯಾ ಲೇಸಿ ಆಗಲೂ ಈಗಲೂ. ನನ್ನ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಐ ಡೋಂಟ್ ನೋ ವೆದರ್ ಸಮ್ ಪೀಪಲ್ ಆರ್ ಲೈಕ್ ವಾಟ್ ಯು ಸೇಯಿಂಗ್, ಯು ಆರ್ ನಾಟ್ ಲೇಸಿ ಆರ್ ಎನಿಥಿಂಗ್. ಬಟ್ ಕಾನ್ಷಿಯಸ್ಲಿ ಐ ಟೆಲ್ ಮೈ ಸೆಲ್ಫ್ ಹೇ ಪೋಸ್ಟ್ ಹಾಕೋಬೇಕು ಅಂತ. ಸೊ ಹಾಗಾಗಿ ಐ ವಾಸ್ ನಾಟ್ ಬೊಂಬಾರ್ಡೆಡ್ ವಿತ್ ಆಪರ್ಚುನಿಟೀಸ್ ಪೋಸ್ಟ್ ಲೂಸಿಯಾ. ಇಟ್ ವಾಸ್ ಸ್ಟಿಲ್ ಅ ಸ್ಲೋ ಕ್ಲೈಮ್ ಫಾರ್ ಮೀ, ಯುನೋ. ರಾಟೇನೂ 2 ವರ್ಷ ತಗೊಳ್ತು ಸಿನಿಮಾ ಮಾಡೋಕ್ಕೆ. ಸೊ ಮತ್ತೆ ಅದು ರಿಲೀಸ್ ಆಗಿದ್ದು 2015ರಲ್ಲಿ. ಆ ನಂತರ ಒಂದಿಷ್ಟು ಸಿನಿಮಾಗಳು ಮಾಡಿದೆ. ಮಾದ ಮತ್ತು ಒನ್ಸಿ ಇಸ್ ವಾಟ್ ಐ ರಿಮೆಂಬರ್ ನೆಕ್ಸ್ಟ್.
ಈವನ್ ದೆನ್ ಐ ವಾಸ್ ಲೈಕ್ ಹೇ ಏನಿದು ಏನು ಸರಿಯಾನೇ ಆಗ್ತಾ ಇಲ್ವಲ್ಲ, ವಾಟ್ ಈಸ್ ಹ್ಯಾಪನಿಂಗ್. ಬಟ್ ಐ ವಾಸ್ ವೆರಿ ಹ್ಯಾಪಿ ಆಲ್ಸೋ, ಐ ವಾಸ್ ವೆರಿ ಕಂಟೆಂಟ್. ನನಗೆ ಇನ್ನೂ ಬೇಕು ಅನ್ನೋ ಅತಿ ಆಸೆ ಇದೆಯಲ್ಲ, ಅದಿರಲಿಲ್ಲ. ಆಸೆ ಇತ್ತು ಹೌದು, ಬಟ್ ಅತಿ ಆಸೆ, ಮೆಂಟಲಿ ಸ್ಟ್ರೆಸ್ಸಿಂಗ್ ಅಬೌಟ್ ಇಟ್ ಆರ್ ಕಂಪೇರಿಂಗ್ ಮೈ ಸೆಲ್ಫ್ ಟು ಅದರ್ಸ್ ಅನ್ನೋ ಒಂದು ಸ್ಟೇಟಲ್ಲಿ ನಾನು ಇರಲೇ ಇಲ್ಲ. ಸೊ ಹಾಗಾಗಿ ಐ ವಾಸ್ ಸ್ಟಿಲ್ ಓಕೆ ವಿತ್ ವಾಟ್ ಎವರ್ ಐ ವಾಸ್ ಗೆಟಿಂಗ್, ಐ ವಾಸ್ ವೆರಿ ಹ್ಯಾಪಿ. But I think around 2016, 2017 things blew up. When I started getting films with also the bigger stars. At the same time getting films where I could do a solo lead of a film. Like for example, Urvi or Nati Charami. And Beautiful Mansugalu. Exactly. Same time. So nanige it started becoming a very good balance for me. For me financially also it became a good balance. I wanted to ask you that because ಅಲ್ಲಿವರೆಗೂ you only said ನೀ ಮಾಡಿರೋ ಪಾತ್ರಗಳೇ ನಿನ್ನನ್ನು ಕಾಯ್ತಾ ಇದೆ ಶ್ರೀರಕ್ಷೆ ಥರ. ಆ್ಯಂಡ್ ಅದು ಕೆಲವು ಸತಿ ವಿಸಿಟಿಂಗ್ ಕಾರ್ಡ್ ಆಗತ್ತಲ್ವಾ. ಎವ್ರಿ ಮೂವಿ ಆಫ್ ಯೋರ್ಸ್ ಇಸ್ ಟೆಲ್ಲಿಂಗ್ ದಟ್ ಹೇ ದಿಸ್ ಇಸ್ ದಿ ಅಪ್ಡೇಟೆಡ್ ಮೀ, give me more roles ಅಲ್ವಾ. ಸೊ ಅಲ್ಲಿವರೆಗೂ were you able to sustain yourself in the industry, the amount of money ನೀನು ಮಾಡ್ತಾ ಇದ್ದಿದ್ದು? I was fine. ನನಗೆ ಅಗೇನ್ ನಾನು ಹೇಳಿದ್ನಲ್ಲ, ನಾನು ಬಂದಿದ್ದೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ. ಸೊ ಐ ಡಿ ನಾಟ್ ಹ್ಯಾವ್ ಅ ಲೈಫ್ ಸ್ಟೈಲ್ ವಿಚ್ ವಾಸ್ ವೆರಿ ಎಕ್ಸ್ಪೆನ್ಸಿವ್ ಫಾರ್ ಮೀ ಟು ಸಸ್ಟೇನ್ ಮೈ ಸೆಲ್ಫ್. ಸ್ಕೂಟಿಲಿ ಏನೋ ಆಡಿಷನ್ ಬಂದಿದ್ಯಾ? ನಾನು ಕಾರ್ ಕಲ್ತಿದ್ದೆ, ಅದು ಇನ್ನೊಂದು ಕಥೆ. ಬಟ್ ಕಾರ್ ಓಡ್ಸಕ್ಕೆ ಕಲ್ತಿದ್ದು ಅಲ್ಲ, ಕಾರ್ ಕೊಂಡ್ಕೋಬೇಕು ಅಂತ ನಾನು ಯೋಚನೆ ಮಾಡಿದ್ದು ಕೂಡ 2016-17 when I could not travel by scooter. Traveling by scooter became because a movie, because of you get recognized in and around Bangalore, and B it was not very safe also. ಅದೊಂದು. ಅಥವಾ do you also think ಈಗ ಹೀರೋಯಿನ್ ಅಂದ್ರೆ ಪರ್ಸ್ಯೂ ಮಾಡ್ತಾರೆ, ದೀಸ್ ಆರ್ ದ ಕ್ವಿಂಟೆಸೆನ್ಷಿಯಲ್ಸ್ ಅಂತ, ಅದೇನಾದ್ರೂ ಇದೆಯಾ? ಯು ಥಿಂಕ್ ಅದು ಒಂದು? ಐ ಹ್ಯಾವ್ ನೆವರ್ ಕೇಟರ್ಡ್ ಟು ದ್ಯಾಟ್, ಅನ್ಫಾರ್ಚುನೇಟ್ಲಿ. ನಾನು ತುಂಬ ಜನ ಹೀರೋಯಿನ್ಸ್ನ ಆ ಟೈಮಲ್ಲೂ ನೋಡಿದ್ದೆ, ಈಗಲೂ ನೋಡ್ತಾ ಇದ್ದೀನಿ. ಆ್ಯಂಡ್ ದೇರ್ ಇಸ್ ದ ಸರ್ಟನ್ ಪರ್ಸನಾಲಿಟಿ ಆರ್ ಪರ್ಸೋನಾ ದಟ್ ಯು ವಾಂಟ್ ಟು ಪುಟ್ ಇನ್ ಫ್ರಂಟ್ ಆ್ಯಂಡ್ ಯು ಮೇಕ್ ಎನ್ ಎಫರ್ಟ್ ಟು ಡೂ ದ್ಯಾಟ್. I tried to a certain extent. ಮೇಕಪ್ ವಿಚಾರದಲ್ಲಿ ಅಲ್ಲ, ಬ್ಯೂಟಿ ವಿಚಾರದಲ್ಲಿ ಐ ಡಿಡ್ ಅಟೆಂಪ್ಟ್ ಟು ಲುಕ್ ಅ ಸರ್ಟನ್ ವೇ, ಬಟ್ did I ever project myself as someone who I am not? No, never. This is who I am. I come from this class of society. This is who I am. I was very, very comfortable in that space. So ಹಾಗಾಗಿ ನನಗೆ insecurity about who I am anta yavattu irlilla, actually speaking. I've never been insecure, touch wood. I'm sure you know ಸುಮಾರು ಎಪಿಸೋಡ್ಸ್ಗಳು ನೋಡಿರ್ತೀಯ. One big part of our the format Just Curious is also to understand how every individual in that space sustains money wise also. Are you comfortable sharing, how much was the money that you took for the first movie, ಅಥವಾ anything that you are able to like put it out? ಫಸ್ಟ್ ಮೂವಿ 2 ವರ್ಷದಲ್ಲಿ ನಂಗೆ 25,000 ಕೊಟ್ಟ ಪವನ್ ಕುಮಾರ್. ಸೀರಿಯಸ್ಲಿ ಡೂಡ್, ಹಂಗಿದ್ರೆ ಆಚೆಯಿಂದ ನೋಡೋರಿಗೆ ಹೀರೋಯಿನ್ ಅಂದರೆ ಫುಲ್ಲು ಅಂತ. ಬಿಕಾಸ್ ಅಲ್ಲಿವರೆಗೂ ಕನ್ನಡ ಇಂಡಸ್ಟ್ರಿನಲ್ಲಿ ರಮ್ಯಾ, ರಕ್ಷಿತಾ ಅವರು ಅದೊಂದು ಫೇಸ್ ಇತ್ತು, ರಾಧಿಕಾ ಪಂಡಿತ್ ಅವ್ರವ್ರಿಗೂ. ಸೊ ಎಲ್ಲರಿಗೂ ಲೈಕ್ ಹೌ ಹೀರೋಸ್ ಆರ್ ಲೈಕ್ ಹೀರೋಯಿನ್ಸ್ ಆರ್ ಡೆಫಿನೆಟ್ಲಿ ನಾಟ್ ಪೇಡ್. ಅದು ಎಷ್ಟೇ ದೊಡ್ಡ ಸ್ಟಾರ್ ಆಗಿರಲಿ, ಹೀರೋಯಿನ್ಸ್ ಆರ್ ನಾಟ್ ಪೇಡ್ ಆಸ್ ಮಚ್ ಆಸ್ ದ ಹೀರೋಸ್. ಆ್ಯಂಡ್ ಬಿಕಾಸ್ ಲೈಫ್ ಸ್ಪ್ಯಾನು ಶಾರ್ಟು. ಈಗ ಅದು ಸ್ವಲ್ಪ ಬದಲಾಗಿದೆ. The lifespan concept. Because of OTT. Because of better writing. Iga there are women who are represented across age groups in cinema. And the lines between regional cinema and Bollywood has blurred. Howdo. So, because of that, I think we all have opportunities. And I would never say, actress's lifespan is short. Okay, of course, as being a glam doll. I'm saying then for you. Then 100%. Maybe the lifespan was short because all the roles that you got were glam dolls. Eye candy, illa arm candy. Eye candy, illa arm candy. Correct. And apart from that, if you were to get anything with a little more substance in it, you're obviously going to be either ways duddu kamine, payment kamine. But I guess ಮೆತ್ತಿಗೆ it's a slow haul upwards. And ಇವತ್ತಿನ ಕಾಲದಲ್ಲಿ ತುಂಬ, ಅಟ್ಲೀಸ್ಟ್ ಟುಡೇ ಹೌ ಐ ಥಿಂಕ್ ಐ ಆಮ್ ಪರ್ಸೀವ್ಡ್, ಎಸ್ಪೆಷಲಿ ಬಿಕಾಸ್ OTTಸು ಬಂದು ಇದನ್ನು ಸ್ವಲ್ಪ ಸ್ಟ್ರಕ್ಚರ್ ಮಾಡಿದೆ, ಸ್ವಲ್ಪ ಈ ಪೇಮೆಂಟ್ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಕ್ಚರ್ ಕೊಟ್ಟಿದೆ. ದೇವ್ ಕಾರ್ಪೊರೇಟೈಸ್ ದ ಹೋಲ್ ಫಾರ್ಮ್ಯಾಟ್. ಸೊ ಹಾಗಾಗಿ ಟುಡೇ ಐ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಐ ಆಮ್ ವರ್ತ್ ಆ್ಯಂಡ್ ದೇರ್ ಇಸ್ ಅ ಪರ್ ಡೇ ವ್ಯಾಲ್ಯೂ ಆನ್ ಆರ್ಟಿಸ್ಟ್ಸ್.
ಹೌ ಮಚ್ ಯು ಕ್ಯಾನ್ ಚಾರ್ಜ್ ಪರ್ ಡೇ. ಸೊ ಆ ಒಂದು ಬ್ರಾಕೆಟ್ ಎಲ್ಲ ಇದೆಯಾ? ಹಾಂ, ದಿಸ್ OTTs thankfully have done, right? And so ಎಲ್ರಿಗೂ ಗೊತ್ತು, any if say I'm now going to be working with one of the leading OTT platforms, and ಅವ್ರ ಹತ್ರ ನಾನು ದುಡ್ಡಂತೂ ಹೇಳೋಕ್ಕೆ ಆಗಲ್ಲ, ಬಿಕಾಸ್ ದೇ ಆರ್ ವೆರಿ ಕ್ಲಿಯರ್ ಹೌ ಮಚ್ ಐ ಆಮ್ ವರ್ತ್. ಆ್ಯಂಡ್ ಅದು ಆ್ಯಂಡ್ ಹೌ ಮಚ್ ಐ ಆಮ್ ವರ್ತ್ ಈಸ್ ಪ್ಯೂರ್ಲಿ ಥ್ರೂ ಅ ಫ್ಯೂ ಆಲ್ಗಾರಿದಮ್ಸ್ ವಿಚ್ ಆರ್ ಕ್ಯಾಲ್ಕುಲೇಟೆಡ್ ವಿತ್ ಮೈ ಮಾರ್ಕೆಟಬಿಲಿಟಿ, ಮೈ ಪಾಸ್ಟ್ ವರ್ಕ್. ನಿನ್ನ ಕೆಲಸ ಹೇಗಿದೆ, ನಿನಗೋಸ್ಕರ ಎಷ್ಟು ಆಡಿಯನ್ಸ್ ಇದ್ದಾರೆ, ನಿಂದು ಅಲ್ಲಿ ಕೆಲಸ ಬಂದರೆ ಶ್ರುತಿ ಹರಿಹರನ್ಗೋಸ್ಕರ OTT ನಲ್ಲಿ ಅದನ್ನ ನೋಡೋರು ಎಷ್ಟಿದ್ದಾರೆ, ದಟ್ ಬೇಸಿಕ್ಲಿ ಡಿಸೈಡ್ಸ್ ನಿನ್ನ ವ್ಯಾಲ್ಯೂ. ಕರೆಕ್ಟ್. ನಾಟ್ ನೆಸೆಸರಿಲಿ ಹೌ ಮಚ್ ಐ ನೀಡ್ ಟು ಸಸ್ಟೈನ್ ಮೈ ಸೆಲ್ಫ್. ಹಂಗೆ ನಿನಗೆ ಎಷ್ಟು ಬೇಕೋ ಅಲ್ಲ, ನಿನ್ನ ತಾಕತ್ ಎಷ್ಟಿದೆ, ನಿನ್ನ ಫೇಸಿಗೆ, ನಿನ್ನ ಹೆಸರಿಗೆ, ನಿನ್ನ ಕೆಲಸಕ್ಕೆ, ನಿನ್ನ ಬ್ಯಾಕ್ಗ್ರೌಂಡ್ಗೆ. ಹೌದು. ಆ್ಯಂಡ್ ಐ ಫೀಲ್ ದಟ್ ಈಸ್ ಬೆಟರ್, ಬಿಕಾಸ್ ಕಲೆಗೆ ಹೌ ಡು ಯು ಅಟ್ಯಾಚ್ ವ್ಯಾಲ್ಯೂ ಟು ಆರ್ಟ್ ಅನ್ನೋ ಒಂದು ಪ್ರಶ್ನೆ ನಾನು ಯಾವಾಗಲೂ ನನ್ನ ತಲೆನಲ್ಲಿತ್ತು. ಅದು ಹೆಂಗೆ ನಾನು ಒಂದು ಆ್ಯಕ್ಟ್ರಾಗಿ ಐ ಆಮ್ ವರ್ತ್ ದಿಸ್ ಮಚ್ ಅಂತ ಅದಕ್ಕೊಂದು ಲೈನ್ ಇದೆ ಕನ್ನಡ ಇಂಡಸ್ಟ್ರಿನಲ್ಲಿ. ಬಿಕಾಸ್ ಕಲೆಯಲ್ಲಿ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಏನೇ ಇರಲಿ, ದೇ ಯೂಸ್ ಟು ಕಮ್ ಫಾರ್ ಪ್ಯಾಷನ್. ಅದನ್ನ ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡೋಕ್ಕೆ ಕಲೆಗೆ ಬೆಲೆ ಕಟ್ಟಕ್ಕಾಗಲ್ಲ ಅನ್ನೋ ಒಂದು ಪದ ಇದೆ. ಕಲೆಗೆ ಬೆಲೆ ಕಟ್ಟಕ್ಕಾಗಲ್ಲ, ಎಕ್ಸಾಕ್ಟ್ಲಿ ಕರೆಕ್ಟ್. ಅದು ಐ ಥಿಂಕ್ ಇಟ್ ಸ್ಟಾರ್ಟೆಡ್ ಆಸ್ ಸರ್ವೈವಲ್ ಲೈನ್, but eventually some might have used it like to save, I don't know. You eventually figure it out. And ನನಗೆ ನಾನು ಒಂಚೂರು ಸ್ಪೆಂಡ್ ಥ್ರಿಫ್ಟ್. ಐ ಲವ್ ವಾಟ್ ಮನಿ ಕ್ಯಾನ್ ಬೈ. ನಾನು ಮತ್ತು ನನ್ನ ತಮ್ಮ ಮಾತಾಡ್ತಿದ್ವಿ. ನನ್ನ ತಮ್ಮ ವಾಸ್ ಲೈಕ್, he has definitely saved up more money than me in his life, but I have earned more money than he ever has in 1 year. ಬಟ್ ಐ ಆಮ್ ಅ ಹ್ಯೂಜ್ ಸ್ಪೆಂಡ್ಥ್ರಿಫ್ಟ್. ನನಗೆ ಐ ಲವ್ ವಾಟ್ ಮನಿ ಕ್ಯಾನ್ ಬೈ. ನಾನು ಆಚೆ ಏನಾದರೂ ಶೂಟಿಂಗ್ ಹೋದರೆ, ಅಂದರೆ ಔಟ್ಸೈಡ್ ಅವರ್ ಕಂಟ್ರಿ, ಐ ಲವ್ ಟು ಎಕ್ಸ್ಪೀರಿಯನ್ಸ್ ದೇರ್ ಫುಡ್, ವಿಚ್ ಆಬ್ವಿಯಸ್ಲಿ ಯು ಆರ್ ಸ್ಪೆಂಡಿಂಗ್ ಇನ್ ಐದರ್ ಯೂರೋಸ್ ಆರ್ ಡಾಲರ್ಸ್. ಸೊ ಅಲ್ಲೇ ಇಟ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸಸ್ ಎಕ್ಸ್ಪೆನ್ಸಿವ್, and I love those experiences, so I give myself those experiences. So since you opened that, ಲೈಕ್ ಹೌ ಬಣ್ಣದ ಬದುಕು ಜಗತ್ತು ಎಲ್ಲ ಕಡೆ ಆಡಿಯನ್ಸ್ ಹಿಂಗೆ ಕರ್ಕೊಂಡು ಹೋಗುತ್ತೋ, ಫಸ್ಟ್ ನಿಮ್ಮನ್ನೇ ಕರ್ಕೊಂಡು ಹೋಗೋದು. ಯಾವುದು ಫಸ್ಟ್ ಹೋಗಿದ್ದು, ಯಾವ ಎಕ್ಸ್ಪೀರಿಯನ್ಸಸ್ ಆರ್ ಯು ಟಾಕಿಂಗ್ ಅಬೌಟ್? ಮ್ಯಾಡ್ ಫಸ್ಟ್ ಹೋಗಿದ್ದು ಆ್ಯಕ್ಚುಲಿ ಬ್ಯಾಂಕಾಕಲ್ಲಿ. ನಿನ್ಗೆ ಕಥೆ ಗೊತ್ತಾ ಬ್ಯಾಂಕಾಕ್ ಕಥೆ? ಇಲ್ಲ. ಬ್ಯಾಂಕಾಕಿಗೆ ಹೋಗಿ ಒಂದು ಫಿಲ್ಮ್ ಟೀಮ್ ಸಿಕ್ಕಾಕೊಳ್ತು ಅಲ್ಲಿ ಅಂತ ನಿನ್ನ ಜ್ಞಾಪಕ ಇದೆಯಾ? ಒಂದು ದೊಡ್ಡ ಮೀಡಿಯಾ ನ್ಯೂಸ್ ಇತ್ತು. ಸೊ ಐ ವಾಸ್ ಅ ಪಾರ್ಟ್ ಆಫ್ ದಟ್. ಯಾವ ಮೂವಿ ಹೇಳು? ಮೂವಿದ ಹೆಸರೆಲ್ಲ ಯಾವುದು ಬೇಡ ಈಗ, ಆಯ್ತಾ? ಬಟ್ ಇಟ್ ವಾಸ್ ಅ ಹ್ಯೂಜ್ ಮೀಡಿಯಾ ಥಿಂಗ್. ಓಕೆ, ಐ ಥಿಂಕ್ ಅಲ್ಲಿ ಗೂಗಲ್ ನಾವು ಕ್ಯಾಮ್ರಾ ಕಟ್ಟಾದ್ಮೇಲೆ ನಾನೇ ನಿಮ್ಗೆ ಹೇಳ್ತೀನಿ. ಸರಿ. ಸೊ ಬಟ್ ದ್ಯಾಟ್ ವಾಸ್ ದ ಫಸ್ಟ್ ಟೈಮ್ ದ್ಯಾಟ್ ನಾನು ಫ್ಲೈಟ್ ಹತ್ಕೊಂಡು ಫಾರಿನ್ ಕಂಟ್ರಿಗೆ ಹೋಗಿದ್ದು, ಅಂದರೆ ಆನ್ ಮೈ ಓನ್ ಅಕಾರ್ಡ್, ರೈಟ್? ಲೈಕ್ ನಂದೊಂದು ಕೆಪಾಸಿಟಿಯಿಂದ ಐ ವೆಂಟ್ ಆನ್ ಮೈ ಓನ್ ಅನ್ನೋದು ವಾಸ್ ಬ್ಯಾಂಕಾಕ್. ಆ್ಯಂಡ್ ಬ್ಯಾಂಕಾಕ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್, ದೋ ವಿ ವಾಸ್ ಸ್ಟಕ್ ದೇರ್. ಆ್ಯಂಡ್ ಇಟ್ ಟುಕ್ ಅಸ್ 28 days ಶೂಟ್ ಮಾಡಿದೆ. 28 ದಿನ ನಾವು ಅಲ್ಲೇ ಇದ್ವಿ. ಬಟ್ ಇಟ್ ವಾಸ್ ನಾಟ್ ವೆರಿ ಬ್ಯಾಡ್. ಐ ಗಾಟ್ ಟು ಸಿ ದ ಪ್ಲೇಸ್. ಪಟಾಯಾನಲ್ಲಿದ್ವಿ, ಸುತ್ತು ನೋಡಿ. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್, ರೈಟ್? ಆ್ಯಂಡ್ ಐವ್ ಆಲ್ವೇಸ್ ಎಂಜಾಯ್ ಟ್ರಾವೆಲಿಂಗ್, ರಶ್ಮಿ. ಸೊ ನನ್ನ ಫಸ್ಟ್ ಟ್ರಾವೆಲ್ ವಾಸ್ ಬ್ಯಾಂಕಾಕ್. ಆ ನಂತರ ವಾಟ್ ಐ ರಿಮೆಂಬರ್ ವಾಸ್ ತಾರಕ್ಗೆ ನಾವು ಸ್ವಿಟ್ಜರ್ಲೆಂಡ್, ಜರ್ಮನಿ, ಫ್ರಾನ್ಸ್ ಹೋಗಿದ್ದು. ಹೌದು. ಆ್ಯಂಡ್ ದಟ್ ಹೋಲ್ ಟೀಮ್, ಶಾನ್ವಿ, ಪ್ರಕಾಶ್ ಸರ್, ತಾಶ್ವಿನಿ, ಪ್ರಕಾಶ್ ಸರ್ಸ್ ಇಬ್ಬರು ಮಕ್ಕಳು ಕೂಡ ಬಂದಿದ್ರು. ದ್ಯಾಟ್ ವಾಸ್ ಅ ವೆರಿ ಮೆಮೊರಬಲ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ದ ಫಸ್ಟ್ ಟೈಮ್ ಐ ಸಾ ಸ್ನೋ. ಆ್ಯಂಡ್ ಐ ಹವ್ ನೆವರ್ ಸೀನ್ ಸ್ನೋ ಇನ್ ಮೈ ಲೈಫ್. ಆ್ಯಂಡ್ ಅದು ನನಗೆ ಬಹಳ ಒಂದು ಇಮೋಷ್ನಲ್ ಸ್ಪೇಸ್ ಆಗಿತ್ತು. ಐ ವಾಸ್ ಲೈಕ್, ಸ್ನೋ. It feels great, when you are able to give yourself some experiences that you have only read or seen in television, and when you're actually experiencing it, ಅದ್ರದ್ದು ಒಂದು ಮಜಾ ಇದೆಯಲ್ಲ, ಅದು ಬೇರೆನೆ. Do you think ಈ ಥರ ಎಕ್ಸ್ಪೀರಿಯನ್ಸಸ್ಗಳು will fuel the spirit of an actor? 100%. To what an extent? Because you guys put everything that you all have in outside so that the audience can get that experience. Sure. ಈಗ acting is nothing but ಎಲ್ಲ ಎಮೋಷನ್ you guys glorify it. You guys are the vessel through which you put it out. ಸೊ ಒಳಗೆ ಈ ಥರ ಟ್ರಾವೆಲ್ ಎಕ್ಸ್ಪೀರಿಯನ್ಸಸ್ಗಳು ಯೂಶಲಿ ಐ ಹ್ಯಾವ್ ಹರ್ಡ್ ಪೀಪಲ್ ಸೇ, ಪ್ರಪಂಚ ನೋಡಿದಷ್ಟು ನಾವು ತುಂಬ ಚಿಕ್ಕದು ಅಂತ ಅನ್ಸುತ್ತೆ, ನಾವು ಎಷ್ಟು ಚಿಕ್ಕೋರು, ನಮ್ಮ ಎಕ್ಸ್ಪೀರಿಯನ್ಸಸ್ ಎಷ್ಟು ಚಿಕ್ಕದು, ನಮ್ಮನ್ನು ನಾವು ಏನೇನು ಅನ್ಕೊತೀವಿ. ಸೊ ಯಾವ ಥರ ನಿನ್ನನ್ನು ಚೇಂಜ್ ಮಾಡುತ್ತೆ ಈ ಥರ? ಎಷ್ಟು ನಿನ್ನ ಪ್ರಪಂಚ ನೋಡ್ತೀಯೋ
ನನಗೆ ಐ ಡೋಂಟ್ ನೋ ವೆದರ್ ಐ ಫೆಲ್ಟ್ ದಟ್ ದ ಸ್ಮಾಲ್ ನಾವು ಇಷ್ಟು ಡ್ರಾಪ್ ಇನ್ ದಿ ಓಷನ್ ಅಂತ ಫೀಲ್ ಬರೋದಕ್ಕಿಂತ ಜಾಸ್ತಿ ನನಗೆ ನನ್ನ ಟ್ರಾವೆಲ್ ಎಕ್ಸ್ಪೀರಿಯನ್ಸಸ್ಸಿಂದ ಓಹೋ ಹೀಗೆಲ್ಲ ಇದೆಯಾ ಜಗತ್ತಲ್ಲಿ ಅನ್ನೋ ಒಂದು ಪ್ರಶ್ನೆ ಇದೆಯಲ್ಲ, ಅದು ನನಗೆ ಬಹಳ ಇಂಟ್ರೆಸ್ಟಿಂಗ್. ಇಟ್ಸ್ ದಿಸ್ ಕ್ಯೂರಿಯಾಸಿಟಿ ಥಿಂಗ್. ಐ ಆಮ್ ಸಚ್ ಅ ಕ್ಯೂರಿಯಸ್ ಪರ್ಸನ್ ದ್ಯಾಟ್ ನಾನು ಓದಿರ್ತೀನಿ ಓಕೆ US ಅಲ್ಲಿ ಹಿಂಗಿದೆ ಅಂತ. ಆದರೆ US ಆ್ಯಕ್ಚುಲಿ ಹೋಗಿ to see and to experience that, it's crazy. For example, I'll tell you one of my most bizarre experiences was the red light area in Amsterdam. Wake up to fresh ideas. Repose. I'm talking more about the sex shows there. Of course, and the red light area, correct. And the way women are treated in that space, or women are allowed themselves to be treated. How different, completely different. You are looking at a woman as a sexual object, and the woman allows herself to be looked at it like that. ಬಿಕಾಸ್ ಇಲ್ಲಿ ನಮ್ಮ ಇಂಡಿಯಾದಲ್ಲಿಂದ ಬಂದಾಗ ಇಟ್ ಈಸ್ ಯೂಶಲಿ ದ ವಿಕ್ಟಿಮ್ ಅಥವಾ ಸಿಂಪತಿ ಅಥವಾ ಬೇರೆ ಏನೂ ಇಲ್ಲ ಅನ್ನೋದಕ್ಕೆ ಅವಳು ಆ ಒಂದು ಜಾಗಕ್ಕೆ ಹೌದು. ಫಾರ್ ಎಕ್ಸಾಂಪಲ್ ಪ್ರಾಸ್ಟಿಟ್ಯೂಷನ್, ಹೌದು ಅಲ್ವಾ? ಸೆಕ್ಸ್ ವರ್ಕರ್ಸ್ ಇಂಡಿಯಾದಲ್ಲಿ ಎಸ್ಪೆಷಲಿ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ದೇ ಆರ್ ದೇರ್ ಓನ್ಲಿ ಬಿಕಾಸ್ ಬೇರೆ ಏನು ಕೆಲಸ ಇಲ್ಲ. ಇಟ್ ಈಸ್ ಅ ನೀಡ್, ಇಟ್ ಈಸ್ ದೇರ್ ಲೈವ್ಲಿಹುಡ್, ರೈಟ್? ಅಲ್ಲೂ ಕೂಡ ಇಟ್ ಈಸ್ ದೇರ್ ವರ್ಕ್. ನೀಡ್ ಡ್ರಿವನ್ ಇದು, ಬಟ್ ಪ್ರೊಫೆಷನ್ ಕ್ಯಾನ್ ಆಲ್ಸೋ ಆಲ್ವೇಸ್ ಬಿ ಅ ಚಾಯ್ಸ್. It is not passion. I don't know if prostitution is their passion. You know what I mean? It is their profession, but not their passion. ಸೊ ಅಲ್ಲಿ ಅದು ಅಲ್ಲೂ ಐ ಡೋಂಟ್ ನೋ ವೆದರ್ ದೇ ಆರ್ ಪ್ಯಾಷನೇಟ್ ಅಬೌಟ್ ಇಟ್. ನನಗೆ ಗೊತ್ತಿಲ್ಲ. ನಾನು ಅಲ್ಲಿ ಹೋದಾಗೆಲ್ಲ ಅವ್ರ ಕಣ್ಣು ನೋಡ್ತಿದ್ದೆ, ಗೊತ್ತಾ ರಶ್ಮಿ? ಬೇರೆಯವರೆಲ್ಲ ಬೇರೆ ಕಡೆ ನೋಡ್ತಿದ್ರು ಬಹುಶಃ. ಬಟ್ ಐ ಕೆಪ್ ಲುಕಿಂಗ್ ಎಟ್ ದೇರ್ ಐಸ್ ಆ್ಯಂಡ್ ದೇರ್ ಐಸ್ ಆರ್ ಡೆಡ್ ಫಿಶ್ ಐಸ್ ಅಂತಾರಲ್ಲ. there's nothing, you can't read through it. Are they enjoying it? Are they not? So as an actor, ನನಗೆ when I'm looking at them, I'm like, ಏನಿದೆ ಅವ್ರ ಒಳಗೆ? ವಾಟ್ ಆರ್ ದೇ ಥಿಂಕಿಂಗ್? ಆರ್ ದೇ ಹ್ಯಾಪಿ? ಅನ್ನೋ ಒಂದು ಪ್ರಶ್ನೆ ನನ್ನ ಎಸ್ಪೆಷಲಿ ತುಂಬ ಕಾಡ್ತು. ಪ್ಲಸ್ ಇಟ್ ವಾಸ್ ಅ ಕಲ್ಚರ್ ಶಾಕ್, ಬಿಕಾಸ್ ನನ್ನ ಲೈಫಲ್ಲಿ ನಾನು ಈ ಇಂಡಿಯಾದಲ್ಲಿ ಎಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಸೊ ಆಮ್ಸ್ಟರ್ಡ್ಯಾಮ್ ವಾಸ್ ಹ್ಯೂಜ್. ದೀಸ್ ಆರ್ ಸ್ಮಾಲ್ ಥಿಂಗ್ಸ್ ದಟ್ ವೆನ್ ಯು ಕಮ್ ಬ್ಯಾಕ್ ನಮ್ಮ ದೇಶಕ್ಕೆ, ನಮ್ಮ ಭಾರತಕ್ಕೆ ಬಂದಾಗ ನಾವು ಇನ್ನೊಂದು ಚೂರು ಕನ್ಸರ್ವೇಟಿವ್. ವಿ ಡೋಂಟ್ ಟಾಕ್ ಅಬೌಟ್ ಥಿಂಗ್ಸ್ ಲೈಕ್ ದಿಸ್, ಆ್ಯಂಡ್ ವೆನ್ ವಿ ಡೂ ವಿ ಆರ್ ಲೇಬಲ್ಡ್ ಎಸ್ ಸಮಥಿಂಗ್ ಎಲ್ಸ್, ವಿಚ್ ಐ ಆಮ್ ವೆರಿ ಶ್ಯೂರ್ ನಿನಗೆ ಜ್ಞಾಪಕ ಇದೆ. ಬಿಕಾಸ್ ನೀನು ತಂದಿದ್ದು ಐ ವಾಂಟ್ ಟು ಟೆಲ್ ಮೈ ಆಡಿಯನ್ಸ್, ನೆವರ್ ಫಾರ್ಗೆಟ್ ದ್ಯಾಟ್ ರಶ್ಮಿ, ನೆವರ್. ನೀನು ಬ್ಯೂಟಿಫುಲ್ ಮನಸ್ಸುಗಳಿಗೆ ಪ್ರಮೋಷನಿಗೆ ಬಂದಾಗ ನಮ್ಮ ಸ್ಟುಡಿಯೋಗೆ ಅಲ್ಲಿವರೆಗೂ ನಂದು ಹೆಂಗಿತ್ತಂದರೆ, ಆಲ್ವೇಸ್ ಬರೀ ಆಡಿಯೋ ಅಂತ ಪ್ಲ್ಯಾಟ್ಫಾರ್ಮಲ್ಲಿ ಇರೋರ್ಗೆ ಏನಾಗುತ್ತೆ, ವಿ ಡೋಂಟ್ ಹ್ಯಾವ್ ದ ಫೇಸ್. ಇಟ್ ಈಸ್ ಯುವರ್ ವಾಯ್ಸ್ ವಿಚ್ ಹ್ಯಾಸ್ ಟು ಹೋಲ್ಡ್ ಬ್ಯಾಕ್ ದಿ ಆಡಿಯನ್ಸ್. ನಮಗೆ ಎಲ್ಲ ಪ್ರೆಷರ್ಗಳಿರುತ್ತೆ, ನಮ್ಮನ್ನು ಕೇಳಿಸ್ಕೋಬೇಕು, ಹಂಗೆ ಹಿಂಗೆ. ಐ ಥಿಂಕ್ ಈ ಜರ್ನಿನಲ್ಲಿ ಎಲ್ಲೋ ಒಂದು ಕಡೆ ಈಗಾಗಲೇ ಬಾಲಿವುಡ್ನಲ್ಲಿ ಈಗ ರ್ಯಾಪಿಡ್ ಫೈರ್ ಅಂತ ಏನಾಗಿತ್ತು, ಅಲ್ಲಿ ಐ ಥಿಂಕ್ ನಾನು ನೀನು ಮಾತಾಡ್ತಾ ಇದ್ದೀವಿ, ಜಯತೀರ್ಥ ಅವರು ಸ್ಟುಡಿಯೋಲ್ಲಿ ಕೂತಿದ್ದಾರೆ, ನಾನು ಬೇರೆ ವಿಚ್ ಇಸ್ ಯುವರ್ ಫೇವ್ರೆಟ್ ಪೊಸಿಷನ್, ಹಂಗೆ ಹಿಂಗೆ. ಅಂದರೆ ಅವತ್ತಿಗೆ ನಮಗೇನು ಲೈಕ್ ಹೌ ಯು ಸೇ ನೋ ವಿ ಆರ್ ಇನ್ ಆರ್ 20s, ಆ ಬಂಡ ಧೈರ್ಯ. ನನ್ನ ಪ್ರಕಾರ ಏನೂ ತಪ್ಪಿರಲಿಲ್ಲ. ಆ್ಯಂಡ್ ಇಟ್ ವಾಸ್ ಜಸ್ಟ್ ಬ್ಲೋನ್ ಔಟ್ ಆಫ್ ಕಾಂಟೆಕ್ಸ್ಟ್. ಆ್ಯಂಡ್ ನಿನಗೆ ಅದರಿಂದ ಏನಾದರೂ ತೊಂದರೆ ಆದರೆ ಐ ಆಮ್ ಸಾರಿ ರಶ್ಮಿ. ಐ ಆಮ್ ಸಾರಿ ಟು ಯು ಟು, ಬಿಕಾಸ್ ಅದು ಹೆಂಗಾಗುತ್ತೆ ಅಂದರೆ, ನಾವು ಅದನ್ನು ಪರ್ಸ್ನಲಿ ಏನೋ ಅಫೆನ್ಸಾಗಿ ತೊಗೊಂಡಿಲ್ಲದೆ ನಾವು ಅದನ್ನು ಎಂಜಾಯ್ ಮಾಡಿದ್ರು ಆ ರ್ಯಾಪಿಡ್ ಫೈರಲ್ಲಿ ಬಂದಿದ್ದ ಕ್ವೆಶನ್ಸನ್ನ, ಅದು ಐ ಥಿಂಕ್ ಇವತ್ತು ಸೋಷಿಯಲ್ ಮೀಡಿಯಾ ಹಂಗೆ ಮಾಡಿದೆ ನಮ್ಮನ್ನು. ನಾವು ಕೇರ್ ಮಾಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಅದನ್ನು ತೊಗೊಂಡು ತಿರುಚಿ ಮುಂದೆ ಮೀಡಿಯಾ ಮಾತ್ರ ಅಲ್ಲ, ಮೀಡಿಯಾ ಹೌಸಸ್ ಲೈಕ್ ಆ್ಯಕ್ಚುಯಲ್ ಲೀಡಿಂಗ್ ಮೀಡಿಯಾ ಹೌಸಸ್ ಈ ಸೇಮ್ ಇಂಟರ್ವ್ಯೂನ ತಗೊಂಡು they blew it out of proportion and put it out there out of context, just to character assassinate the person in question. I think ಅದೇ ಇಷ್ಟೆಲ್ಲ ನಾವು ಹೇಳ್ತಾ ಇರೋದು ಇದೆ, ನಾವೊಂದು ಆ ಜರ್ನಿನಲ್ಲಿ ಹೆಂಗೆ ಬಂದಿರ್ತೀವಿ. ವಿ ಸ್ಟಾರ್ಟೆಡ್ ದಿಸ್ ಬಿಕಾಸ್ ವಿ ಆರ್ ಟ್ರೈಂಗ್ ಟು ಸೇ ಹೌ ಇಂಡಿಯಾದಲ್ಲಿ ಎಷ್ಟು ಸೆನ್ಸಿಟಿವ್ ಕೆಲವು ವಿಚಾರಗಳಿಗೆ ಅಂತ. ಸ್ಲೋಲಿ ಐ ಥಿಂಕ್ ಈ ಥರ ಎಕ್ಸ್ಪೀರಿಯನ್ಸಸ್ಗಳು ಥ್ರೂ ಪೀಪಲ್ ಗೋಯಿಂಗ್ ಥ್ರೂ ದೀಸ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಮೇಕಿಂಗ್ ದೋಸ್ ಚಾಯ್ಸಸ್, ಇಟ್ ಈಸ್ ಚೇಂಜಿಂಗ್. ಎಸ್, ಆ್ಯಂಡ್ ಈ ಥರ ವಿಷಯಗಳ ಬಗ್ಗೆ ಮಾತಾಡೋದು, ಓಪನ್ ಆಗಿ ಮಾತಾಡೋದು ಬಹಳ ಇಂಪಾರ್ಟೆಂಟ್. ಬಿಕಾಸ್ ಇದ್ರ ತಿಳುವಳಿಕೆ ಇದೆಯಲ್ಲ, ಅದು ಬೇರೆ ರೀತಿಯಲ್ಲಿ, ತಪ್ಪು ರೀತಿಯಲ್ಲಿ ಬಂದರೆ it becomes a unsafe environment. You're creating an unsafe society. If today or tomorrow I am able to openly talk to my daughter about everything, correct ವಯಸ್ಸು ಬಂದಾಗ, ಅವಳಿಗೆ ಕರೆಕ್ಟಾಗಿ ಒಂದು ವಿಚಾರದ ಬಗ್ಗೆ ಹೇಳ್ಕೊಟ್ರೆ, ಅಲ್ಲ ಮಾತಾಡಿದ್ರೆ, that curiosity within her and is first of all satiated. Secondly,
ಬೇರೆ ಬೇರೆ ಸೋರ್ಸಸ್ ಆಫ್ ಇನ್ಫಾರ್ಮೇಷನಿಂದ ತಪ್ಪಾಗಿ ತಿಳ್ಕೊಳ್ಳೋದಕ್ಕಿಂತ ಜಾಸ್ತಿ ಹೌದು ಶಿ ನೋಸ್ ದ ರೈಟ್ ವೇ by which that information needs to be told. I think that's why sex education ಆಗಿರಲಿ ಅಥವಾ ಕೆಲವು ವಿಚಾರಗಳು so important. True. Schooling ಇಂದ when you give them as a curriculum, they're exposed to it and randomly ಗುರುವಿಲ್ಲದ ವಿದ್ಯೆ ಅಂದ್ಬಿಟ್ಟು ಎಲ್ಲೆಲ್ಲಿಂದಲೋ ಕಲಿತು ಎಕ್ಸ್ಪೆರಿಮೆಂಟ್ ಮಾಡಿ ಕ್ಯೂರಿಯಾಸಿಟಿ. So I think sex education very important for children in school itself. ನೀನು ಕರೆಕ್ಟಾಗಿ ಹೇಳಿದೆ. And also I think ಲೈಫಲ್ಲಿ ವೈ ಅನ್ನೋದು ಇಂಪಾರ್ಟೆಂಟ್. ಇವಾಗ ಇವ್ರು ಮಾತಾಡ್ತಾ ಇದ್ದಾರೆ, ವೈ ಆರ್ ದೇ ಟಾಕಿಂಗ್? ಓಕೆ, ದೇ ಟ್ರೈಂಗ್ ಟು ನಾರ್ಮಲೈಸ್ ಇಟ್. ಓಕೆ, ಅದನ್ನ ಮಾಡೋದ್ರಿಂದ ಏನಾಗುತ್ತೆ? ವೈ ಮೇ ಬಿ ದ ಟ್ಯಾಬೂ ವಿಲ್ ಗೋ ಔಟ್ ಆಫ್ ದ ಸೊಸೈಟಿ. ಬಟ್ ವೈ ದ ಟ್ಯಾಬೂ ಇಸ್ ಬ್ಯಾಡ್? So why is that so important? Why is that very important? Why is that very important? Exactly. So I hope you guys understand. But then now idra ಬಗ್ಗೆ see the rape culture, how rape, assault, harassment such a common thing, and now ishtu jana ಅದ್ರ ಬಗ್ಗೆ ಮಾತಾಡದೆ sometimes we brush it under the carpet ಅಲ್ಲ, sometimes ಅಲ್ಲ, most of the times we all just live with it and deal with it in our own way when you shouldn't be dealing with it. It is wrong. It shouldn't exist. Now how do we not have it exist? By the right kind of education, right kind of sex education, right kind of education about behavior. So ಇದು ಒಂದು systemic change. ಬಿಕಾಸ್ ನಾವು ಇದನ್ನೆಲ್ಲ ಬಚ್ಚಿಡೋದ್ರಿಂದ ಪ್ರಾಬ್ಲಮ್ ಇನ್ನೂ ಹೆಚ್ಚು ಕ್ರಿಯೇಟ್ ಆಗ್ತಾ ಇದೆ. ಜಾಸ್ತಿ ಕ್ಯೂರಿಯಾಸಿಟಿ ಒಂದು. ಎರಡನೇದು ಮಾಡಿರೋದೆಲ್ಲ ಹಂಗಂಗೆ ಪೀಪಲ್ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಆ್ಯಂಡ್ ನೀದರ್ ಆರ್ ಸಮ್ ಮೆನ್ ಹೂ ಆರ್ ಡೂಯಿಂಗ್ ದ್ಯಾಟ್ ಆರ್ ಲರ್ನಿಂಗ್. ಅವ್ರು ಎವಾಲ್ವ್ ಆಗ್ತಿಲ್ಲ, ಸಿಸ್ಟಮು ಎವಾಲ್ವ್ ಆಗ್ತಿಲ್ಲ, ಕೇಸಸ್ ಮಾತ್ರ ಕಾರ್ಪೆಟ್ ಕೆಳಗೆ ಕಾರ್ಪೆಟು. ಇನ್ನು ಕೆಲವುದು ಸ್ಟೋರಿಗೆ ಸಿನಿಮಾ ಆಗ್ಬೋದು, ಇನ್ನು ಕೆಲವು ನಾವೆಲ್ಸ್ ಆಗಿ ಬರ್ಬೋದು. ಬಟ್ ವಾಟ್ ಹ್ಯಾಪನ್ಸ್ ಟು ದೋಸ್ ಲೈವ್ಸ್? ವಿಮೆನ್, ದೋಸ್ ಲೈವ್ಸ್. ಎಸ್, ಇಟ್ಸ್ ಅಮೇಝಿಂಗ್ ಹೌ ನಮ್ಮ ಆಲೋಚನೆಗಳು, ನಮ್ಮ ಎಕ್ಸ್ಪೀರಿಯನ್ಸಸ್ ಎಲ್ಲೆಲ್ಲ ಕರ್ಕೊಂಡು ಹೋಗುತ್ತೆ. ಸೊ ನಾವು ಕಮಿಂಗ್ ಬ್ಯಾಕ್ ಟು ಹೌ ಟ್ರಾವೆಲ್. ಇನ್ನೊಂದು ಟ್ರಾವೆಲ್ ಬಗ್ಗೆ ಇನ್ನೊಂದು ನನಗೆ ತುಂಬ ನನ್ನ ಟ್ರಾವೆಲ್ಸಿಂದ ನಾನು ಕಲ್ತಿದ್ದು ಕನ್ಸೆಂಟ್ ವಿಚಾರ. ದೇರ್ ಇಸ್ ಅ ಲಾಟ್ ಆಫ್ ಕನ್ಸೆಂಟ್ ದಟ್ ಈಸ್ ಆಸ್ಕ್ಡ್ ಆ್ಯಂಡ್ ಟೇಕನ್ ಔಟ್ಸೈಡ್ ಆಫ್ ಅವರ್ ಕಂಟ್ರಿ. ನಮ್ಮ ಕಂಟ್ರಿ ಕನ್ಸೆಂಟ್ ಯಾವುದೇ ವಿಚಾರಕ್ಕೂ ಆಗಲಿ, ಐ ಫೀಲ್ ಇದು ಓಕೆನಾ ಇಲ್ವಾ, ಇಟ್ ಕುಡ್ ಬಿ ಬಿಟ್ವೀನ್ ಪಾರ್ಟ್ನರ್ಸ್, ಕೈ ಮ್ಯೂಚುವಲ್ ಕನ್ಸೆಂಟ್ ಯಾವುದೇ ವಿಷಯಕ್ಕೂ. ಇನ್ಫ್ಯಾಕ್ಟ್ ಒಂದು ತಂದೆ ತಾಯಿ ಕೂಡ ಅವ್ರ ಮಕ್ಕಳಿಗೆ ಕನ್ಸೆಂಟ್ ಕೇಳೇ ಡೀಲ್ ಮಾಡ್ತಾರೆ ಔಟ್ಸೈಡ್ ಆಫ್ ಅವರ್ ಕಂಟ್ರಿ. ನಮ್ಮದ್ರಲ್ಲಿ ಬಟ್ ಅಂತ ಒಂದು ಎರಡು ಹೊಡೆದು ಸುಮ್ಮನೆ ಇರೋ, ನಾನು ನಿನ್ನ ತಾಯಿ ಅಲ್ಲ, ನಾನು ನಿನ್ನ ತಂದೆ, ನನ್ನ ಮಾತು ಕೇಳು. ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್ ಫ್ರಮ್ ದ್ಯಾಟ್ ಆ್ಯಂಡ್ ಸ್ಟಾರ್ಟ್ ಬಿಕಮಿಂಗ್ ಮೋರ್ ಹ್ಯೂಮನ್. ಆ್ಯಂಡ್ ಐ ಫೀಲ್ ಕನ್ಸೆಂಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಹ್ಯೂಮನ್ ಬಿಹೇವಿಯರ್. ವೆರಿ ಟ್ರೂಲಿ. ಬಿಕಾಸ್ ನಾನು ರೀಸೆಂಟಾಗಿ ಒಂದು ಮದುವೆಗೆ ಹೋದಾಗ my husband Davis's batchmates, they're all in US. ಬಂದರು ಲಾಸ್ಟ್ ಬ್ಯಾಚ್ಮೇಟ್ ಮದುವೆಗೆ. ಅಲ್ಲಿರೋ ಮಗು ವಿಕ್ರಾಂತ್ ಅಂತ, ಶ್ರುತಿ ವಿಲ್ ನಾಟ್ ಬಿಲೀವ್, ಅಪ್ಪ ಅಮ್ಮ ಕೇಳ್ತಾ ಇದ್ದಾರೆ, ವಿಕ್ರಾಂತ್ ಕ್ಯಾನ್ ಐ ಹಗ್ ಯು? ಅವ್ನು ಹೇಳ್ತಾನೆ ನೋ. ಇವ್ರು ಪರ್ಮಿಷನ್ ತಗೊಂಡು ಹಗ್ಗು ಒಂದು ಸ್ವಲ್ಪ ಓವರ್. I'm telling you all kind of stuff. You spoke about consent. Like we 100%. ಇಲ್ಲಿ ತಾನೇ ಬ್ಯಾಡ್ ಟಚು, ಗುಡ್ ಟಚು, ಅವ್ರು ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಆ ಮಗುನ ಎತ್ಕೊಂಡು ಎಲ್ಲಂದ್ರಲ್ಲಿ ಮುತ್ಕೊಡೋಂಗಿಲ್ಲ. ಅವನು ನಾನು ಯಾರು ಎತ್ಕೊಂಡೇ ಇಲ್ಲ ಇಡೀ ಆ ಮದುವೆ 2-3 ದಿವಸದಲ್ಲಿ. ಅಂದ್ರೆ ಐಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್ಸ್ ಅಸ್ ಟು ಎಕ್ಸಲೆಂಟ್ ಬೆಳವಣಿಗೆ, ಲೈಕ್ ಸೂಪರ್ ಪೇರೆಂಟಿಂಗ್. we were like same reaction. First we were like laughing, ಇದು ಓವರ್ ಆಗ್ಲಿಲ್ವಾ ಏನಿದು ನಮ್ಗಳಿಗೆಲ್ಲ ಎತ್ಕೊಂಡ. ಬಟ್ ಡೀಪರ್ ಆಗಿ ಯೋಚನೆ ಮಾಡಿದ್ರೆ ಇಟ್ ಇಸ್ right. It is absolutely right. Because ಇವತ್ತು ನಮ್ಮನ್ನ ನೋಡ್ತಾ ಇರೋರಿಗೆ, let's face it, you are also in the 80s. You're born in the 80s. I mean, I'm in the 80s. I'm also in the 80s. So ಎಷ್ಟು ಜನ ಚೈಲ್ಡ್ಹುಡ್ ಮೊಲೆಸ್ಟೇಷನ್ ಅನ್ನ ಫೇಸ್ ಮಾಡಿರ್ತಾರೆ, ಎಷ್ಟು ಜನ ಆಚೆಗೆ ಹೇಳಕ್ ಇಷ್ಟ. ಎಷ್ಟು ಸಲ ನಮ್ಮನ್ನ ಯಾರಾದ್ರೂ ಎತ್ಕೊಂಡು ನಮಗೆ ಇಷ್ಟ ಇಲ್ಲದೆ ನಾವು ಅಂತ ಮಾಡಿರ್ತೀವಿ, ಆದ್ರೂ ಅವ್ರು ನಮ್ಮನ್ನ ತಪ್ಕೊಂಡು ಮುತ್ಕೊಂಡಿರ್ತಾರೆ. ಯೋಚನೆ ಮಾಡು, ಅದು ತಪ್ಪು ತಾನೆ. ಆ ಮಗುಗೆ ಹೇಗೆ ಅನ್ಸಿರುತ್ತೆ, ನನ್ನ ಮಗಳನ್ನ ಯಾರೂ ಮುಟ್ಟೋ ಚಾನ್ಸೇ ಇಲ್ಲ. ಸೊ ವಿಚ್ ಇಸ್ ವೈ ಐ ಅಪ್ರಿಷಿಯೇಟ್ ಯುವರ್ ಫ್ರೆಂಡ್ಸ್, ಬಿಕಾಸ್ ಬೈ ಎಕ್ಸಾಂಪಲ್ ದೇ ಹ್ಯಾವ್ ಶೋಡ್ ಅದರ್ಸ್, ಹಲೋ ಪ್ಲೀಸ್ ಸ್ಟೇ ಅವೇ ಫ್ರಮ್ ಅವರ್ ಚೈಲ್ಡ್. Right. And they are not even forcing. They are like, this is how we are. Whether you want to take subtle messages, you take it at a bit. So I guess that's how, boiling down to the same point, how travel, how different cultures, different experiences can influence shape humans ಅಂತ. 100%. ಸೊ ಅದು ಬರೀ ಟ್ರಾವೆಲ್ ಇಂದ, ಐ ಮೀನ್ ಬುಕ್ಸಿಂದಾನೂ ಅದ್ರದ್ದು ಒಂದು ಝಲಕ್ ಸಿಗುತ್ತೆ, ಸಿನಿಮಾಯಿಂದಾನೂ ಅದ್ರದ್ದು ಒಂದು ಝಲಕ್ ಸಿಗುತ್ತೆ. ಬಟ್ ದ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ದಟ್ ಟ್ರಾವೆಲ್ ಗಿವ್ಸ್ ಯು ಅಲ್ಲ, that's amazing. So coming back to your few travel experiences, to how you're going to tie that back to your own life. Now I'm very curious about the big interaction ನಿನಗೆ ಸಿಕ್ಕಿದ್ದು with Godhi Banna Sadharana Maikattu team. Because ಇವತ್ತಿಗೂ it is a big milestone in Sandalwood ಇದು.
Okay. ದ ವೇ ಆ ಸಬ್ಜೆಕ್ಟ್ ಇದೆಯಲ್ಲ ಅಲ್ಝೈಮರ್ಸ್ ಯಾ ಅದನ್ನು ಹ್ಯಾಂಡಲ್ ಮಾಡಿದ ರೀತಿ ಅದನ್ನು ಒಂದು 70 mm ತೊಗೊಂಡು ಬಂದು ಆ ಸಬ್ಜೆಕ್ಟ್ ಮೂಲಕ ಹೇಳಿರೋ ಒಂದು ವಿಚಾರಗಳು. ಸೊ ಹೌ ಡಿಡ್ ಯು ಲ್ಯಾಂಡ್ ಇಟ್ ಆ್ಯಂಡ್ ದೆನ್ ವಾಟ್ ಆರ್ ಯೋರ್ ಫಾಂಡ್ ಮೆಮರೀಸ್? ಗೋಧಿ ಬಣ್ಣ, ಈವನ್ ಬಿಫೋರ್ ಆನಂದ್ ಸರ್ ಆ್ಯಂಡ್ ರಕ್ಷಿತ್ ಕೇಮ್ ಆನ್ ಬೋರ್ಡ್, ಹೇಮಂತ್ ಅವರು ಆ ಸಿನಿಮಾನ ತೊಗೊಂಡು ನನ್ನ ಹತ್ರ ಬಂದರು, ನರೇಟ್ ಮಾಡಿದ್ರು. ಆ್ಯಂಡ್ ಐ ವಾಸ್ ಲೈಕ್ ನಾನು 100% ಮಾಡ್ತೀನಿ, ಅದು ಒಂಚೂರು ಡೌಟೇ ಇರಲಿಲ್ಲ. ಅದಕ್ಕಿಂತ ಮುಂಚೆ ನಾನು ಹೇಮಂತ್ ರಾವ್ನ ಸವಾರಿ 2ದು ಸೆಟ್ಟಲ್ಲಿ ನೋಡಿದ್ದೆ. ಆ್ಯಂಡ್ ಆ ನಂತರ ಐ ಥಿಂಕ್ ಎಲ್ಲೂ ಸಿಗಲಿಲ್ಲ ಅವರು. ಆ್ಯಂಡ್ ಸಡನ್ಲಿ ಸಹನಾ, ಡಾಕ್ಟರ್ ಸಹನಾ, he came to me with her and I was like ಖಂಡಿತ ಮಾಡ್ತೀನಿ. After that the film got bigger and bigger. ನನಗೆ ನೀ ಫಸ್ಟ್ ಬಂದಿದ್ದು, ಇಟ್ಸ್ ನಾಟ್ ದ್ಯಾಟ್ ಯು ನ್ಯೂ ಇದು ಹೆಂಗೆ ಯಾವ ಡೈರೆಕ್ಷನ್ ಹೋಗುತ್ತೆ ಅಂತ? No, actually not. And ಅದಾದಮೇಲೆ it just got bigger and bigger and it was great. The experience ನನಗೆ was again another very humbling experience because ನೀನು ಈಗ ಹೇಳಿದೆಯಲ್ಲ Alzheimer's, how the film touches upon a patient or deals with a patient who has Alzheimer's, which is Anantnag sir's character. ನಾವು ಅದನ್ನು ಶೂಟ್ ಮಾಡಿದ್ದು ಒಂದು ಮೆಂಟಲ್ ಒಂದು Alzheimer's and dementia ಟ್ರೀಟ್ ಮಾಡೋವಂಥದ್ದು ಒಂದು ಆರ್ಗನೈಸೇಷನಲ್ಲಿ, ಒಂದು ಇನ್ಸ್ಟಿಟ್ಯೂಷನಲ್ಲಿ. ಆ್ಯಂಡ್ ಅಲ್ಲೇ ಶೂಟ್ ಮಾಡಿದ್ದು. ಅಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ರಶ್ಮಿ, ಇಟ್ ವಾಸ್ so beautiful to see all there were Alzheimer's and dementia affected patients also alli, and avrella they were all senior citizens. And how life goes back on full circle. ನಾವು ದೊಡ್ಡವರಾದ್ಮೇಲೆ ನಾವು ಮತ್ತೆ ಮಕ್ಕಳಾಗ್ತೀವಿ ಅಂತ ಹೇಳ್ತಾರಲ್ಲ, ಇಟ್ ವಾಸ್ ಸೋ ಟ್ರೂ ದೇರ್ ಬಿಕಾಸ್ ದೇ ನೀಡೆಡ್ ಹೆಲ್ಪ್ ವಿತ್ ಎವ್ರಿಥಿಂಗ್, ಇನ್ಕ್ಲೂಡಿಂಗ್ ಯೂರಿನೇಟಿಂಗ್ ಫಾರ್ ಎಕ್ಸಾಂಪಲ್. my grandfather had Alzheimer's, so ನನಗೆ I know exactly how to deal or how not to deal with an Alzheimer's patient because each patient is different. ಒಬ್ಬೊಬ್ಬರು ಒಂದೊಂದು ಥರ ರಿಯಾಕ್ಟ್ ಮಾಡ್ತಾರೆ, ಬಿಹೇವ್ ಮಾಡ್ತಾರೆ. ಸೊ ನನ್ನ ತಾತ was very violent. He was one of the violent Alzheimer's patients. Suddenly ಅವರಿಗೆ ಕೋಪ ಬರುತ್ತೆ, ಸಡನ್ಲಿ ಎಸಿತಾರೆ ಎಲ್ಲಾನ, suddenly he will remove all his clothes and throw it. Alzheimer's patients, it's not just forgetfulness. It's erratic behavior also. Okay. Right? So, ಹಾಗಾಗಿ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ನಾನು ನನ್ನ ಲೈಫಲ್ಲಿ ಯಾವತ್ತೂ ಮರೆಯಲ್ಲ, ಆಫ್ ಶೂಟಿಂಗ್ ಇನ್ ದಟ್ ಸ್ಪೇಸ್, ಇನ್ ದಟ್ ಇನ್ಸ್ಟಿಟ್ಯೂಷನ್. ಆ್ಯಂಡ್ ಅದು ನನಗೆ ಎಸ್ಪೆಷಲಿ ಬಹಳ ಇಂಪಾರ್ಟೆಂಟ್ ಆಗಿತ್ತು ಬಿಕಾಸ್ ಒಂದು ಆ್ಯಕ್ಟರ್ ಆಗಿ ಡಾಕ್ಟರ್ ಸಹಾನಾ ವಾಸ್ one who treated these patients, right? So Anand sir characterನ ಟ್ರೀಟ್ ಮಾಡೋವಂಥ ಡಾಕ್ಟರ್. ಸೊ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಒಂದು ಸಟಲ್ ಬ್ಯಾಲೆನ್ಸ್ ದಟ್ ಮೋಸ್ಟ್ ಡಾಕ್ಟರ್ಸ್ ಮೇಂಟೈನ್, ಬಿಟ್ವೀನ್ ಐ ಆಮ್ ಯುವರ್ ಫ್ರೆಂಡ್ ಬಟ್ ಐ ಆಮ್ ಯುವರ್ ಡಾಕ್ಟರ್. ಐ ಕೇರ್ ಅಬೌಟ್ ಯು ಬಟ್ ಯು ಆರ್ ನಾಟ್ ಮೈ ಫ್ಯಾಮಿಲಿ ಮೆಂಬರ್. ಐ ಲವ್ ಯು ಬಟ್ ಐ ಆಮ್ ಡೂಯಿಂಗ್ ಮೈ ಜಾಬ್. ಇಟ್ಸ್ ಮೈ ಜಾಬ್. it was such a thin balance. And ಇಡೀ ಕ್ಯಾರೆಕ್ಟರ್ಗೆ ಆ ಸಿನಿಮಾ ನೀವು ಆ್ಯಕ್ಚುಲಿ ನೋಡಿದಾಗ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಬಿಕಾಸ್ ಫೈನಲಿ ಅವಳೇ ಮೇನ್ ಆಗಿ ಆನಂದ್ ಸರ್ನ ಹುಡ್ಕಕ್ಕೆ ಹೋಗ್ತಾಳೆ. And Rakshit's character, make that your personal story. Yeah, and how it is become personal. It eventually did become personal for Sahana. When she was trying to still remain a doctor and make it that be professional about it. So that character arc or that shift in character was very interesting ನನಗೆ. And it all began from that institution. ವರ್ಕ್ಶಾಪ್ಸ್ ಏನಾದ್ರು ಮಾಡಿದ್ರಾ? ಇಲ್ಲ, ನಾಟ್ ರಿಯಲಿ. ಬಟ್ ನಾನು ಅಲ್ಲಿದ್ದ ಡಾಕ್ಟರ್ಸ್ ಜೊತೆ ಒಂದು 2-3 hours ಇಂಟ್ರಾಕ್ಟ್ ಮಾಡಿದ್ದೆ. ಆ್ಯಂಡ್ ದೇ ವರ್ ದ ಒನ್ಸ್ ಹೂ ಟೋಲ್ಡ್ ಮಿ ದಿಸ್. ಹಿಂಗಿರುತ್ತೆ. ಆ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್ ವೆನ್ ಯು ಆರ್ ಡೀಲಿಂಗ್ ವಿತ್ ಪೇಷಂಟ್ಸ್ ಲೈಕ್ ದಿಸ್. ಸೊ ಹೌ ಡು ದೇ ಇಂಡ್ಯೂಸ್ ಈಗ ಆ್ಯಕ್ಟರ್ಸ್ ಫಾರ್ ಎಕ್ಸಾಂಪಲ್ ಹೀರೋ ಹೀರೋಯಿನ್ ಮಧ್ಯೆ ಕೆಮಿಸ್ಟ್ರಿ ಇಂಪಾರ್ಟೆಂಟು, ಬಟ್ ಅದೇ ಥರ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಮಧ್ಯನೂ ಯು ಗೈಸ್ ನೀಡ್ ಟು ಬ್ರೇಕ್ ದಿ ಐಸ್ ಅಂತಿರೋ, ಯು ಗೈಸ್ ಹ್ಯಾವ್ ಟು ಜೆಲ್ ಸೊ ದಟ್ ಯು ಗೈಸ್ ಆರ್ ಕಂಫರ್ಟಬಲ್ ವಿತ್ ಈಚ್ ಅದರ್. Sir was amazing. Because our is every writer's dream, he's every actor's dream, and he's also audience the reality. They love him to the core. ಹೌದು. So ಅವರು ನಿಮಗೆ ಹೇಗಿದ್ರು, ವಾಟ್ ವಾಸ್ ಹೀ ಟು ಯು? ನಿನಗೆ ಆನಂದ್ ಸರ್, ಹಲೋ ಸರ್, ಹೌ ಆರ್ ಯು ಅಂತ ಹೇಳಿ ನಾನು ವಾಪಸ್ ಹೋಗ್ತಿದ್ದೆ. ಬಟ್ ಒನ್ ಥಿಂಗ್ ದಟ್ ಐ ಲರ್ನ್ಡ್ ಫ್ರಮ್ ಹಿಮ್ ವಾಸ್ ದಿ ನಂಬರ್ ಆಫ್ ಟೈಮ್ಸ್ ಹಿ ರಿಹರ್ಸಸ್. ಇಷ್ಟೊಂದು ವೆಟರನ್ ಆ್ಯಕ್ಟರು ಕೂತ್ಕೊಂಡು ಸ್ಕ್ರಿಪ್ಟ್ ಜೊತೆ
iterations after iterations, he's just going over and over and over his lines. And ಕೆಲವೊಂದ್ಸತಿ ನಾವು ಹಿಂಗೆ ನೋಡ್ತಾ ಅಯ್ಯೋ ನಾವು ಯಾಕೆ ಲೈನ್ಸ್ ನೋಡ್ತಾ ಇಲ್ಲ, ನಾನು ಲೈನ್ಸ್ ನೋಡ್ತೀನಿ ಅಂತ ಹೇಳಿ ನಾನು ಕೂತ್ಕೋತಾ ಇದ್ದೆ. ಬಿಕಾಸ್ ಐ ಯೂಸ್ ಟು ಸಿ ಅನಂತ್ ಸರ್ ಥರ ಒಂದು ಅಮೇಝಿಂಗ್ ಆ್ಯಕ್ಟರ್ ರಿಹರ್ಸ್ ಹಿಸ್ ಲೈನ್ಸ್, ರೈಟ್? ಸೊ that is the discipline that sir had, which I was very inspired by, and I even today, like ನನಗೆ ಸ್ಕ್ರಿಪ್ಟ್ ಪೇಪರ್ ಸಿಕ್ಕಿದಾಗ I go with what sir does. You know, he rehearses it so many times that ಆ ಪದಗಳಿದೆಯಲ್ಲ, ಆ ವರ್ಡ್ಸ್ ಇದೆಯಲ್ಲ, ಅದು ಮಸಲ್ ಮೆಮರಿ ಆಗೋಗುತ್ತೆ. Naturally you're uttering those words. So now what happens, because you're naturally uttering it, ಅದರದ್ದು ಒಳಗೆ ಇರೋ ಅರ್ಥ ತಿಳ್ಕೊಂಡು ನಾವು ಇಮೋಷ್ನಲಿ ಅದನ್ನು ಪ್ರೊಜೆಕ್ಟ್ ಮಾಡೋಕ್ಕೆ ಇನ್ನೂ ಈಸಿ ಆಗುತ್ತೆ. ಬಿಕಾಸ್ ಯು ಆರ್ ನಾಟ್ ಥಿಂಕಿಂಗ್ ಅಬೌಟ್ ಡೈಲಾಗ್ಸ್. You have to, you read books, I'm sure. Yeah. ಸುಮಾರು self-help books ಅಲ್ಲಿ there's a theory to this. Okay. You don't need one turning point. All that you have to do is you have to do the basics right consistently. Right. So I think learning the dialogue is your basic. So you put in the basic there, you can't go the outcome ನಲ್ಲಿ ನೀನು ಬೇಸಿಕ್ ಮಾಡಿದೆ, ಔಟ್ಕಮ್ ಮ್ಯಾಜಿಕ್ ಕಾಂಟ್ ಹ್ಯಾಪನ್ ಅಲ್ಲ. ಬೇಸಿಕ್ಸ್ ಅಲ್ಲಿ ಇವಾಗ ಏನೇನು ಇಂಗ್ರೀಡಿಯೆಂಟ್ ಹಾಕಬೇಕು ಅವೆಲ್ಲ ಕನ್ಸಿಸ್ಟೆಂಟ್ ಆಗಿ ಏನು ಮಾಡಬೇಕು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ದಿ ಔಟ್ಕಮ್ ಕಾಂಟ್ ಗೋ ರಾಂಗ್ ಅಂತ ಒಂದು ಥಿಯರಿ ಹೇಳ್ತಾರೆ. ಕರೆಕ್ಟ್, 100%. ದಟ್ಸ್ ವೆರಿ ರೈಟ್. ಅಡುಗೆ ಮಾಡಬೇಕಾದ್ರೂ ಕೂಡ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಉಪ್ಪು ಹುಳಿ ಖಾರ ಕರೆಕ್ಟಾಗಿ ಹಾಕಿದ್ರೆ ಅಡುಗೆ ತಿನ್ನಕ್ಕಾಗುತ್ತೆ. ಹೌ ಕ್ಯಾನ್ ದ ಬಿಸಿಬೇಳೆ ಬಾತ್ ಗೋ ರಾಂಗ್? ಇಟ್ ಡಸಂಟ್ ಮ್ಯಾಟರ್ ನೀನು ಸಿ ಕೈ ಚಂದ್ರು ಸರ್ ರೆಸಿಪಿ ತೊಗೊಂಡಿದ್ಯೋ, ಸಂಜೀವ್ ಕಪೂರ್ ಅವ್ರದ್ದು ತೊಗೊಂಡಿದ್ಯೋ, ಆಲ್ ದಟ್ ಯು ಹ್ಯಾವ್ ಟು ಡೂ ಇಸ್ ಅವ್ರದ್ದು ಆ ಬಿಸಿಬೇಳೆ ಬಾತಿಗೆ ಏನೇನು ಎಲ್ಲೆಲ್ಲ ಹಾಕಬೇಕು, ಯಾರದೇ ಮೆಥಡ್ ಬೇರೆ ಇರ್ಬೋದು, ಬಟ್ ಬೇಸಿಕ್ಸ್ ಹ್ಯಾಸ್ ಟು ಬಿ ದೇರ್. Correct. So I want basic about learning the dialogue well and rehearsing it. I learned from Anand sir. So yes, there was this little bit time when I was starstruck, but adadmele now it's just so nice to see him and just give him a nice warm hug and say hi sir. It's nice, you know, when people like him know you, recognize you and appreciate you. It's nice. Feels nice. It feels great. It makes it worth it. Another big superstar that you worked with is definitely Darshan Aru. Right. So how do you differentiate ಪ್ರತಿಯೊಬ್ಬರದು ಆ್ಯಕ್ಟರ್ಸ್ದು ಅವ್ರ ಸ್ಟೈಲ್ಸ್ ಇದೆ, ದ ವೇ ದೇ ಆರ್ ಹ್ಯೂಮನ್ಸ್ ಆಗಿ ಡಿಫ್ರೆಂಟ್ ಇದೆ, ದ ವೇ ದೇ ಲುಕ್ ಅಟ್ ಲೈಫ್, ಅವ್ರ ಸ್ಟ್ರಗಲ್ಸ್ ಡಿಫ್ರೆಂಟು, ಜರ್ನಿ ಡಿಫ್ರೆಂಟು, ಪೊಸಿಷನಿಂಗ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಡಿಫ್ರೆಂಟು. ಸೊ ದರ್ಶನ್ ಅವ್ರು ಹೇಗೆ? Darshan sir was also very, 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 very nice. The way he treats you on set, the way he behaves with you. Amma, Bama, Bandi Amma, one chair hakama Amma. Anta, I think sir has always been that. And with Darshan sir, there's always a distance. Like, at least I've never very closely interacted with him. Tarak set alli half the time ನಾನು ಮಾನಿಟರ್ ಹಿಂದೆ ಇದ್ದೆ, because I would love to watch Prakash sir work. ಇಲ್ಲ ಅಂದರೆ ನಾನು ಐ ಥಿಂಕ್ ಐಡ್ ಬಿ ಇನ್ ಫ್ರಂಟ್ ಆಫ್ ದ ಶಾಟ್. ಸೊ ದರ್ಶನ್ ಸರ್ ಆಲ್ಸೋ ಶಾಟ್ ಮುಗಿಸ್ಕೊಂಡಿದ್ದ ತಕ್ಷಣ ಸರ್ ಹೊರಟೋಗ್ತಾ ಇದ್ರು ಕ್ಯಾರವ್ಯಾನ್ಗೆ. ದಟ್ಸ್ ಹೌ ಸರ್ ಆಲ್ವೇಸ್ ಮೇಂಟೈನ್ಸ್ ಹಿಸ್ ಪರ್ಸನಲ್ ಸ್ಪೇಸ್. ಸೊ ಪಾತ್ರಗಳ ಮೂಲಕ ಹೌ ಯು ಪ್ಲೇ, ಹೌ ಯು ಪುಟ್ ಯುವರ್ ಸೆಲ್ಫ್ ಹೋಲ್ ಆ್ಯಂಡ್ ಸೋಲ್ ಇನ್ ಟು ಇಟ್ ಆ್ಯಂಡ್ ದೆನ್ ಎಕ್ಸ್ಪ್ಲೋರ್ ಡಿಫ್ರೆಂಟ್ ಡೈಮೆನ್ಷನ್ಸ್ ಆಫ್ ಇಟ್, ಅದು ಒಂದು ಖುಷಿ. ಆದರೆ ಇನ್ನೊಂದು ರಿಯಲ್ ಲೈಫಲ್ಲಿ ಆ ಡೈಮೆನ್ಷನ್ನ ಎಕ್ಸ್ಪ್ಲೋರ್ ಮಾಡೋದು, ಎಲ್ಲ ತೊಗೊಳ್ಳೋದು ಇದೆಯಲ್ಲ. ರೈಟ್. When I say this, now all the good things are fine. Yeah. And no life is, complete without all sorts of experiences. Right. Sihi kahi. Yes, sihi kahi. Then Shruthi life alli bandanta on the next phase was definitely a phase that you went through, and then wherein tumba backlash na face madidda phase adu. Are you comfortable firstly talking about it? Yeah, we can definitely talk about the MeToo movement for sure. Yes, so I mean ಆಚೆಯಿಂದ ನೋಡೋರಿಗೆ ವೆನ್ ದ ಹೋಲ್ ಮೀ ಟೂ ಸ್ಟಾರ್ಟೆಡ್, ಟು ಬಿ ವೆರಿ ಆನೆಸ್ಟ್ ನನಗೆ ಫುಲ್ ಏನಾಯಿತು ಅಂತಲೂ ಅರ್ಥ ಮಾಡಿಕೊಂಡು ಇದು ಮಾಡೋದಕ್ಕೆ ಆ ಟೈಮ್ ನಿಂದೇನು ಶುರು ಆಗಿತ್ತು ಎಕ್ಸಾಕ್ಟ್ ಟೈಮ್ 2017-18 ಅಕ್ಟೋಬರಲ್ಲಿ ನಾನು ಬಿಗ್ ಬಾಸ್ ಮನೆ ಒಳಗೆ ಹೊಟ್ಟೋದೆ. ಸೊ ನನಗೆ ಒಳಗಿಂದು ಅದಾದಾಗ ಇನ್ನು ನೆಕ್ಸ್ಟ್ 3 months ಆದಮೇಲೆ ನಾನು ಆಚೆಗೆ ಬಂದು ಇನ್ನೊಂದು 2-3 ತಿಂಗಳು ನಾನು ಬೇರೆ ಯಾವುದೋ ಫೇಸಲ್ಲಿ ಇರ್ತೆ ಬಿಕಾಸ್ ದಟ್ಸ್ ವಾಟ್ ಬಿಗ್ ಬಾಸ್ ಹೌಸ್ ಡಸ್ ಟು ಯು. ಕ್ಯಾನ್ ಯು ವೆನ್ ಯು ಲುಕ್ ಬ್ಯಾಕ್ ಟುಡೇ, what is the first way of looking at it ivattu after many years? I'm very proud of myself. Okay. I'm glad that I found the courage from within myself to speak my truth. Maybe it could have been handled differently. Kannada. Okay. ನನ್ನ ಕಥೆನ ಹೇಳೋಕ್ಕೆ ನನಗೆ ಧೈರ್ಯ ಇತ್ತು ಅನ್ನೋದ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ, ಗೌರವ ಇದೆ. ಅದು ನಾನು ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಜಸ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ.
ಆ್ಯಂಡ್ ದ್ಯಾಟ್ ಈಸ್ ದ ಪವರ್ ದಟ್ ದ MeToo ಮೂವ್ಮೆಂಟ್ ಹ್ಯಾಡ್. ಅದು ಇಟ್ ವಾಸ್ ಅ ಮೂವ್ಮೆಂಟ್ ವಿಚ್ ಗೇವ್ ಎವ್ರಿಬಡಿ ಆನ್ ಆಪರ್ಚುನಿಟಿ ಟು ಸೇ ವಾಟ್ ದೇ ವಾಂಟ್. ಅದು ಸೋಷಿಯಲ್ ಮೀಡಿಯಾನಲ್ಲೇ ಅದೇ ತಾನೆ, ನಮಗೇನು ಬೇಕೋ ನಾವು ಹೇಳ್ಕೊಳ್ಳೋದು, ನಮ್ಮ ನಿಜ ಅಲ್ಲ, ನಮ್ಮ ಅನಿಸಿಕೆಗಳು ನಾವು ಹೇಳ್ಕೊತೀವಿ. ಸೊ ಇಟ್ ವಾಸ್ ಒನ್ ಆಫ್ ದೋಸ್ ಮೂವ್ಮೆಂಟ್ಸ್. ಆ್ಯಂಡ್ ನನ್ನ ಪ್ರಕಾರ ಬಹಳ ಇಂಪಾರ್ಟೆಂಟು ಕೂಡ, ಬಿಕಾಸ್ ನಾವು ಇದ್ರ ಬಗ್ಗೆ ಮಾತಾಡ್ತಿದ್ವಲ್ಲ, ಸಿಸ್ಟಮಿಕ್ ಚೇಂಜ್ ಅಂತ. ಸೊ ಇಫ್ ವಿ ಡೋಂಟ್ ಟಾಕ್ ಅಬೌಟ್ ಇಟ್, ಅವೇರ್ನೆಸ್ ಎಲ್ಲಿಂದ ಹುಟ್ಟುತ್ತೆ? ಒಬ್ರು ತಪ್ಪು ಮಾಡಿದ್ದಾರೆ ಅಂತ ಅವರಿಗೆ ನಾವು ಹೇಳಲಿಲ್ಲ ಅಂದರೆ ಅದನ್ನ ಯಾವಾಗಲೂ ಸೈಡಲ್ಲಿ ಇಟ್ಟು ಬಾಕಿದೆಲ್ಲ ಗ್ಲೋರಿಫೈ ಮಾಡೋದು. ಕರೆಕ್ಟ್. ಬಟ್ ಅದನ್ನು ಒಂದು ಪಬ್ಲಿಕ್ ಸ್ಪೇಸಲ್ಲಿ ಹೇಳೋದಿದೆಯಲ್ಲ, ಎಸ್ಪೆಷಲಿ ವೆನ್ ಬೋತ್ ಆಫ್ ಯು ಆರ್ ಪಬ್ಲಿಕ್ ಫಿಗರ್ಸ್, ಇಟ್ ಚೇಂಜಸ್, ಎವ್ರಿಥಿಂಗ್ ಚೇಂಜಸ್ ಅಲ್ವಾ? ದ್ಯಾಟ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಸೊ MeToo ಮೂವ್ಮೆಂಟ್ ಆ್ಯಂಡ್ ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ, ಬಿಕಾಸ್ ಇಟ್ಸ್ ಸಚ್ ಅ ಪಾಪ್ಯುಲರ್ ಮೀಡಿಯಮ್ ಆಲ್ರೆಡಿ, ಚಿಕ್ಕ ಸಣ್ಣ ಕಥೆಗಳು ಕೂಡ ದೊಡ್ಡ ರೀತಿಯಲ್ಲಿ ಇಟ್ ಗೆಟ್ಸ್ ಬ್ಲೋನ್ ಅಪ್ ಆ್ಯಂಡ್ ಬ್ಲೋನ್ ಔಟ್ ಆಫ್ ಪ್ರಪೋರ್ಷನ್ಸ್. The person I called out was a superstar, is a superstar, and it had its own repercussions. So ನಾನು ಹಿಂತಿರುಗಿ ನೋಡಿದಾಗೆಲ್ಲ ಮೇ ಬಿ ನನಗೆ ಅನಿಸೋದು ಇದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬಹುದಾಗಿತ್ತಾ ಅಂತ. ಬಿಕಾಸ್ ಕೆಲವೊಂದು ಸತಿ ನಮ್ಮ ಕೈಯಿಂದ ಎಲ್ಲ ಕಂಟ್ರೋಲ್ ಬಿಟ್ಟು ಹೊರಟೋಗ್ಬಿಡುತ್ತಲ್ಲ, ಏನು ಆಗ್ತಿದೆ ಅಂತಲೂ ಗೊತ್ತಾಗಲ್ಲ. ರೈಟ್? ಹೇಳ್ಬೇಕಾ ಬೇಡವಾ, ಇದರಿಂದ ಏನಾಗುತ್ತೆ, ಇದರಿಂದ ಪ್ರಭಾವ ಏನು? ಬಿಕಾಸ್ ಸಾಕಷ್ಟು ಜನ ಹೆಣ್ಮಕ್ಳು ಆಲ್ರೆಡಿ ಹೇಳ್ತಾ ಇದ್ದಾರೆ, ಆ್ಯಂಡ್ ದೇ ಆರ್ ಸ್ಪೀಕಿಂಗ್ ದೇರ್ ಟ್ರೂತ್, ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ದೆಮ್. ಐ ಥಿಂಕ್ ಕನ್ನಡ ಇಂಡಸ್ಟ್ರಿನಲ್ಲಿ ಯು ಆರ್ ದಿ ಓನ್ಲಿ ಅನ್ಬೇಕಾ, ಅಥವಾ ಅಮಂಗ್ಸ್ ಫಸ್ಟ್ ಬಿಗ್ ನೇಮ್ ಅಂತ ಎಕ್ಸ್ಪ್ರೆಸ್ ಮಾಡಿದ್ದು ಅಂತ ನಿಮಗೆ ಗೊತ್ತಿತ್ತಾ? ಡಿಡ್ ಯು ಅಂದರೆ ಏನೇನು ಲೆಕ್ಕಾಚಾರಗಳು ಹೋಗಿದ್ದು? ನನಗೆ ಗೊತ್ತಿತ್ತು, ಆ್ಯಂಡ್ ನಾನು ಎಕ್ಸ್ಪ್ರೆಸ್ ಮಾಡಿದ ಟೈಮಲ್ಲೂ ಕೂಡ ತುಂಬ ಜನ ಅನ್ಕೋತಾ ಇದ್ರು, ಓಹೋ ಕನ್ನಡ ಇಂಡಸ್ಟ್ರಿನೂ ತುಂಬ ಬಹಳ ಸೇಫು ಅಂತ. ಬಟ್ ಇದು ಇಂಡಸ್ಟ್ರಿ ವಿಚಾರ ಅಲ್ಲ, ಇಂಡಿವಿಜುವಲ್ ವಿಚಾರ. ಹೌದು. ಆ್ಯಂಡ್ ಫೈನಲಿ ಅದು ಒಂದು ದೊಡ್ಡ ಕಥೆ ರಶ್ಮಿ. ಅದನ್ನು ಹೇಳಕ್ಕೆ ಅದು ಹೇಗಾಯಿತು, ಯಾಕಾಯಿತು ಅನ್ನೋದೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರೆ ಅದು ಈ ಒಂದು ಎಪಿಸೋಡ್ ಮಾತ್ರ ಅಲ್ಲ, ನಮಗೊಂದು 10 ಎಪಿಸೋಡ್ ಅಷ್ಟು ಮಾತಾಡೋಕ್ಕೆ ಕಂಟೆಂಟ್ ಇದೆ. ಬಟ್ ಫೈನಲಿ ನೀನು ಕೇಳಿದ್ದೆಲ್ಲ, ಹಿಂದೆ ತಿರುಗಿ ನೋಡಿದಾಗ ಹೇಗನ್ನಿಸ್ತು? ಎಸ್, ಒಂದು, ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. 2, ನಾನು ಇದನ್ನು ಮಾಡಿರಲಿಲ್ಲ ಅಂದರೆ ಇವತ್ತು ನಮ್ಮ ಇಂಡಸ್ಟ್ರಿನಲ್ಲಿ ಒಂದು ಚೇಂಜ್ ಅಂತೂ ಖಂಡಿತ ನಾನು ನೋಡ್ತಾ ಇದ್ದೀನಿ. ನಾನು ಮಾತ್ರ ಅಲ್ಲ, ತುಂಬ ಜನ ಫೀಮೇಲ್ ಆ್ಯಕ್ಟರ್ಸ್ ನಾನು ಮಾತಾಡಿದ್ದೀನಿ. ಏನು ಚೇಂಜು? ದೇರ್ ಇಸ್ ಒಂಚೂರು ಯೋಚನೆ ಮಾಡ್ತಾರೆ ಜನರು ಬಿಫೋರ್ ಬಿಹೇವಿಂಗ್ ಅ ಸರ್ಟನ್ ಮ್ಯಾನರ್ ವಿತ್ ವಿಮೆನ್ ಇನ್ ಜನರಲ್. ದೇರ್ ಇಸ್ ದಟ್ ಸ್ಮಾಲ್ ಥಾಟ್ ಪ್ರಾಸೆಸ್, ಓಹೋ ಇದು ಓಕೆನಾ, ಇದರಿಂದ ಇದು ಅವ್ರ ಮಜಾ ಜೋಕ್ ಮಾಡಿಕೊಂಡ್ರು, ಹೇಳಿದ್ರು ಓಹೋ ಅವಳು ಮೀಟು ಹಾಕ್ಬಿಡ್ತಾಳಪ್ಪ, ಸುಮ್ಮನೆ ನಾವು ಯಾಕೆ ಬೇಡ ಅಂತ ಹೇಳಿ ಹೋಗೋದು ಇಸ್ ಆಲ್ಸೋ ಫೈನ್. ಆ ಚಿಕ್ಕ ಹೆದರಿಕೆ ಇದೆಯಲ್ಲ ರಶ್ಮಿ, ಆ ಚಿಕ್ಕದಾಗಿ ಒಂದು ಥಾಟ್ ಇದೆಯಲ್ಲ, ಹೇ ಈಸ್ ಇಟ್ ಓಕೆ ಅನ್ನೋದು, ಅದು ಬಹಳ ಮುಖ್ಯ. ಇಟ್ ಈಸ್ ದ ಬಿಗಿನಿಂಗ್ ಆಫ್ ದಟ್ ಚೇಂಜ್ ದಟ್ ವಿ ಆರ್ ಟಾಕಿಂಗ್. ಸೊ ಟುಮಾರೋ ನನ್ನ ಮಗಳು ಅಲ್ಲ, ಯಾರದೇ ಮಕ್ಕಳಾಗಿರಲಿ, ಅವ್ರಿಗೆಲ್ಲ ಈ ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅನ್ನೋ ಒಂದು ಆಸೆ ಇದ್ದಾಗೆಲ್ಲ ಎಲ್ಲರೂ ಹೇಳ್ತಿದ್ರಲ್ಲ, ಸಿನಿಮಾ ಇಂಡಸ್ಟ್ರಿ ಬಹಳ ಕೊಳಕು, ಬೇಡ, ಇಟ್ಸ್ ನಾಟ್ ಅ ಸೇಫ್ ಪ್ಲೇಸ್ ಅಂತ ಹೇಳ್ತಿದ್ರಲ್ಲ. ವೈ ವಾಸ್ ಇಟ್ ನಾಟ್ ಸೇಫ್? ಟುಡೇ ಇಸ್ ಇಟ್ ಡಿಫ್ರೆಂಟ್? I think so. Why? Because a lot of women spoke up. We are all different now. I can see that. ನಾವೆಲ್ಲ ಹೆಣ್ಮಕ್ಳು, the way we behave, the way we deal with our careers is very different. ಹೌದು. ಅವತ್ತು ಪರ್ಸ್ನಲಿ ಐ ಆಮ್ ವೆರಿ ಶ್ಯೂರ್, ಬಿಕಾಸ್ ನಾನು ಒಂದು ಕಾಂಟ್ರವರ್ಸಿ ಐ ಬಿನ್ ಅ ಪಾರ್ಟ್ ಆಫ್ ಇಟ್. ನಾಟ್ ದ್ಯಾಟ್ ಐ ಕಾಲ್ಡ್ ಫಾರ್ ಇಟ್. ರಾಜರಥ ಅನ್ನೋದೊಂದು ಆದಾಗ ಏನೋ ಇಂಟರ್ವ್ಯೂನಲ್ಲಿ ಮಾತಾಡ್ತೀವಿ. ಐ ನೋ ಅಬೌಟ್ ದಿಸ್. ಯು ನೋ ದ್ಯಾಟ್, ಬಿಕಾಸ್ ಅದು ಔಟ್ ಆಫ್ ಅವ್ರು ಏನೋ ಆ ಫ್ಲೋನಲ್ಲಿ ಹೇಳಿದ್ದು, ಬಟ್ ಆಫ್ಟರ್ ದ್ಯಾಟ್ ಎಲ್ಲ ಒಂದೊಂದೂ ಹೇಗೆ ಯು ಆರ್ ಹೆಲ್ಡ್, ಹಿಂಗೆ ಯಾಕೆ ಹಂಗೆ ಯಾಕೆ, ದೆನ್ ದ ವೇ ಒಂದೊಂದು ಸರ್ಕಲ್ ಥರ ಬ್ರ್ಯಾಂಡೆಡ್. ಎಸ್, ಅದಕ್ಕೂ ಮುಂಚೆ ಯು ಆರ್ ಮೇಡ್ ಅ ಸ್ಕೇಪ್ ಗೋಟ್, ಲೈಕ್ ಕರೆಕ್ಟ್ ಸ್ಕೇಪ್ ಗೋಟ್, ದೆನ್ ಯು ಆರ್ ಬ್ರ್ಯಾಂಡೆಡ್, ಆ್ಯಂಡ್ ದೆನ್ ಅಟ್ ದಟ್ ಟೈಮ್ ಯು ಡೋಂಟ್ ನೋ ಹೌ ಟು ಡೂ ಆ್ಯಂಡ್ ವಾಟ್ ಟು ಡೂ. ಆಮೇಲೆ ನಿನ್ನ ಹಿಂದೆ ಯಾರಿದ್ದಾರೆ, ನಿನ್ನ ಸಪೋರ್ಟು, ನಿನ್ನ ಪೊಸಿಷನ್ನು ಮ್ಯಾಟ್ರ್ ಆಗುತ್ತಲ್ಲ. ಅದಾದಮೇಲೆ ಆಚೆಗೆ ಬರೋ ಹೊತ್ತಿಗೆನೇ ಎಷ್ಟೋ ಸತಿ, ಇವತ್ತು ಐ ಸ್ಟಿಲ್ ವಾಂಟ್ ಟು ಟೆಲ್ ದಿಸ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಟುಡೇ ವೆನ್ ಐ ಲುಕ್ ಬ್ಯಾಕ್ ಆಲ್ಸೋ ಐ ಫೀಲ್ ಲೈಕ್ ಒಂದು ಸತಿ ನಿರೂಪ್ ಅವ್ರಾಗಿರಲಿ ಅಥವಾ ಅನೂಪ್ ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡಿದರೆ ಮುಗ್ದೋಗತ್ತೆ. ಏನು ಸರ್ ಹಿಂಗಂತಲ್ಲ, ಹಿಂಗೆ ಹ್ಯಾಂಡಲ್ ಆಗ್ತಾ ಇದೆ. ಬಿಕಾಸ್ ಏನಾಗೋಯ್ತು, ಇಟ್ ವಾಸ್ ಓನ್ಲಿ ಮಡ್ಸ್ಲಿಂಗಿಂಗ್. ಅವರು ನಮ್ಮ ಮೇಲೆ, ನಾವು ಅವ್ರ ಮೇಲೆ, ಬೋತ್ ದ ಥಿಂಗ್ ವಾಸ್ ಹ್ಯಾಪ್ನಿಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಥ್ರೂ ಮೀಡಿಯಾ. ಮತ್ತು ಅಂದರೆ ಇವೆಲ್ಲ ಯಾಕೆ ಹೇಳ್ತೀವಿ ಇಷ್ಟು ಓಪನ್ ಆಗಿ ಅಂದರೆ, ಎವ್ರಿ ಬ್ಲೋ ಅಟ್ ಯು ವಿಚ್ ಯು ಟೇಕ್,
ವಾಂಟಿಂಗ್ಲಿ ಅನ್ವಾಂಟಿಂಗ್ಲಿ ಟೀಚರ್ಸ್ ಯುವರ್ ಲೆಸನ್, ಮೇಕ್ಸ್ ಯು ಅ ಸ್ಟ್ರಾಂಗರ್ ಪರ್ಸನ್ ಎಲ್ಲ ಓಕೆ, ಬಟ್ ಯು ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್ ಬ್ಯೂಟಿಫುಲಿ ಆ್ಯಂಡ್ ಲುಕ್ ಬ್ಯಾಕ್ ವಿತ್ ಅ ಸ್ಮೈಲ್ ಆನ್ ದ ಫೇಸ್ ಆ್ಯಂಡ್ ಟೇಕ್ ದ ಲೆಸನ್ ಆ್ಯಂಡ್ ದ ವಿಸ್ಡಮ್ ವಿತ್ ಯು ಅನ್ನೋದು ನನ್ನ ಲರ್ನಿಂಗು. ಸೊ ಇವತ್ತು ನಾನು ಯಾವುದೂ ಇಲ್ಲ, ನಿನಗೆ ಇದು ನನ್ನ ಐ ಮೀನ್ ಇಫ್ ಐ ಕ್ಯಾನ್ ಸೇ ದಿಸ್ ಔಟ್ ಇನ್ ದಿ ಓಪನ್, ಐ ಥಿಂಕ್ ನಿನ್ನ ಮಧ್ಯನೂ ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ನಿನಗೇನೋ ಅದು ಯಾವುದೋ ಕ್ಲಬ್ ಹೌಸಲ್ಲಿ ನಾನು ಅದನ್ನು ಹೇಳಿದೆ, ಅಯ್ಯೋ ಓಕೆ ಕ್ಯಾನ್ ಐ ಟಾಕ್ ಅಬೌಟ್ ದಿಸ್, ಬಟ್ ನಾನು ಅವತ್ತು ನೀನು ಮುಗಿಸು ಆಮೇಲೆ ನನಗೆ ಇವತ್ತು ಏನೋ ಐ ಡೋಂಟ್ ಹೋಲ್ಡ್ ಇಟ್. ಬಟ್ ಫಾರ್ ಎಕ್ಸಾಂಪಲ್ ನಾನೇನೋ ನನಗೆ ಇವೆಲ್ಲ ಬ್ಯಾಕ್ಗ್ರೌಂಡ್ ಇತ್ತಲ್ಲ, ಒಂದ್ಸತಿ ಅವ್ರು ಹಿಂಗೆ ಅಂದಿದ್ದು ಅದಾದಮೇಲೆ ಇನ್ಯಾವುದೋ ಒಂದು ಬ್ರ್ಯಾಂಡ್ ಮಾಡಿಬಿಡ್ತಾರೆ, ಇವ್ರು ಆ ಇಂಟರ್ವ್ಯೂನಲ್ಲಿ ಹಂಗೆ ಮಾಡಿದ್ರು ಇದು ಮಾಡಿದ್ರು ಎಲ್ಲ ಒಂದು PPT ಥರ ಮಾಡಿಬಿಟ್ಟು, ಅದಾದಮೇಲೆ ಐ ಥಿಂಕ್ ಒಂದು ಫೇಸಲ್ಲಿ ರ್ಯಾಪಿಡ್ ರಶ್ಮಿ ಶೋ ಅಂದರೆ ಇಲ್ಲಿಗೆ ಹೋಗ್ಬಿಟ್ರೆ ಎಲ್ಲ ಕಾಂಟ್ರವರ್ಷಿಯಲ್ ಕ್ವೆಶನ್ಸು ಮತ್ತು ಕಾಂಟ್ರವರ್ಸಿ ಸಿಗಾಕೋತೀವಿ ಅಯ್ಯೋ ಅನ್ನೋದು ಒಂದು ಬ್ರ್ಯಾಂಡು. ಅದು ಏನಕ್ಕೋ ಯಾರೋ ಮಾಡಿದ್ರು ಓಕೆ ಫೈನ್, ಅದಿದ್ರು ನಾವು ತಲೆ ಕೆಳಗೆ ಇಟ್ಕೊಂಡು ಕೆಲಸ ಮಾಡಿದ್ವಿ ವಿತ್ ದೋಸ್ ಇನ್ಸೆಕ್ಯೂರಿಟೀಸ್ ಆ್ಯಂಡ್ ದೋಸ್ ಪೇನ್ಸ್ ಇನ್ ಸೈಡ್. ದ ಫೋಕಸ್ ವಾಸ್ ಆಲ್ವೇಸ್ ಲೈಕ್ ನೋ ಐ ಹ್ಯಾವ್ ಟು ಕಮ್ ಬ್ಯಾಕ್ ಸ್ಟ್ರಾಂಗರ್ ಅಂತ. ಆ ಜನಿನಲ್ಲಿ ಐ ಥಿಂಕ್ ಮತ್ತಿನ್ನೇನೋ ನಂದಿದೆಲ್ಲ ಅಸಂಪ್ಷನ್ಸು. ಆ ಟೈಮಲ್ಲಿ ಬೇರೆ ಬಿಗ್ ಬಾಸ್ ಹೊರಟೋಗಿದೆ, ದೆನ್ ಯು MeToo ಆ್ಯಂಡ್ ಹ್ಯಾಪನ್. ಐ ಗಾಟ್ ಟು ನೋ ಫ್ರಮ್ ಮೈ ಟೀಮ್ ಮೆಂಬರ್ಸ್ ಆಫ್ ಸಂಬಡಿ ದಟ್ ನೀನು ಬ್ಯೂಟಿಫುಲ್ ಮನಸ್ಸು ಟೈಮಲ್ಲಿ ಮಾತಾಡಿದ್ದು ಕ್ಲಿಪ್ಪನ್ನು ಇಟ್ ವಾಸ್ ಬ್ಲೋನ್ ಔಟ್ ಆಫ್ ಇದು ಆ ಕಾಂಟೆಕ್ಸ್ಟ್ಗೆ. ನೀನೇನು ಸಾವಿತ್ರಿ ನೀನು ಹೆಂಗೆ ಮಾತಾಡಿದ್ಯಾ ನಮಗೆ ಗೊತ್ತು, ಈ ಥರದ್ದೆಲ್ಲ ಮಾಡಿದಾಗ ನನ್ನನ್ನು ನಾನು ಎಲ್ಲದಕ್ಕೂ ಕಟ್ಕೊಂಡ್ಬಿಟ್ಟಿದ್ದೆವು, ನನ್ನಿಂದ ಹಿಂಗಾಯ್ತಾ ನನ್ನಿಂದ ಹಿಂಗೆ ಅನ್ನೋದು. ದೆನ್ ಅದು ಮನಸ್ಸೆಲ್ಲ ಇಟ್ಕೊಂಡಿದ್ದು ನೆಕ್ಸ್ಟ್ ಡೇ ಕಟ್ಟಾದರೆ ಕ್ಲಬ್ ಹೌಸಲ್ಲಿ ಅದು ಯಾವುದೋ ಒಂದ್ಸರಿ ಕೋವಿಡ್ ಟೈಮಲ್ಲಿ ನೀನು ಏನು ಹಾಕಿದೆಯೋ ರ್ಯಾಂಡಮ್ ಆಗೋದು, ಶಿ ಬ್ರಿಂಗ್ಸ್ ಔಟ್ ದ ವರ್ಸ್ಟ್ ಆಫ್ ಪೀಪಲ್ ಅಂತ ನೀನು ಹೇಳಿದ್ದು ಮೇ ಬಿ ನಿನ್ನ ಕಾಂಟೆಕ್ಸ್ಟ್ ಬೇರೆ. ನಾನು ಅದು ನೋಡಿದಾಗ ಅವಾಗ ಒಂದು ಸ್ವಲ್ಪ ಇನ್ನೂ ನೊಂದಿದ್ದೆ. ಸೊ ಅದೆಲ್ಲ ಆದಮೇಲೆ ಎಷ್ಟೋ ವರ್ಷಗಳಾಗೋಗುತ್ತೆ. ನಾನು ರೀಸೆಂಟಾಗಿ ನಿನ್ಗೆ ಒಂದು ಕೆಲವು ತಿಂಗಳ ಮುಂಚೆ ಮೆಸೇಜ್ ಮಾಡಿದೆ, ಶ್ರುತಿ ನಂಗೆ ಗೊತ್ತಿಲ್ಲ ದಿಸ್ ಫೇಸ್ ಆಫ್ ಮೈ ಲೈಫ್ ಆಲ್ ದ ಗಾಯಾಸ್ ಐ ಹ್ಯಾವ್ ಇನ್ಸೈಡ್ ಐ ಆಮ್ ಟೇಕಿಂಗ್ ದಟ್ ಮೂವ್ ಲೈಕ್ ಡೂಡ್ ಐ ವಾಂಟ್ ಟು ಹೀಲ್, ಐ ಡೋಂಟ್ ವಾಂಟ್ ಟು ಹೋಲ್ಡ್ ಇಟ್ ಅವ್ರ ಸೈಡ್ ಆಫ್ ದ ಸ್ಟೋರಿ ನನಗೆ ಬೇಡ, ದಿಸ್ ಇಸ್ ವಾಟ್ ಐ ಫೀಲ್ ಐ ಆಮ್ ಡೂಯಿಂಗ್ ಇಟ್. ನಿನಗೆ ಮೆಸೇಜ್ ಹಾಕಿದೆ, ಐ ಡೋಂಟ್ ನೋ ನನ್ನಿಂದ ನಿನಗೆ ಏನಾದ್ರು ತೊಂದರೆ ಆಗಿದ್ರೆ ಐ ಆಮ್ ಸಾರಿ, ಬೇಕು ಅಂತ ಏನೂ ಇದ್ದಿಲ್ಲ ಅಂದಾಗ ದೆನ್ ಯು ಆರ್ ಆಲ್ಸೋ ಸೈಡ್ ಇಲ್ಲ ನಾನು ಹಂಗಲ್ಲ, ಹಂಗೆ ಹೇಳಿಲ್ಲ, ಅದು ಐ ಆಮ್ ಸಾರಿ ಹಂಗೇನಾದ್ರು ಬಂದಿದ್ರೆ ಅಂತ ಹೇಳಿ ವಿ ಕೈಂಡ್ ಆಫ್ gave it a closure and today here we are happily sitting and then looking back with a very mature approach towards life. So ಅಂದರೆ ಐ ನೋ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ ಒಂದ್ಸತಿ ಅದನ್ನು ಹೊಡೆತ ತಿಂದವ್ರಿಗೆ ಗೊತ್ತು ಅಲ್ಲಿದ್ದಾಗ ಹೇಗಾಗತ್ತೆ ಅಂತ. ಬಟ್ ನಿನಗೆ ಆ ಟೈಮಲ್ಲಿ MeToo ಮೂಮೆಂಟ್ ಅಂತ ಬಂದಾಗ ಏನಾಗ್ಬಿಡುತ್ತೆ, ಎಲ್ಲ ಕ್ಯಾಂಪ್ಸ್ಗಳಾಗೋಗ್ಬಿಡುತ್ತೆ. ಅವ್ರಿಗೆ ಸಪೋರ್ಟ್ ಮಾಡೋರು ಒಂದಷ್ಟು ಜನ, ನಿನಗೆ ಸಪೋರ್ಟ್ ಮಾಡೋಕ್ಕೆ ಇಷ್ಟ ಇದ್ರೂ ಆನ್ ಕ್ಯಾಮ್ರಾ ಬಂದ್ ಮಾಡೋಕ್ಕೆ ಹೆದರ್ಕೊಂಡಿದ್ದು ಇನ್ನೊಂದಷ್ಟು ಜನ. ಇದೆಲ್ಲ ಹೇಗೆ ನೋಡ್ತೀಯ ನೀನು? Necessary. It was important for me to throw myself under the bus. And Iga, I think it's time, it's Jesus Christ yed bartaralla vapasu. Resurrection. I feel that. ನನಗೆ ನಿಜವಾಗ್ಲೂ I can't wait for my work to speak. ನನ್ನ ವಾಯ್ಸ್ ಬಹಳ ಇಂಪಾರ್ಟೆಂಟ್ ನನ್ನ ಪ್ರಕಾರ. I will keep saying what I think I need to say. ಅದಂತೂ ನಾನು ಮುಂಚೆಯಿಂದಾನು ಮಾಡ್ತಿದ್ದೆ. ಇರೆಸ್ಪೆಕ್ಟಿವ್ ನಿನ್ಗೆ ಅದು ಆಪರ್ಚುನಿಟೀಸ್ ಕಟ್ ಮಾಡಲಿ ನಿನ್ನ ಇಮೇಜಿಗೆ ಏನೇ ಆದ್ರೂ ಈಗೇನು ಹೆದರಿಕೆ, ಈಗ ಹೆದರಿಕೆನೇ ಇಲ್ವಲ್ಲ ರಶ್ಮಿ. ಒಂದು ಹಂತದ ನಂತರ ಹೆದರಿಕೆ ಹೊರಟೋಗ್ಬಿಡುತ್ತೆ. ನನಗೆ ಮುಂಚೆಯಿಂದಾನು ಇಲ್ಲ, there is no fear anymore. There is no fear about consequences anymore because you've been through the fire. ಅದೇ ನೋಡಿದ್ಮೇಲೆ ಇನ್ನೇನು ಅನ್ನೋದು ಅದು ಒಂದು. ಮತ್ತೆ ಎರಡನೇ ಸತ್ಯ ಹೇಳಕ್ಕೆ ಯಾಕೆ? ಎಕ್ಸಾಕ್ಟ್ಲಿ ನೀನು ಸತ್ಯ ಹೇಳೋಕ್ಕೆ ನೀನು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇನ್ಫ್ಯಾಕ್ಟ್ ಅದು ಬಹಳ ಮುಖ್ಯ ಕೂಡ. ನಮಗೆ ಯಾವಾಗ ನಮ್ಮ ಅನಿಸಿಕೆಗಳು ಹೇಳೋಕ್ಕೆ ಒಂದು ಧೈರ್ಯ ಬರುತ್ತೆ ಅಲ್ವಾ, ಇಟ್ಸ್ ಅ ವೆರಿ ಎಂಪವರಿಂಗ್ situation. And as stars, as people with an important voice, it is very important to say important things. ಅದು ಸಣ್ಣದ ವಿಷಯ ಆಗಿರಲಿ, ಸರಿ ಹ್ಯಾರಸ್ಮೆಂಟ್ ಬಿಟ್ಬಿಡಿ, ಆ ಸ್ಪೇಸೇ ಬಿಟ್ಬಿಡಿ. ಸೇ ಫಾರ್ ಎಕ್ಸಾಂಪಲ್ ಯುವರ್ ಪೊಲಿಟಿಕಲ್ ಒಪಿನಿಯನ್ಸ್, ಆರ್ ಸೇ ಫಾರ್ ಎಕ್ಸಾಂಪಲ್ ಯುವರ್ ರಿಲಿಜಿಯಸ್ ಒಪಿನಿಯನ್ಸ್. ಸೇ ಫಾರ್ ಎಕ್ಸಾಂಪಲ್ ಅಯೋಧ್ಯ ಬಗ್ಗೆ ನಿಮ್ಮ ನಿಜವಾಗಿರೋ ಒಪಿನಿಯನ್. You are a religious person, yes, but what about the politicization of the whole thing? ನಿಮಗೆ ಅದು ಓಕೆನಾ? ಓಕೆ ಅಲ್ವಾ? Are you ready to talk about it or not? Next, ವಾಟರ್ ಪ್ರಾಬ್ಲಮ್. ಎಲ್ರಿಗೂ ಈಗ ನೀರಿನ ಸಮಸ್ಯೆ ಇದೆ ಬೆಂಗಳೂರಲ್ಲಿ. ಅದ್ರ ಬಗ್ಗೆ ನೀವು ಎಷ್ಟು ಮಾತಾಡ್ತೀರಾ? ಆ್ಯಸ್ ಅ ಪವರ್ಫುಲ್ ಪರ್ಸನ್ ಹೂ ಹ್ಯಾಸ್ ಅ ವಾಯ್ಸ್, ವಾಟ್ ಆರ್ ಯು ಡೂಯಿಂಗ್ ಟು ಹೆಲ್ಪ್ ಸಾಲ್ವ್ ದಿಸ್ ಕ್ರೈಸಿಸ್ ಸಿಚುವೇಶನ್? It is very important to use your voice in the right manner. Spider-Man ಸ್ಪೈಡರ್ಮ್ಯಾನಲ್ಲಿ ಸುಮ್ಮನೆ ಅಲ್ಲ ಲೈನು, ವಿತ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಸುಮ್ಮನೆ ಅಲ್ಲ. ಇಟ್ ಈಸ್ ಆಬ್ಸಲ್ಯೂಟ್ಲಿ ಟ್ರೂ. ಆ್ಯಂಡ್ ಅದನ್ನು ಅಳವಡಿಸ್ಕೊಂಡು ಮಾಡೋ ಎಷ್ಟು ಜನ ಇದ್ದಾರೆ ಹೇಳು? ಸೊ ಆಲ್ ದಟ್ ಎಕ್ಸ್ಪೀರಿಯನ್ಸಸ್ ಇನ್ ದ ಟುಡೇ, ಇಟ್ಸ್ ಬಿನ್ ವಾಟ್ 6 years?
2008, yes. Yeah. 2024. Yeah. ಒಳಗಡೆ have you healed completely? Completely. No regrets. Also because of the way work is going right now. Touchwood, ಈಗ it's I am in a great space. ಒಂಚೂರು MeToo ನಂತರ I got pregnant. So I took a nice maternity break. I had time to be with myself. ನನ್ನ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ತು, ನನ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ತು, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಕ್ತು. ಯುನೋ ಟು ರೀಕನ್ಸಿಡರ್ ಅ ಲಾಟ್ ಆಫ್ ಥಿಂಗ್ಸ್, ಟು ಇವ್ಯಾಲ್ಯೂಯೇಟ್, ಟು ಕ್ರೈ, to be angry at. ಎಲ್ಲದಕ್ಕೂ I took my time, Rashmi. So that whole pregnancy phase, postpartum phase, I think ನಾನು ಒಂದು ಹೋಲಲ್ಲಿದ್ದೆ. I hardly spoke to my friends. I was in my own little space. In fact, I had also gone to therapy. Figuring out, ನನಗೇನಾಗ್ತಿದೆ ಅನ್ನೋ ಒಂದು. This was after this MeToo. This was after MeToo, after pregnancy. So both. postpartum, both. And right after pregnancy, ನನ್ನ ಮಗಳು postpartum, ನನ್ನ ಮಗಳಿಗೆ 8 ತಿಂಗಳಾದಾಗ ಪ್ಯಾಂಡಮಿಕ್ ಕೂಡ. ಪ್ಯಾಂಡಮಿಕ್ ಟೈಮಲ್ಲಿ ನಮ್ಮೆಲ್ರಿಗೂ ಕೂಡ ಒಂಥರ ಏನಾಗ್ತಿದೆ, ಒಂದು ಹೆದರಿಕೆ, ಒಂದು ಅನ್ಶ್ಯೂರಿಟಿ ಅಲ್ಲ, ಜೀವನ ಯಾವ ಕಡೆ ತಿರುಗ್ತಾ ಇದೆ, ಏನು ಮಾಡಬೇಕು, ಇಲ್ಲಿ ಮುಟ್ಟೋದಾ ಅಲ್ಲಿ ಮುಟ್ಟೋದು ಬೇಡವಾ, ಅಲ್ಲಿಂದ ಶುರು ಆಯಿತು ನಮ್ದೊಂದು ಗೊಂದಲೆಗಳು. ಸೊ ಹಾಗಾಗಿ ಇಟ್ ವಾಸ್ ದ ಲಾಸ್ಟ್ ಫಾರ್ ಮೀ ಆ 2018, 19, 20, 21 ತನಕ. Those 4 years were one of my lowest. I was at my lowest. I took my time. I don't know, ನಾನು clinically diagnosed ಅಲ್ಲ depressed ಅಂತ, but I don't know if I was probably depressed or anxious at least. And then 2023 ಇಂದ I was like, hey, enough. Time to take control. And ತುಂಬ ಜನ ಸಪೋರ್ಟ್ ಕೂಡ ಮಾಡಿದ್ರು. Like even today I have a lot of people. ನಾನು ಯೋಚನೆ, so many. ನಾನು ಯಾರ ಜೊತೆನೂ ಕೆಲಸ ಮಾಡ್ತಿದ್ದೀನೋ, ಯಾರೇ ಆಗಿರಲಿ, ಅವರಿಗೆಲ್ಲ ನಾನು ಈಗ ಮೊದಲನೇ ಫಸ್ಟ್ ವಿಷಯ ನಾನು ಹೋಗಿ ಹೇಳೋದು ಇಸ್ ದ್ಯಾಟ್ ಜಸ್ಟ್ ಬಿಕಾಸ್ ಎಸ್ಪೆಷಲಿ ಕೋ-ಆ್ಯಕ್ಟರ್ ಜೊತೆ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಆಲ್ರೆಡಿ ಗೊತ್ತು, ಬಟ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್ ಬಿಕಾಸ್ ಐ ಆಮ್ ಪರ್ಫೆಕ್ಟ್ಲಿ ಕಂಫರ್ಟಬಲ್ ಡೂಯಿಂಗ್ ಇಂಟಿಮೇಟ್ ಸೀನ್ಸ್, ಓಕೆ, ಬಟ್ ವಿತ್ ಕನ್ಸೆಂಟ್. ಸೊ I make it a point to go to my co-actors and speak to them. ಅದೇ ಕಂಫರ್ಟಬಲ್. ಸೊ ದಟ್ ಇಸ್ ವಾಟ್ ಕನ್ಸೆಂಟ್ ಅಂದ್ರೆ. ಎಕ್ಸಾಕ್ಟ್ಲಿ ಅಷ್ಟೇ. ಓಕೆ ಸರ್, ಹಿಂಗೆ ಮಾಡಬಹುದಾ, ನಾವು ಈ ಥರ ಮಾಡಬಹುದಾ, ಫಸ್ಟ್ ಟಾಕ್ ಇಟ್ ಔಟ್, ಕಮ್ಯುನಿಕೇಟ್. ಇಂಟಿಮೇಟ್ ಸೀನನ್ನು ಹೇಗೆ ಮಾಡ್ತೀರಾ, ಏನೇನು ಸ್ಟೆಪ್ಸ್ ಅದಕ್ಕೆ ಅನ್ನೋದು, ಅದನ್ನ 100%. ಇಟ್ ಕ್ಯಾನ್ ಬಿ ಲೈಕ್ ನಾನು ಐ ಆಮ್ ಗೋನ್ ಟು ಟಚ್ ಯು ಹಿಯರ್, ಅಥವಾ ಇಟ್ ಕ್ಯಾನ್ ಬಿ ದಿಸ್ ಇಸ್ ಹೌ ವಿ ಆರ್ ಗೋನ್ ಟು ಇಂಟೆನ್ಸಿಫೈ ದ ಸೀನ್. ಅಲ್ಲ, ಇಂಪ್ರೂವ್ ಮಾಡೋಣ ಅಂದ್ರೂ ಮಾತಾಡಬೇಕು. ಇಂಪ್ರೂವ್ ಮಾಡೋಣ, ಆನ್ ಸ್ಪಾಟ್ ಇಂಪ್ರೂವ್ ಮಾಡೋಣ, ಅದು ಹೇಗೆ ಹೋಗುತ್ತೆ, ಐ ಯು ಕಂಫರ್ಟಬಲ್ ವಿತ್ ಅ ಪೆಕ್ ಆನ್ ಯೋರ್ ಚೀಕ್. ನಾನು ಕೇಳ್ತೀನಲ್ಲ ನನ್ನ ಕೋ-ಆ್ಯಕ್ಟರ್ಸ್ಗೆ. ರೀಸೆಂಟ್ಲಿ ನಾನು ಒಂದು ತಮಿಳ್ ಸಿನಿಮಾ ಮುಗಿಸ್ಕೊಂಡ್ಬಂದೆ, ವೆರ್ ಐ ಹ್ಯಾಡ್ ಅ ವೆರಿ ಇಂಟಿಮೇಟ್ ಸೀನ್ ವಿತ್ ಮೈ ಕೋ-ಆ್ಯಕ್ಟರ್. ಆ್ಯಂಡ್ ನಾಟ್ ಯೆಟ್. ಓಕೆ. ಬಟ್ ಆ ಸಿನಿಮಾದಲ್ಲಿ ಐ ವಾಸ್ ವೆರಿ ವೆರಿ ವೋಕಲ್ ಅಬೌಟ್ ಆಸ್ಕಿಂಗ್ ಹಿಮ್ ಕನ್ಸೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಆ್ಯಂಡ್ ಅದು ನನ್ನ ಕೆಲಸದಲ್ಲೂ ಕೂಡ ಐ ಆಮ್ ಟ್ರೈಂಗ್ ಟು ಇಂಬೈಬ್ ಇಟ್. ಸೆಕೆಂಡ್ಲಿ, ಫಿಟ್ನೆಸ್, ನಾನು ಆ ಡಿಪ್ರೆಷನಿಂದ ಆರ್ ವಾಟ್ ಎವರ್ ಫೇಸ್ ದಟ್ ಐ ವಾಸ್ ಆ್ಯಟ್, ಅದರಿಂದ ಆಚೆ ಬರೋಕ್ಕೆ ನನ್ನ ಫಿಟ್ನೆಸ್ ಜರ್ನಿ ತುಂಬ ಹೆಲ್ಪ್ ಮಾಡ್ತು. ರೆಗ್ಯುಲರ್ ಆಗಿ ಕಮ್ ವಾಟ್ ಮೇ, ನೋ ಮ್ಯಾಟರ್ ವಾಟ್, ನಾನು ಹೋಗಿ ಆ 1 hour ನನ್ನ ಬಾಡಿ, ನನ್ನ ಫಿಟ್ನೆಸ್ ಮೇಲೆ ಫೋಕಸ್ ಮಾಡ್ತೀನಿ ಅನ್ನೋ ಒಂದು ಡಿಸಿಪ್ಲಿನ್ ಇದೆಯಲ್ಲ, ಇಟ್ ಚೇಂಜಸ್ ಅ ಲಾಟ್, ರಶ್ಮಿ. ಆ್ಯಂಡ್ ನನಗೆ ಅದು ಪರ್ಸ್ನಲಿ ಚೇಂಜ್ ಮಾಡ್ತು. ಇಟ್ ಚೇಂಜ್ ಮೈ ಹೋಲ್ ಇಮೇಜ್ ಆಫ್ ಮೈ ಸೆಲ್ಫ್ ಬಿಕಾಸ್ ವೆನ್ ಪೋಸ್ಟ್-ಪಾರ್ಟಮ್ ಐ ಹ್ಯಾಡ್ ಅ ಲಾಟ್ ಆಫ್ ಬಾಡಿ ಇಶ್ಯೂಸ್. ಐ ಹ್ಯಾಡ್ ಪುಟ್ ಆನ್ 24 kgs ಅಲ್ವಾ. ನನ್ನ ಲೈಫಲ್ಲಿ ನನ್ನ ಆ ಥರ ನೋಡಿಲ್ಲ. ಐ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ಕಾನ್ಫಿಡೆಂಟ್ ಬಿಕಾಸ್ ನಾನು ಬೇಸಿಕ್ಲಿ ಒಂದು ಡಾನ್ಸರ್, ಸ್ಕೂಲಿಂದಾನೇ ಡಾನ್ಸ್ ಮಾಡ್ತಿದ್ದೆ. ಯಾವಾಗಲೂ I've been so used to the stage. So I'm very used to my body being a certain way and using my body a certain way. Suddenly when you put on that excess weight ಅಲ್ಲ, ಅದು ಹೇಳಿದ ಮಾತು ಕೇಳಲ್ಲ. ಹೌದು. ಆ್ಯಂಡ್ ಸೊ ಅದು ನನ್ನ ಸಿನಿಮಾಗಳಲ್ಲೂ ಎಫೆಕ್ಟ್ ಮಾಡೋಕ್ಕೆ ಶುರು ಮಾಡ್ತು. ಫಾರ್ ಎಕ್ಸಾಂಪಲ್, ನಾನು NS ಶಂಕರ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ. ಆ ಸಿನಿಮಾದಲ್ಲಿ ಸರ್ ವಾಂಟೆಡ್ ದ ಕ್ಯಾರೆಕ್ಟರ್ ಟು ಕ್ರೈ. ಸೊ ಕಾಲೆಲ್ಲ ಹಿಂಗೆ ಮೇಲಿಟ್ಕೊಂಡು ಹಿಂಗೆ ಕ್ರೌಚ್ ಆ್ಯಂಡ್ ಕ್ರೈ. ಈಗ ನನಗೆ ಹೊಟ್ಟೆ ಇತ್ತು, ನನಗೆ ಕಾಲು ಇದಕ್ಕಿಂತ ಜಾಸ್ತಿ ಮೇಲೆ ಹೋಗ್ತಾನೇ ಇಲ್ಲ. ಆ್ಯಂಡ್ ಹೀಸ್ ಲೈಕ್ ಇನ್ನೊಂದು ಚೂರಮ್ಮ, ಆ್ಯಂಡ್ ಐ ಆಮ್ ಟ್ರೈಯಿಂಗ್ ಬಟ್ ಆಗ್ತಾ ಇಲ್ಲ, ಸೊ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಫಾರ್ ಅನ್ ಆ್ಯಕ್ಟರ್ ಟು
ಹ್ಯಾವ್ ಅ ಬಾಡಿ ವಿಚ್ ದೇ ಕ್ಯಾನ್ ಯೂಸ್ ಇನ್ ಎನಿ ಮ್ಯಾನರ್. ಎಕ್ಸಾಕ್ಟ್ಲಿ. ಅಷ್ಟೇ. ನಾಟ್ ಲುಕ್ ಅಸಡ್. ನಾನು ಏಸ್ಥೆಟಿಕ್ಸ್ ಬಗ್ಗೆ ಮಾತಾಡ್ತಾನೆ ಇಲ್ಲ ಇಲ್ಲಿ, ರೈಟ್? ಒಬ್ಬೊಬ್ಬರಿಗೆ ಯೂಸಿಂಗ್ ಯೋರ್ ಬಾಡಿ. ನಿನಗೆ ಕಾಲು ನೋವಿದ್ಯಾ, ಬೆನ್ನು ನೋವಿದ್ಯಾ, ಕೈ ನೋವಿದ್ಯಾ, ನಿನ್ನ ಮಗುನ ಎತ್ಕೊಂಡು ನೀನು ಓಡಬಹುದಾ? ಐ ಕ್ಯಾನ್ ಟುಡೇ ನೌ ಬಿಕಾಸ್ ಐ ನೋ ಐ ಆಮ್ ಮೈ ಫಿಟ್ಟೆಸ್ಟ್ at 35 and I made that choice. So it is beyond being an actor. It is ನನ್ನ ಪ್ರಕಾರ ಫಿಟ್ನೆಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ದ್ಯಾಟ್ ಹೆಲ್ಪ್ ಮೀ ಕಮ್ ಔಟ್ ಆಫ್ ದಿಸ್ ಹೋಲ್ ಫೇಸ್ ಆಫ್ ಡೌನ್ ಫೇಸ್. ಇಟ್ಸ್ ಗ್ರೇಟ್ ಹೌ ಹೆಂಗೆ ನೀನು ಫೈಟ್ ಮಾಡ್ಕೊಂಡು ಆಚೆಗೆ ಬಂದಿದ್ಯಾ ಇವತ್ತು. ಬಿಕಾಸ್ ಲಾಟ್ ಆಫ್ ವಿಮೆನ್ ಹೂ ವಾಚಿಂಗ್ ಅಸ್ ಆನ್ ಯೂಟ್ಯೂಬ್ ಇವತ್ತು ಪೋಸ್ಟ್ ಪಾರ್ಟಮ್ ಮದರ್ಹುಡ್ಡಿಂದ ಆಚೆಗೆ ಬಂದಾಗ, ಬಿಕಾಸ್ ತಾಯ್ತನನ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಗ್ಲೋರಿಫೈ ಮಾಡಿರೋದು ಎಲ್ಲ ಒಳ್ಳೆಯ ವಿಚಾರದ ಹೇಳ್ತಾರೆ. ಒಂದು ಹೆಣ್ಣಿಗೆ ಒಂದು ಮದರ್ಹುಡ್ ಆಗೋವರೆಗೂ ಕಂಪ್ಲೀಟ್ ಆಗಲ್ಲ ಅನ್ನೋ ಒಂದು ಥಿಯರಿಯಿಂದ ಹಿಡಿದು ಅದು ಓಲ್ಡ್ ಸ್ಕೂಲ್ ಥಾಟು ವಿಚ್ ಅನ್ಫಾರ್ಚುನೇಟ್ಲಿ ಸಮ್ ಬ್ಲೈಂಡ್ಲಿ ಫಾಲೋ ಇಟ್, ಸಮ್ ಕ್ವೆಶ್ಚನ್ ಇಟ್, ಸಮ್ ಬೇಸಿಕ್ಲಿ ಡೂ ಅವ್ರಿಗೇನು ಬೇಕೋ ಅದು ಮಾಡ್ತಾರೆ. ಬಟ್ ಎಷ್ಟೊಂದು ಜನಕ್ಕೆ ಈಗ ಹೇಳಿರಲ್ಲ ಕೆಲವುದೆಲ್ಲ ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ. ತಾಯ್ತನ ನಿನಗೆ ಬೇರೆ ಇರ್ಬೋದು, ಇನ್ಯಾರೋ ನೋಡ್ತಾ ಇರೋರಿಗೆ ದ ವೇ ದೇ ಹ್ಯಾವ್ ಗಾನ್ ಥ್ರೂ ಇಟ್. ಸೊ ಯಾರು ನೋಡ್ತಾ ಇರೋರಿಗೆ ಇಫ್ ಯು ಹ್ಯಾವ್ ಟು ಗಿವ್ ದೆಮ್ ತ್ರೀ ಥಿಂಗ್ಸ್ ಡೂಡ್, ಮದರ್ಹುಡ್ಡಿಂದ ಏನಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋರು ಈ 3 ವಿಚಾರನ ಮನಸ್ಸಲ್ಲಿ ಇಟ್ಕೊಳ್ಳಿ ಅನ್ನೋದಾದರೆ, ಮೊದಲನೇದು ಬಿ 100% ಶ್ಯೂರ್ ಯು ವಾಂಟ್ ಇಟ್. ಬಿಕಾಸ್ ನಮಗೆ ಬೇಕೋ ಬೇಡವೋ ನಮ್ಮ ಪ್ರಯಾರಿಟೀಸ್ ಚೇಂಜ್ ಆಗುತ್ತೆ. ಇದು ನಾನು ನಿನಗೂ ಹೇಳಿದ್ದೆ, ಅದು ಆಟೋಮ್ಯಾಟಿಕ್ಲಿ ಚೇಂಜ್ ಆಗೋಗುತ್ತೆ. ಸೊ ನಮ್ಮ ಫೋಕಸ್ ಕಂಪ್ಲೀಟ್ಲಿ ನಮ್ಮ ಮಗು ಆಗೋಗುತ್ತೆ. ಹಾಗಾಗಿ ಇದು ನನಗೆ ಐ ವಿಶ್ ಸಂಬಡಿ ಟೋಲ್ ಮೀ ದಿಸ್ ಬಿಫೋರ್ ಐ ಗಾಟ್ ಪ್ರೆಗ್ನೆಂಟ್, ದ್ಯಾಟ್ 100% ನನ್ನ ಲೈಫಲ್ಲಿ ನಾನು ಈ ಒಂದು ಕಮಿಟ್ಮೆಂಟ್ಗೆ, ಬಿಕಾಸ್ ಅದು ದೊಡ್ಡ ಕಮಿಟ್ಮೆಂಟು, ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಅದು ನಾನು ಹೇಳಕ್ಕೆ ಶುರು ಕೂಡ ಮಾಡೋಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ. ನಾವು ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಅ ಲೈಫ್ ಆ್ಯಂಡ್ ಆಲ್ ಯುವರ್ ಲೈಫ್ all your life for that one life entirely. ಹೌದು. It is supposed to be daunting. It is scary and I want women to know that. ಅದು ಒಂದು ಸ್ಕೇರಿ ಪ್ರಾಸೆಸ್ಸೇ. ಫ್ಯಾಕ್ಟ್ ಅದು. ಓಕೆ. ಎರಡನೇ ವಿಷಯ, ತುಂಬ ಜನ ನಾನು ಕೇಳಿದ್ದೀನಿ, ಮಗುನ ಕೈಯಲ್ಲಿ ಇಟ್ಕೊಂಡಿದ್ದ ತಕ್ಷಣ ನನಗೆ ಹಾಗೆ ಪ್ರೀತಿ ಉಕ್ಕಿ ಬಂತು, ನಾನು ಆಳಕ್ಕೆ ಶುರು ಮಾಡಿದೆ. ಗ್ರೇಟ್, ದೋಸ್ ಆರ್ ಗ್ರೇಟ್ ಸ್ಟೋರೀಸ್, ಮೇ ಬಿ ದೋಸ್ ಆರ್ ಟ್ರೂ. ಬಟ್ ನನ್ನ ಜೀವನದಲ್ಲಿ, ನನ್ನ ಲೈಫಲ್ಲಿ ಅದಾಗಲಿಲ್ಲ. ಫಸ್ಟ್ ಟೈಮ್ ನಾನು ಮಗುನ ಇಟ್ಕೊಂಡಾಗ ಐ ಹ್ಯಾಡ್ ಜಸ್ಟ್ ಕಮ್ ಔಟ್ ಫ್ರಮ್ ಸರ್ಜರಿ. ಫಸ್ಟ್ ಆಫ್ ಆಲ್ ಫುಲ್ ನೋವಲ್ಲಿದ್ದೆ. ಯೂರಿನ್ ಹೋಗೋಕ್ಕೂ ಕೂಡ ಅವರು ಆ ಪ್ಲಾಸ್ಟಿಕ್ ಬ್ಯಾಗ್ ಹಾಕಿದ್ರು. ಆ್ಯಂಡ್ ಅಲ್ಲ, ಐ ಹ್ಯಾಡ್ C-section. ಅದ್ರ ಮಧ್ಯ ಮಗುನ ತಗೊಂಬಂದು ದೇ ಆರ್ ಪ್ರೆಸ್ಸಿಂಗ್ ಮೈ ಬ್ರೆಸ್ಟ್ ಟು ಬ್ರಿಂಗ್ ಔಟ್ ದ ಕೊಲೋಸ್ಟ್ರಮ್, ಸೊ ದ ಬ್ರೆಸ್ಟ್ ಮಿಲ್ಕ್ ಸ್ಟಾರ್ಟ್ಸ್ ಕಮಿಂಗ್, ರೈಟ್? ಆ ನೋವು ರಶ್ಮಿ, ಐ ಡೋಂಟ್ ನೋ, ಲೈಕ್ ತುಂಬ ಜನ ಹೇಳ್ಬಹುದು, ಓ ಇಟ್ ವಾಸ್ ವರ್ತ್ ಇಟ್, ಇಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ಅ ವೆರಿ ಪೇನ್ಫುಲ್ ಎಕ್ಸ್ಪೀರಿಯನ್ಸ್, ರೈಟ್? ಆ್ಯಂಡ್ ಇಟ್ಸ್ ಪ್ರಾಬಬ್ಲಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್ ಟು ನೋ ದಟ್ ಇಟ್ ಈಸ್ ನಾಟ್ ಈಸಿ, ರೈಟ್? ಸೊ ಎರಡನೇ ವಿಚಾರ ಇಸ್ ದ್ಯಾಟ್ ಮಗುನ ಹಿಡ್ಕೊಂಡಿದ್ದ ತಕ್ಷಣ ನಾವು ಪ್ರೀತಿ ಉಕ್ಕಿ ಬರುತ್ತೆ ಅನ್ನೋದು ನಾಟ್ ನೆಸೆಸರಿಲಿ ಟ್ರೂ. ನನಗೆ ಪರ್ಸ್ನಲಿ ವೆನ್ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಮೈ ಬೇಬಿ ವಾಸ್ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಹೋಯಿತು. 1.5 ತಿಂಗಳದ ನಂತರನೇ ಐ ರಿಯಲಿ ಸ್ಟಾರ್ಟೆಡ್ ಎಂಜಾಯಿಂಗ್ ಮೈ ಚೈಲ್ಡ್. ಬಿಕಾಸ್ ನನ್ನ ಮಗು ಅಳುತ್ತೆ, ಅದು ನನಗೆ ಟೆನ್ಷನ್. ಅಯ್ಯೋ ಯಾಕೆ ಮಗು ಅಳ್ತಾ ಇದೆ? ಸರಿ, ಮಗು ಅಳ್ತಾ ಇದೆಯಾ, ನಮ್ಮ ಅಮ್ಮನೂ ಎದ್ದು ಕೂತಾರೆ, ನಮ್ಮ ಅಜ್ಜಿನೂ ಕೂತ್ಕೋತಾರೆ, ನಾನು ಎದ್ದು ಕೂತ್ಕೋತೀನಿ, ಎಲ್ಲರೂ ಎದ್ದು, ಅಯ್ಯೋ ಮಗು ಯಾಕೆ ಅಳ್ತಿದೆ, ಮಗುಗೆ ಹಾಲು ಕೊಡು, ಮಗುಗೆ ಹಾಲು ಕೊಡು. ಈಗ ಹಾಲು ಕೊಡೋದು ಮಾತ್ರ ಅಲ್ವಲ್ಲ ಮಗು ಅಳೋದು. ದೆರ್ ಆರ್ ವೇರಿಯಸ್ ರೀಸನ್ಸ್. ಸೊ ಇನಿಷಿಯಲ್ ಫ್ಯೂ ಮಂತ್ಸ್ ಆರ್ ಡಿಫಿಕಲ್ಟ್, definitely difficult for a parent and a child, because you're still understanding each other. ಹೌದು. And the child does not know anything. It's still ಈಗಷ್ಟೇ ಬಂದಿರೋದು, ಸ್ಪಾಂಜ್ ಥರ ಬಂದಿರೋದು ಎಲ್ಲ ಎಕ್ಸ್ಪೀರಿಯನ್ಸ್. It's so beautiful, that wonder, that child comes into this world. So 1.5 ತಿಂಗಳಾಯಿತು ನನಗೆ for me to enjoy my motherhood really, Rashmi. And now I am at a phase 4 ವರ್ಷದ ನಂತರ where I adore my daughter. She's the best thing that has happened. ಜಾನಕಿ. ದ ರೆಸ್ಪಾನ್ಸಿಬಿಲಿಟಿ ಹೌದು, ಈಗ ಪ್ರಯಾರಿಟೀಸ್ ಫುಲ್ಲಿ ಚೇಂಜ್ ಆಗಿದೆ. ಹೌದು, ನನಗೆ ನನ್ನ ಕೆಲಸದಕ್ಕಿಂತ ಜಾಸ್ತಿ ನನ್ನ ಮಗಳೇ ಪ್ರಯಾರಿಟಿ. ನನ್ನ ಕೆಲಸನೂ ಪ್ರಯಾರಿಟಿ, ಬಟ್ ಮೈ ಮಗಳು ವಿಲ್ ಕಮ್ ಫಸ್ಟ್. ಮುಂಚೆ ಶಾರ್ಟ್ ಮಧ್ಯ ನನ್ನ ಮಗಳಿಗೆ ಏನಾದರೂ ಇದ್ದರೆ ನಾನು ಶಾರ್ಟನ್ನು ಬಿಟ್ಟು ಓಡೋಗ್ತಿದ್ದೆ. ಐ ಮೀನ್ ಐವ್ ಡನ್ ದ್ಯಾಟ್. ನನ್ನ ಮಗಳನ್ನು ನಾನು ಸೆಟ್ಟಿಗೆ ಕರ್ಕೊಂಡ್ಬಂದಿದ್ದೀನಿ ಆ್ಯಂಡ್ ಸೆಟ್ಟಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಸಡನ್ಲಿ ಜಾನಕಿ ಎದ್ದು ಅತ್ತಾಗ ನನ್ನ ಫೋಕಸ್ ನನ್ನ ಶಾರ್ಟಿಂದ ಕಂಪ್ಲೀಟ್ಲಿ ಹೊರಟೋಗ್ಬಿಟ್ಟಿದೆ. So I've run to my daughter. There have been incidents which before I would never do.
ಅಲ್ವಾ? ಏನೇ ಆದರೂ ನನ್ನ ಕೆಲಸದ ಮೇಲೆ ಫೋಕಸ್ 100% ಇರ್ತಾ ಇತ್ತು. ಬಟ್ ಈಗ ಮೈ ಡಾಟರ್ ಇಸ್ ಟೇಕನ್ ಓವರ್. ಸೊ ಎನಿವೆ ಎಲ್ಲೆಲ್ಲೋ ಹೋದ್ವಿ. ಒಂದು ವಿಚಾರ, ಬಿ 100% ಪ್ರಿಪೇರ್ಡ್. ಬಿಕಾಸ್ ಪ್ರಯಾರಿಟೀಸ್ ವಿಲ್ ಚೇಂಜ್. ನಂಬರ್ 2 is it's not going to be easy. There is a pain involved in the process. And it's important for us to know that and acknowledge it and talk about it, because all experiences are not just great. And ಮೂರನೇದು, ಪೇರೆಂಟಿಂಗ್ ಬಗ್ಗೆ ಇನ್ ಜನರಲ್ ಈಗ ತುಂಬ ಮಾತುಗಳಿದೆ, ತುಂಬ ಕಾನ್ವರ್ಸೇಷನ್ಸ್ ಇದೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಹೇಗೆ ಮಕ್ಕಳನ್ನ ಬೆಳೆಸಬೇಕು, ಯಾವ ರೀತಿನಲ್ಲಿ ಮಾತಾಡಬೇಕು, ಕನ್ಸೆಂಟ್, Dude, there are terms, jellyfish parenting, dolphin, tiger. ಯಾವಾಗ ತಿಳ್ಕೊಂಡ್ರೆ ಅದೊಂದು ಮಗು ಓಡೋಯ್ತು ಗೊತ್ತಾ ರೀಸೆಂಟಾಗಿ, ಹೈದರಾಬಾದಲ್ಲಿ ಸಿಕ್ತು. ದಟ್ ವೆಂಟ್ ವೈರಲ್. ದಟ್ ಗಾಯ್ ಒಂದು ಮಗು ಮನೆ ಬಿಟ್ಟು ಓಡೋಗಿದ್ದ. ಈಗ ಒಂದು 2-3 ತಿಂಗಳು ಆಗಿಲ್ಲ. ಆವಾಗ ಹೀಗೆ ಒಂದು ಮಗು, ದ ಮೋಸ್ಟ್ ಸೇಫೆಸ್ಟ್ ಪ್ಲೇಸಸ್ ಅವ್ರ ಮನೆಯೇ ಬಿಟ್ಟು ಓಡೋವಾಗ ಮಗುಗೊಂದು ಇದು ಬಂದು ಹೈದರಾಬಾದ್ಗೆ ಹೋಗುತ್ತೆ ಅಂದಾಗ ಅಲ್ಲಿ ಏನೋ ಹಿಂಗೆ ಓದಿದಾಗ ದೆನ್ ವಿ ಗಾಟ್ ಟು ನೋ ಜೆಲ್ಲಿ ಫಿಶ್ ಪೇರೆಂಟಿಂಗ್ ಅಂದರೆ ಮಕ್ಕಳು ಹೇಳಿದ ತಾಳಕ್ಕೆ ತಕ್ಕಂತೆ ಕುಣಿಯೋದು. ಎಲ್ಲದಕ್ಕೂ ಓಕೆ ನಾನು ಅಥಾರಿಟೇಟಿವ್ ಅಂದರೆ ಇವಾಗ ಕೆಲವು ಸತಿ ನಮ್ಮ ಹಳೆ ಕಾಲದಲ್ಲಿ ಕೂತ್ಕೋಬೇಕು, ನಿಂತ್ಕೊಂಡ್ರೆ ಟೈಗರ್ ಪೇರೆಂಟಿಂಗ್ ಅನ್ನೋದು ಕರೀತಾರೆ. ಡಾಲ್ಫಿನ್ ಇಸ್ ಮಿಕ್ಸ್ ಆಫ್ ಬೋತ್. ಲೈಕ್ ಕೆಲವುದೆಲ್ಲ ಓಕೆ ಬಿಟ್ಬಿಡ್ತೀರಾ, ಬಟ್ ದೆರ್ ಆರ್ ಫ್ಯೂ ವೇಸ್ ಇಟ್ ಹ್ಯಾಸ್ ಟು ಬಿ ಮೈ ವೇ, ದೆರ್ ಇಸ್ ನೋ ವೇ. There is no other way. What kind of a parent are you? I am the last kind, dolphin for sure. My husband and I. Because we are loving, very loving. We are fun. We are like friends. But sometimes we are firm. Adu bahala important. So firm is different from being authoritative or being like corporal punishment. This is it. Janaki, iga time to have breakfast. Yella bittu time to have breakfast. Come sit. Amma, I'm not hungry. Okay, you're not hungry. Don't eat. Go. But ಮಗುನ ಕೂರಿಸಿ ಟಿ ವಿ ಮುಂದೆ ಕೂರಿಸಿ ಏನೇ ಆದರೂ ಮಗುನ ತಿನ್ನಿಸ್ಬೇಕು ಅಂತ ಫೀಡ್ ಮಾಡೋದಿದೆ. ದ್ಯಾಟ್ಸ್ ಸಮಥಿಂಗ್ ದಟ್ ವಿ ನೆವರ್ ಅಸ್ಕ್ರೈಬ್ ಟು, ಮೈ ಹಸ್ಬೆಂಡ್ ಆ್ಯಂಡ್ ಐ. ಸೊ ಫೋರ್ಸ್ ಫೀಡಿಂಗ್ ಇಸ್ ಸಮಥಿಂಗ್ ವಿ ನೆವರ್ ಡಿಡ್, ವಿ ಸ್ಟಿಲ್ ಡೋಂಟ್ ಡೂ. ಆ್ಯಂಡ್ ಅದು ಆ್ಯಕ್ಚುಲಿ ಈಗ ತುಂಬ ಹೆಲ್ಪ್ ಆಗಿದೆ ನಮಗೆ. ಬಿಕಾಸ್ ಜಾನಕಿ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಅವಳು ಊಟ ಮಾಡ್ತಾಳೆ ಆನ್ ಹರ್ ಓನ್ ಕಂಪ್ಲೀಟ್ಲಿ. ಎಷ್ಟು ಬೇಕೋ ಅವಳು ಹಾಕೋತಾಳೆ, ಎಷ್ಟು ಬೇಕೋ ಫುಲ್ ಫಿನಿಶ್ ಮಾಡ್ತಾಳೆ. ಸೊ ದೀಸ್ ವೆರಿ ಸ್ಮಾಲ್ ಥಿಂಗ್ಸ್ ವಿಚ್ ಹೆಲ್ಪ್ ಇನ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್. ಹೇಳ್ತಾರೆ ದಟ್ ಆ ಮೊದಲು 5 ವರ್ಷ ಇದೆಯಲ್ಲ, ಆರ್ ದ ಫಾರ್ಮೇಟಿವ್ ಇಯರ್ಸ್. ಅದರಿಂದಾನೇ ಕ್ಯಾರೆಕ್ಟರೇ ಬಿಲ್ಡ್ ಆಗೋದು. ಆ್ಯಂಡ್ ಇಫ್ ಯು ಆರ್ ಗೋಯಿಂಗ್ ಬೈ ಫ್ರಾಯ್ಡಿಯನ್ ಪ್ರಿನ್ಸಿಪಲ್ಸ್, ದೆನ್ ಎವ್ರಿಥಿಂಗ್, ಸಿಗ್ಮಂಡ್ ಫ್ರಾಯ್ಡ್ಸ್ ಪ್ರಿನ್ಸಿಪಲ್ಸ್. ಏನದು? Sigmund Freud was a philosopher / psychotherapist, psychiatrist, I don't know exactly what, but the Freudian principles ಇದೆ which talk about how a child's understanding of the self and even sexual identity is developed from 1 to 6. ಅದ್ರದ್ದೊಂದು ಡೀಟೇಲ್ಡ್ ಇದಿದೆ. ನಂಗೆ ಅಷ್ಟೊಂದು ಡೀಟೇಲಾಗಿ ಗೊತ್ತಿಲ್ಲ. ಐ ಆಮ್ ನಾಟ್ ಅ ಸೈಕಾಲಜಿ ಸ್ಟೂಡೆಂಟ್. ಸೈಕಾಲಜಿ ಸ್ಟೂಡೆಂಟ್ಸ್ ಎಲ್ಲ ಬಹುಶಃ ಓದಿರ್ತಾರೆ ಫ್ರಾಯ್ಡ್ ಬಗ್ಗೆ. ಬಟ್ ಇಟ್ ಈಸ್ ಟ್ರೂ ದ್ಯಾಟ್ ದೇರ್ ಫಾರ್ಮೇಟಿವ್ ಇಯರ್ಸ್ ಆರ್ ದ ಫಸ್ಟ್ 5 years. ಸೊ ನನ್ನ ಪ್ರಕಾರ ಕೆಲವೊಂದೆಲ್ಲ ತಿಳ್ಕೊಂಡು ಆ್ಯಸ್ ಪೇರೆಂಟ್ಸ್, ಇನ್ಸ್ಟಾಗ್ರಾಮಲ್ಲಿ ಏನೇನೋ ಬರ್ತಾ ಇದೆ, ಸೊ ಅದರಲ್ಲಿ ಇದ್ರ ಬಗ್ಗೆನೂ ತಿಳ್ಕೊಂಡು ಹೌ ಮಚ್ ಎವರ್ ಯು ಕ್ಯಾನ್ ಅಪ್ಲೈ, ಇಟ್ ಈಸ್ ಇಂಪಾರ್ಟೆಂಟ್ ಟು ಅಪ್ಲೈ ಅಂತ ಐ ವುಡ್ ಡೆಫಿನೆಟ್ಲಿ ಬಿಲೀವ್ ಇನ್ ದ್ಯಾಟ್. ಬಿಕಾಸ್ ಎಷ್ಟೋ ಜನ ಇದ್ದಾರೆ, ಎಸ್ಪೆಷಲಿ ವಿಮೆನ್, ನಮ್ಮ ಸುತ್ತಮುತ್ತ ತಂದೆ ತಾಯಿ ದೊಡ್ಡವರು, ಮನೆಯಲ್ಲಿ ದೊಡ್ಡವರೆಲ್ಲ ಎಲ್ರಿಗೂ ಒಪಿನಿಯನ್ಸ್ ಇರುತ್ತೆ ಹೌ ಟು ಪೇರೆಂಟ್ ಯುವರ್ ಚೈಲ್ಡ್. ಸಮಟೈಮ್ಸ್ ಇಟ್ಸ್ ಓಕೆ ಟು ಟೇಕ್ ಅ ಸ್ಟೆಪ್ ಬ್ಯಾಕ್ ಆ್ಯಂಡ್ ಡೂ ವಾಟ್ ಯು ಥಿಂಕ್ ಇಸ್ ರೈಟ್, ಎಸ್ಪೆಷಲಿ ಆಸ್ ಪೇರೆಂಟ್ಸ್. ಯೂಶಲಿ ಅ ಸ್ಟ್ರಾಂಗ್ ವುಮನ್ ಅಂದರೆ, ಈಗ ನೀನು ಎಷ್ಟೊಂದೆಲ್ಲ ಹೇಳಿದೆಯಲ್ಲ, ಇಷ್ಟೆಲ್ಲ ಎಕ್ಸ್ಪೀರಿಯನ್ಸಸ್ಗಳ ಜೊತೆಗೆ ಏನಾದ್ರು ಕ್ಯೂರಿಯಾಸಿಟೀಸ್ ಇದೆಯಾ? ನಾನು ಡೈರೆಕ್ಟ್ ಮಾಡ್ತೀನಿ. ಬಿಕಾಸ್ ವಿಮೆನ್ ಶುಡ್ ರೆಪ್ರೆಸೆಂಟ್ ಆ ಒಂದು ಪ್ರೊಫೆಷನನ್ನು ಕೂಡ ಫಾರ್ ದೇರ್ ಓನ್ ಸ್ಟೋರೀಸ್ ಟು ಬಿ ಬೆಟರ್ ಟೋಲ್ಡ್, ಬೀಯಿಂಗ್ ಒನ್. 100%. ಐ ಆಮ್ ಆಲ್ರೆಡಿ ರೈಟಿಂಗ್ ರಶ್ಮಿ, ಸೊ ಡೈರೆಕ್ಷನ್ 100% ಬೈ ದಿ ಎಂಡ್ ಆಫ್ ದಿಸ್ ಇಯರ್ ಹೋಪ್ಫುಲಿ. ನಾನು ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೀನಿ. ಆಲ್ಮೋಸ್ಟ್ 3, 4, 5 years ago ನಾನು ಫಿಲ್ಮ್ ಸ್ಕೂಲಲ್ಲಿ ಅಪ್ಲೈ ಮಾಡಿದ್ದೆ ಕೂಡ, ಬಟ್ ಐ ಕುಡ್ ನಾಟ್ ಗೋ. ಬಟ್ ಐ ಥಿಂಕ್ ನೌ ಇಸ್ ದ ಟೈಮ್. ಸೊ ಐಲ್ ಡೆಫಿನೆಟ್ಲಿ ಸೇ ಮೈ ಸ್ಟೋರಿ. ಆ್ಯಂಡ್ ನೀನು ಹೇಳಿದಾಗೆ ವಿಮೆನ್ ಶುಡ್ ಸ್ಟಾರ್ಟ್ ಆಕ್ಯುಪೈಯಿಂಗ್ ಸ್ಪೇಸ್ ಎವ್ರಿವೇರ್, ಬರೀ ಮನೆಯಲ್ಲಿ ಮಾತ್ರ ಅಲ್ಲ. ಹೌದು, ಮನೆಯಲ್ಲಿ ಮನೆ ಕೆಲಸನೂ ದೊಡ್ಡ ಕೆಲಸನೇ. ಇಟ್ ಈಸ್ ಅನ್ ಅನ್ಪೇಯ್ಡ್ ಅನ್ಗ್ರೇಟ್ಫುಲ್ ಜಾಬ್, ಬಟ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಗೆಟ್ ಔಟ್ ಆಫ್ ದ ಹೌಸ್. ಅಮೇಝಿಂಗ್. ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ಅದಕ್ಕೂ ಮುಂಚೆ
I wanted to understand ನಿನ್ನ ರಿಲಿಜಿಯಸ್ ಬಿಲೀಫ್ಸ್ ಏನು, ಗಾಡ್ ಫಿಯರಿಂಗಾ? ಬಿಕಾಸ್ ದ ಮೋರ್ ಯು ರೀಡ್, ದ ಮೋರ್ ಯು ನೋ, ಅಟ್ ಟೈಮ್ಸ್ ದ ಮೋರ್ ಯು ಆಲ್ಸೋ ಸ್ಟಾರ್ಟ್ ಕ್ವೆಶ್ಚನಿಂಗ್ ಅ ಲಾಡ್ ಆಫ್ ಥಿಂಗ್ಸ್. ಸೊ ಈ ರಿಲಿಜನ್ನು, ದೇವರು, ದಿಂಡ್ರು ವಿಚಾರದಲ್ಲೆಲ್ಲ ನಿನ್ನ ಅಭಿಪ್ರಾಯ ಏನು, ಹೆಂಗಿದೆ? ನಾನು ನಾಸ್ತಿಕ ಅಲ್ಲ. ಐ ಬಿಲೀವ್ ಇನ್ ದಿ ಎನರ್ಜಿ, ದ ಪವರ್. ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ, ನಮ್ಮ ತಂದೆ ಒಂಥರ ಒಂದು ಗೈಡಿಂಗ್ ಲೈಟ್ ಥರ. ಸೊ ನನಗೇನಾದರೂ ಬೇಜಾರಾದರೆ, ಅಲ್ಲ ಏನಾದರೂ ಒಂದು ಸಮಸ್ಯೆ ಇದ್ದರೆ ನಾನು ನನ್ನ ತಂದೆ ಹತ್ರ ಮಾತಾಡ್ತೀನಿ. ಸೊ ಬಹುಶಃ ಇಟ್ಸ್ ಲೈಕ್ ಟಾಕಿಂಗ್ ಟು ಗಾಡ್, ರೈಟ್? He's not alive, just so. Oh yes, yes. Just so that people know that my father passed away many years ago. I'm sorry. And ನನಗೆ ನನ್ನ ತಂದೆ ಒಂದು ಗೈಡಿಂಗ್ ಲೈಟ್ ಥರ. ಸೊ ನಾನು ಯಾವಾಗಲೂ ಐ ಆಲ್ವೇಸ್ there's this proverb that I read, ಫುಟ್ ಪ್ರಿಂಟ್ಸ್ ಬಗ್ಗೆ. ನಾನು ಬೀಚಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಹಿಂತಿರುಗಿದಾಗ ಐ ಕುಡ್ ನಾಟ್ ಸಿ ಮೈ ಫುಟ್ ಪ್ರಿಂಟ್ಸ್ ಅಟ್ ಆಲ್. ವೈ ಗಾಡ್, ವೈ ಅಂತ ಯಾರೋ ಒಬ್ರು ಕೇಳ್ತಾರೆ. ನನಗೆ ಅಷ್ಟೊಂದು ಸಮಸ್ಯೆನ ದಟ್ ಐ ಕಾಂಟ್ ಇವನ್ ಸಿ ಮೈ ಓನ್ ಫುಟ್ ಪ್ರಿಂಟ್ಸ್ ಅಂತ. ಸೊ ಆಗ ದೇವ್ರದ್ದು ರಿಪ್ಲೈ ಏನು ಅಂದರೆ, ಆ ಟೈಮಲ್ಲಿ ನಾನು ನಿನ್ನ ಹಿಡ್ಕೊಂಡು ನಾನು ನಡೀತಾ ಇದ್ದೆ, ಅದಕ್ಕೆ ನಿನ್ನ ಫುಟ್ ಪ್ರಿಂಟ್ಸ್ ನಿನಗೆ ಕಾಣ್ತಾ ಇಲ್ಲ ಅಂತ. ಸೊ ನನಗೆ ತುಂಬ ಕಷ್ಟ ಅನಿಸಿದ್ದಾಗೆಲ್ಲ ನನಗೆ ಅನಿಸೋದು ನನ್ನ ತಂದೆ ನನ್ನ ಹಿಡ್ಕೊಂಡು ನಡೀತಾ ಇರ್ತಾರೆ, ಆರ್ ಆ ಒಂದು ಫೇತ್ ಇದೆ. ಆ್ಯಂಡ್ ದ್ಯಾಟ್ ಈಸ್ ವಾಟ್ ಇಟ್ ಈಸ್ ಅಬೌಟ್ ಡಿವಿನಿಟಿ, ರೈಟ್? ನಂಬಿಕೆನೇ ದೇವರು. ಆ ನಂಬಿಕೆ ಎಲ್ಲಿ ಇಡ್ತೀರಾ ಅವರೇ ದೇವರು ಅಷ್ಟೇ. ಸೊ ಹಾಗಾಗಿ ನನಗೆ ನಂಬಿಕೆ ಇದೆ. ಐ ಡೂ ಹ್ಯಾವ್ ಫೇತ್, ಐ ಹ್ಯಾವ್ ಬಿಲೀಫ್, ಬಟ್ ಐ ಆಮ್ ನಾಟ್ ಫಾರ್ ಸಂಬಡಿ ಹೂ ಬಿಲೀವ್ಸ್ ಇನ್ ಐಡಲ್ ವರ್ಷಿಪ್. ಆ್ಯಂಡ್ ದೇವಸ್ಥಾನಕ್ಕೆ ನಾನು ಹೋಗ್ತೀನಿ, ಕೆಲವೊಂದು ದೇವಸ್ಥಾನಗಳು ನಂಗೆ ಬಹಳ ಇಷ್ಟ. ಬಟ್ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದಾಗುತ್ತೆ ಪ್ರತಿ ಸಲ ಎಲ್ಲ ದೇವಸ್ಥಾನ ಅನ್ನೋ ನಂಬಿಕೆ ನನಗಿಲ್ಲ ಅಷ್ಟೇ. ಬಟ್ ಐ ಡೂ ಬಿಲೀವ್ ಇನ್ ದ ಕಾನ್ಸೆಪ್ಟ್ ಆಫ್ ಗಾಡ್. So that is your conditioning. In fact, interestingly, Rashmi, because I'm born into a family which is extremely religious, ನಾನು ಬೆಳೆದಿರೋದು ಕೂಡ ಸಾಕಷ್ಟು ಪೂಜೆಗಳ ಮಧ್ಯ ಶ್ಲೋಕಾಸ್ ಹೇಳ್ಕೊಂಡು ಲಲಿತಾ ಸಹಸ್ರನಾಮಂ ಪ್ರತಿ ವಾರ ನಮ್ಮ ಮನೆಯಲ್ಲಿ ಚಾಂಟ್ ಮಾಡ್ತಿದ್ವಿ. ಈಗಲೂ ನಾನು ಲಲಿತಾ ಸಹಸ್ರನಾಮಂ ಫುಲ್ ಬೈ ಹಾರ್ಟ್ ಗೊತ್ತು, ರೈಟ್? ಸೊ that's how I've been brought up. And I think it is important as a parent that I show Janaki also all of this. So maybe I'm not entirely religious, or I will not call myself a very religious person, but ಅವಳಿಗೆ ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ಟ್ರೆಡಿಷನ್ಸ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡೋದು ಬಹಳ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಸೊ ಹಾಗಾಗಿ ಮನೆಯಲ್ಲಿ ಈಗಲೂ ಪ್ರತಿದಿನ ಲಲಿತಾ ಸಹಸ್ರನಾಮಂ ಬೆಳಗ್ಗೆ ಓಡುತ್ತೆ. ಅವಳಿಗೆ ಅಟ್ಲೀಸ್ಟ್ ಕೇಳಿ ಏನಾದರೂ ಒಂದು ಪ್ರಭಾವ ಆಗುತ್ತಲ್ಲ, ಯಾವತ್ತಾದರೂ ಒಂದಿನ ಅವಳೇ ಪ್ರಶ್ನೆ ಕೇಳಬಹುದು. ಆ ಪ್ರಶ್ನೆಗೆ ನಾವು ದಾರಿ ಮಾಡಿಕೊಡ್ಬೇಕಷ್ಟೆ. So I think that is also something that as a parent I'm conscious about. How I introduce religion to my daughter. Whether she takes it up, how she follows through with it, our choice. So. But as a parent, none responsibility to introduce religion to her. Very well put. Very well understood. I hope ninna ee journey as a mother today and with all the curiosities in life ಎಲ್ಲ ಒಳ್ಳೊಳ್ಳೆ ರೋಡಿಗೆ ನಿನ್ನನ್ನು ಕರ್ಕೊಂಡು ಹೋಗಲಿ, ನಿನ್ನ ಖುಷಿಯಾಗಿ ಯಾವಾಗಲೂ ಇಟ್ಟಿರಲಿ. ಆ್ಯಂಡ್ ಇನ್ನೇನು ಅದಕ್ಕೆ ನನ್ನ ಕಡೆಯಿಂದ ಇನ್ನೊಂದು ಕಾಂಟ್ರಿಬ್ಯೂಷನ್, ಇಲ್ಲಿಗೆ ಗೆಸ್ಟಾಗಿ ಬರೋ ಎಲ್ರಿಗೂ ವಿ ಗಿವ್ ಬುಕ್ಸ್. ಓಕೆ, ದಿಸ್ ಐ ಆಮ್ ರೀಡಿಂಗ್, ಅನ್ಫಾರ್ಚುನೇಟ್ಲಿ ಐ ಡೋಂಟ್ ವಾಂಟ್ ಟು ಗಿವ್ ದ್ಯಾಟ್. ಅಂದರೆ ಅದು ಗೊತ್ತಿಲ್ಲ ಇಟ್ಬಿಟ್ಟಿದ್ದಾರೆ ಅಷ್ಟು. ಆ್ಯಕ್ಚುಲಿ ದೇರ್ ಆರ್ ಒಂದಷ್ಟು ಬುಕ್ಸ್. ಓಕೆ, ಐ ಡೋಂಟ್ ನೋ ವಿಚ್ ವಿಲ್ ಅಪೀಲ್ ಟು ಯು. ನೋಡು, ಐ ಆಲ್ರೆಡಿ ಚೋಸ್ ಮೈ ಬುಕ್. ಕೊಡು. ಹೌದಾ? ನಾನು ಆಲ್ರೆಡಿ ನೋಡಿದ್ದಾಯ್ತು. ಕ್ಲೇವರ್. ಐ ಆಲ್ರೆಡಿ ನೋ. ಐ ಆಮ್ ಗೋಯಿಂಗ್ ಟು ಟೇಕ್ ಮೈಂಡ್ಫುಲ್ನೆಸ್ ಆನ್ ದ ರನ್. ಕ್ವಿಕ್ ಎಫೆಕ್ಟಿವ್ ಟೆಕ್ನಿಕ್ ಫಾರ್ ಬಿಸಿ ಪೀಪಲ್. ಓಕೆ, ಶೋರ್. This is exactly what I ಕನ್ನಡ ಬುಕ್ಕು ಕೊಡೋಣವಾ? ಕನ್ನಡ ಓದಕ್ಕೆ ಬರುತ್ತಾ? ಬರುತ್ತೆ, 100% ಹಂಗಾರೆ ತಗೋ. ಶಿವರಾಮ್ ಕಾರಂತರ ಅಪೂರ್ವ ಪಶ್ಚಿಮ. ಹಾಂ, ಯು ಸೇಯಿಂಗ್ ಸಮಥಿಂಗ್? ಇನ್ಫ್ಯಾಕ್ಟ್ ನಾನು ಫಸ್ಟ್ ಕನ್ನಡ ಪುಸ್ತಕ ಓದಿದ್ದು ಮೊಕ್ಕಜ್ಜೆ ಕನಸುಗಳು. ಆ್ಯಂಡ್ ನನಗೆ ಅದು ಕೊಟ್ಟಿದ್ದು ಓದು ಮಾ ಅಂತ ಹೇಳಿದ್ದು ಕೂಡ ಜಯತೀರ್ಥ ಸರ್. ಇನ್ಫ್ಯಾಕ್ಟ್ ಲೈಕ್ ಜಯತೀರ್ಥ ಸರ್, ಸತೀಶ್ ನೀನಾಸಂ, ಧನಂಜಯ್, ಇವ್ರು 3 ಜನ ಹ್ಯಾವ್ ಬೀನ್ ವೆರಿ ಇನ್ಸ್ಟ್ರೂಮೆಂಟಲ್ ಇನ್ ಮೀ ಫಾಲಿಂಗ್ ಇನ್ ಲವ್ ವಿತ್ ದ ಲ್ಯಾಂಗ್ವೇಜ್, ಎಸ್ಪೆಷಲಿ ಕನ್ನಡ ಲಿಟ್ರೇಚರ್. ಸೊ ಹಾಗಾಗಿ ಅಮೇಝಿಂಗ್. ಸೊ ಮುಂದಿನ ಮೂವ್ಗೆಲ್ಲ ವಿಲ್ ಬಿ ವಾಚಿಂಗ್. ಆ್ಯಂಡ್ ಇದಕ್ಕೆ ಮುಂಚೆ ನನಗೆ ನಿನ್ನ ಬಗ್ಗೆನೂ ಒಂದು ಮಾತು ಹೇಳಲೇಬೇಕು ರಶ್ಮಿ. ಯು ಹ್ಯಾವ್ ಬೀನ್ ಸಂಬಡಿ ಹೂ ಹ್ಯಾಸ್ ಆಲ್ವೇಸ್ ಇನ್ಸ್ಪೈರ್ಡ್ ಮೀ. ಬಿಕಾಸ್ ನಾನು ಯಾಕೆ ಹೇಳ್ತೀನಿ, ಬಿಕಾಸ್ ನೀನು ಯು ಆರ್ ವೆರಿ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ಕ್ಲೀನ್ ಎಟ್ ಹಾರ್ಟ್. ನಿನಗೆ ಅನಿಸಿದ್ದು ನೀನು ಹೇಳ್ತೀಯ ಅನ್ನೋದು ಬಹಳ ಇಂಪಾರ್ಟೆಂಟು. ಆ್ಯಂಡ್ ಐ ಹ್ಯಾವ್ ಫೌಂಡ್ ಇನ್ಸ್ಪಿರೇಷನ್ ಫ್ರಮ್ ದ್ಯಾಟ್. ನೀನು ಪ್ರತಿ ಒಂದು ರೇಡಿಯೋ ಶೋನು ನಾನು ಹೇಳ್ತೀನಿ ನಿನಗೆ, ನಾನು ಸಿಕ್ಕಿದ್ದಾಗೆಲ್ಲ ನಾನು ಕೇಳ್ತೀನಿ. ಆ್ಯಂಡ್ ಐ ಆಮ್ ಅ ಆಡಿಯನ್ಸ್ ಆಫ್ ಜಸ್ಟ್ ಕ್ಯೂರಿಯಸ್ ಆಲ್ಸೋ. ಐ ಆಮ್ ವೆರಿ ಪ್ರೌಡ್ ಆಫ್ ಯು.
and you're such a clean, beautiful soul, and I'm glad that we got back in touch. Pleasure. I think that's the beauty of life, you know. Yeah. It's okay. ಕೆಲವು ಟರ್ನ್ಸ್ಗಳು ಹೆಂಗೋ ಹೋಗಲಿ, ಹೌದು. ಯು ವಿಲ್ ಕಮ್ ಬ್ಯಾಕ್, ಯು ವಿಲ್ ನೋ ದ ರೋಡ್ ವಿಚ್ ವಿಲ್ ಲೀಡ್ ಯು ಇನ್ನು ಮುಂದೆ ನಾವು ಜರ್ನಿನಲ್ಲಿ ಒಟ್ಟಿಗಿರೋಣ. ವಿಲ್ ಫಿಗರ್ ಲೈಫ್ ಔಟ್. ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್. Yeah. ಅಂಡ್ ಸೊ ದಿಸ್ ಇಸ್ ಅ ವೌಚರ್ ಫ್ರಮ್ ಬಿಗ್ ಬಾರ್ಬಿಕ್ಯೂ. ಆಮೇಲೆ ರೀಪೋಸ್ ಕಡೆಯಿಂದ ಮ್ಯೂಸಿಕ್ ಪಿಲ್ಲೋ. ಮ್ಯೂಸಿಕ್ ಪಿಲ್ಲೋ. ಫಾರ್ ದ ಡಾನ್ಸ್ ಐ ಆಮ್ ಗಿವಿಂಗ್ ಪಿಲ್ಲೋ, ಐ ನೋ. I love it. ಆಯ್ತಾ? ಅಂಡ್ ಆಲ್ಸೋ ಸಂಯುಕ್ತ ರಿಮೆಂಬರ್ಡ್ ಯು ಆನ್ ದ ಶೋ. ಹೆಗ್ಡೆ. ನೀನು ಅವರ 2 AM 3 AM ಫ್ರೆಂಡ್ ಏನೇ ಇದು, ಶೀಸ್ ಆಲ್ವೇಸ್ ಬೈ ಮೀ ಅಂತ. ಸೊ ಐ ಆಮ್ ಶ್ಯೂರ್ ಹೀಗೆ ಕೀಪ್ ಕಲೆಕ್ಟಿಂಗ್ ಮೆಮರೀಸ್, ಕೀಪ್ ಕಲೆಕ್ಟಿಂಗ್ ಗುಡ್ ಪೀಪಲ್ ಅರೌಂಡ್ ಯು. Thank you. ಆಮೇಲೆ ಈಗ ನಿನ್ನ ಕೆಲಸ ಲಾಸ್ಟು, ಯಾವ 3 ವ್ಯಕ್ತಿತ್ವಗಳನ್ನು ನಾಮಿನೇಟ್ ಮಾಡ್ತೀಯಾ ಜಸ್ಟ್ ಕ್ಯೂರಿಯಸ್ಗೆ ಅವ್ರು ಬರಬೇಕಂತ? ವಾವ್. ಫಸ್ಟ್ ಆಫ್ ಆಲ್ ವಿಶ್ವನಾಥ್ ಸರ್ ಬಂದಿದ್ದಾರಾ? ಇಲ್ಲ, ಬಂದಿಲ್ಲ. ಪತ್ರಿಕೆ ಅಲ್ಲ, ವಿಶ್ವನಾಥ್ ಸರ್ ಈಗ ಹಿ ರನ್ಸ್ ಅ ಕಂಪನಿ ಕಾಲ್ ಬಯೋಮೇ ಸೊಲ್ಯೂಷನ್ಸ್. ಹಿ ಈಸ್ ಅ ವಾಟರ್ ಕನ್ಸರ್ವೇಷನಿಸ್ಟ್ ಅಂಡ್ ಅವ್ರು ತುಂಬಾ ಕೆಲಸ ಮಾಡಿದ್ದಾರೆ ಇನ್ ದ ಸ್ಪೇಸ್ ಆಫ್ ವಾಟರ್ ಕನ್ಸರ್ವೇಷನ್ ಇನ್ ಕರ್ನಾಟಕ, ಎಸ್ಪೆಷಲಿ ಮೋರ್ ಸೋ ಇನ್ ಬ್ಯಾಂಗ್ಳೂರ್. ವೆರಿ ಇನ್ಸ್ಪೈರಿಂಗ್ ಪರ್ಸನಾಲಿಟಿ. ಐ ವುಡ್ ಲವ್ ಟು ವಾಚ್ ಸಮಥಿಂಗ್ ಅಬೌಟ್ ವಿಶ್ವನಾಥ್ ಸರ್. ಸುಧಾಮೂರ್ತಿ ಅವ್ರು ಬಂದಿದ್ದಾರಾ? ಮ್ಯಾಮ್ ಎಲ್ಲರದು ರೆಕಮೆಂಡೇಶನು, ಐ ಮೀನ್ ಟಚ್. ಐ ಥಿಂಕ್ ಎಲೆಕ್ಷನ್ ಆದಮೇಲೆ, ಜೂನ್ ಆದಮೇಲೆ ಅಂತ ಹೇಳಿದ್ದಾರೆ. ಫಿಂಗರ್ಸ್ ಕ್ರಾಸ್ ಬರ್ತಾರೆ. ಎಸ್, ವಿಲ್ ಗೆಟ್ ದೆಮ್ ಆನ್ ದ ಶೋ. ಸೊ ಐ ಹೋಪ್ ಇವತ್ತಿನ ನಮ್ಮ ಈ ಇಂಟ್ರಾಕ್ಷನ್ ಸಾಕಷ್ಟು ವಿಚಾರಗಳನ್ನು ಟಚ್ ಮಾಡಿದ್ದೀವಿ. ಯಾವ ಪಾರ್ಟ್ ಆಫ್ ದ ಇಂಟರ್ವ್ಯೂ ವಾಸ್ ಯುವರ್ ಫೇವ್ರೆಟ್? ಫಾರ್ ಮೀ ಆನೆಸ್ಟ್ಲಿ ಐ ಥಿಂಕ್ ಐ ರಿಯಲಿ ಲವ್ಡ್ ದ ವೇ ಶಿ ಓಪನ್ಡ್ ಅಪ್ ಅಬೌಟ್ ಮದರ್ಹುಡ್, ಅಬೌಟ್ ದ MeToo ಮೂಮೆಂಟ್ ಆ್ಯಂಡ್ ದ ಆ್ಯಟಿಟ್ಯೂಡ್ ವಿತ್ ವಿಚ್ ಅವರ ಲೈಫನ್ನು ನೋಡ್ತಾ ಅನ್ಅಪಾಲಜೆಟಿಕ್ ಆಗಿ ನಾನು ಇವತ್ತಿಗೂ ಹೀಗೆ ಇದ್ದೀನಿ, ಮುಂದೇನೂ ಹೀಗೆ ಇರ್ತೀನಿ ಅನ್ನೋ ಆ ಒಂದು ಟೋನ್ ಇದೆಯಲ್ಲ, ಇಟ್ ಸ್ಪೀಕ್ಸ್ ಅ ಲಾಟ್ ಬಿಯಾಂಡ್ ಲಾಟ್ ಆಫ್ ಥಿಂಗ್ಸ್ ಬೀಂಗ್ ಸೆಡ್ ಆನ್ ದ ಫೇಸ್ ಥರ. ಸೊ ನಿಮ್ಮ ಯಾವುದು ಫೇವ್ರೆಟ್ ಪಾರ್ಟ್ ಅಂತ ನೋಡೋಕ್ಕೆ ನಾನು ಕೂಡ ಕಮೆಂಟ್ ಸೆಕ್ಷನನ್ನು ನೋಡ್ತಾ ಇರ್ತೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಎಸ್, ಲೈಫಲ್ಲಿ ಸ್ಟೇ ಕ್ಯೂರಿಯಸ್ ಆ್ಯಂಡ್ ಆಲ್ಸೋ ನಾನು ಕ್ಯೂರಿಯಸ್ ಟು ನೋ ನಿಮ್ಮ ರೆಕಮೆಂಡೇಷನ್. ಯಾರನ್ನು ನೀವು ಗೆಸ್ಟ್ ಆಗಿ ನೋಡೋಕ್ಕೆ ಇಷ್ಟಪಡ್ತೀರಾ, ನಿಮ್ಮ ರೆಕಮೆಂಡೇಷನ್ಸ್ನ ಕೂಡ ತಿಳಿಸಿ. So please stay curious until next time. Tara.